Hello everyone, this is Sahana, your social science tutor from PARIKSHE. So ಇವತ್ತು ನಾವು ಯಾವ ಚಾಪ್ಟರ್ ಮಾಡ್ತಾ ಇದೀವಿ? ಎಸ್, ನೀವು ನೋಡಬಹುದು ಜಾಗ್ರಫಿ ಇಂದ ಫಸ್ಟ್ ಚಾಪ್ಟರ್ ಅಂದ್ರೆ ಪಾರ್ಟ್ 2 ಟೆಕ್ಸ್ಟ್ ಬುಕ್ ಇಂದ ಫಸ್ಟ್ ಚಾಪ್ಟರ್ ಆದಂತ ಇನ್ ಲ್ಯಾಂಡ್ ಯೂಸ್ ಅಂಡ್ ಅಗ್ರಿಕಲ್ಚರ್ ಆಯ್ತಾ. ಸೊ ಕಂಟಿನ್ಯೂಯೇಷನ್ ಇರೋದ್ರಿಂದ ಲೆಸನ್ ನಂಬರ್ 25 ಅಂತ ಹಾಕಿದೀವಿ. ಓಕೆನಾ. ಅಂಡ್ ಇದು ಬಂದ್ಬಿಟ್ಟು ಓವರ್ವ್ಯೂ ಚಾಪ್ಟರ್ ಆಗಿರುತ್ತೆ. ಓವರ್ವ್ಯೂ ಅಂತ ಅಂದ್ರೆ ಇಡೀ ಚಾಪ್ಟರ್ ನ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಯು ಡೋಂಟ್ ವರಿ, ಏನೋ ಸ್ಕಿಪ್ ಮಾಡ್ತಾರೆ ಮ್ಯಾಮ್ ಅಂತೆಲ್ಲ ಅನ್ಕೋಬೇಡಿ. ಪ್ರತಿಯೊಂದು ವಿಷಯನೂ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಆಯ್ತಾ. ಸೊ ಎಸ್, ಸೊ ಜಾಗ್ರಫಿ ಫಸ್ಟ್ ಚಾಪ್ಟರ್ ನ ಇವಾಗ ಸ್ಟಾರ್ಟ್ ಮಾಡೋಣ. ವಿತೌಟ್ ಎನಿ ಡಿಲೇ ಟಾಪಿಕ್ಸ್ ಏನೇನ್ ಕವರ್ ಮಾಡ್ತೀವಿ ಅಂತ ನೋಡಿ ಇಲ್ಲಿ. ವಾಟ್ ಇಸ್ ಲ್ಯಾಂಡ್ ಯೂಸ್, the factors affecting land use, types of land use, meaning of agriculture, importance of agriculture, types of agriculture, distribution of crops, factors affecting cropping patterns, major crops ಅಂದ್ರೆ ಭಾರತದಲ್ಲಿ ಬೆಳೆಸುವಂತ ಕ್ರಾಪ್ಸ್ ಇದು. ಸೊ ಅದ್ಯಾವ್ದು ಅಂತ ನೋಡೋಣ. ಮತ್ತೆ ಎಲ್ಲ ಒಂದ್ಸರಿ ರೀಕಾಲ್ ಮಾಡಿ ಹಾಗೂ PYQP ಕ್ವೆಶ್ಚನ್ಸ್ ನ ಕೂಡ ಸಾಲ್ವ್ ಮಾಡ್ತಾ ಹೋಗೋಣ ಆಯ್ತಾ. ಸೊ ಇಷ್ಟನ್ನ ನಾವು ಇವತ್ತು ಕವರ್ ಮಾಡಿ ಒಂದು ಚಾಪ್ಟರ್ ನ ಮುಗಿಸ್ತೀವಿ, ರೈಟ್. ಅಂಡ್ ಮುಖ್ಯವಾಗಿ ನೀವು ತಿಳ್ಕೊಬೇಕಾಗಿರೋ ವಿಷಯ ಏನಪ್ಪಾ ಅಂತಂದ್ರೆ, ಈ ಒಂದು ಚಾಪ್ಟರ್ 3ರಿಂದ 4 ಮಾರ್ಕ್ಸ್ ಬರುತ್ತೆ ಮಕ್ಕಳೇ ನಿಮ್ಮ ಒಂದು ಕ್ವಶನ್ ಪೇಪರ್ ಅಲ್ಲಿ, ಫೈನಲ್ ಎಕ್ಸಾಮ್ ಅಲ್ಲಿ ಆಯ್ತಾ. ಸೊ ಎಷ್ಟು ಇಂಪಾರ್ಟೆಂಟ್ ಈ ಚಾಪ್ಟರ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಸೊ ಇಂಟ್ರೆಸ್ಟ್ ಆಗಿ ಕೇಳಿ, ರೈಟ್. ಸೊ ಫಸ್ಟ್ ನಿಮ್ಗೆ ಗೊತ್ತಾಗಬೇಕಾಗಿರೋದು ವಾಟ್ ಇಸ್ ಲ್ಯಾಂಡ್ ಯೂಸ್ ಅಂದ್ರೆ ನಾವು ಭೂಮಿನ ಹೇಗೆ ಉಪಯೋಗಿಸ್ಕೋತೀವಿ ಅನ್ನೋದನ್ನ ನೀವು ತಿಳ್ಕೊಬೇಕಾಯ್ತಾ. ಸೊ ಲ್ಯಾಂಡ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ನ್ಯಾಚುರಲ್ ರಿಸೋರ್ಸ್. ಸೊ ಪ್ರಾಕೃತಿಕವಾಗಿ ಇರುವಂತ ಒಂದು ಭೂಮಿ, ಅದು ನಾನು ಹೋಗಿ ಏನು ಮಾಡ್ತಾ ಇಲ್ಲ ಅಥವಾ ನೀವು ಬಂದು ಏನು ಮಾಡ್ತಾ ಇಲ್ಲ ಅಲ್ಲಿ. ಸೊ ಇಟ್ಸ್ ಅ ನ್ಯಾಚುರಲ್ ರಿಸೋರ್ಸ್ ಆಯ್ತಾ. ಸೊ ಯೂಸಿಂಗ್ ಲ್ಯಾಂಡ್ ಫಾರ್ ವೇರಿಯಸ್ ಪರ್ಪಸಸ್ ಅದರ್ ದೆನ್ ಅಗ್ರಿಕಲ್ಚರ್ ಅಥವಾ ಬೇರೆದು ಅದರ್ ದೆನ್ ಅಗ್ರಿಕಲ್ಚರ್ ಎಕ್ಸೆಟ್ರಾ ಇಸ್ ಕಾಲ್ಡ್ ಲ್ಯಾಂಡ್ ಯೂಸ್. ಸೊ ಈ ಅದರ್ ಪರ್ಪಸಸ್ ಏನು ಅಥವಾ ವೇರಿಯಸ್ ಪರ್ಪಸಸ್ ಏನು ಅಂತ ನೋಡಿ ಇಲ್ಲಿ. ಕಲ್ಟಿವೇಶನ್ ಆಯ್ತಾ. ಸೊ ನಾವು ವ್ಯವಸಾಯ ಮಾಡೋದಕ್ಕೆ ಏನಾದ್ರು ಬೆಳೆಸೋದಕ್ಕೆ ಯೂಸ್ ಮಾಡ್ಕೋತೀವಿ ಅದಕ್ಕೆ ಅಂದ್ರೆ ಭೂಮಿನ ಆಯ್ತಾ. ಇನ್ನೇನಕ್ಕೆ ಉಪಯೋಗಿಸ್ಕೋತೀವಿ? ಗ್ರಾಸ್ ಲ್ಯಾಂಡ್ಸ್ಗೆ ಉಪಯೋಗಿಸ್ಕೋತೀವಿ, ಫಾರೆಸ್ಟ್ರಿಗೆ ಉಪಯೋಗಿಸ್ಕೋತೀವಿ ಅಂದ್ರೆ ಅರಣ್ಯ ಪ್ರದೇಶಗಳಿಗೆ, ಹಾಗೂ ಫ್ಯಾಲೋ ಲ್ಯಾಂಡ್. ಸೊ ಇದೆಲ್ಲ ಏನು ಅಂತ ಇವಾಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಓಕೆನಾ. ಸೊ ಅಂದ್ರೆ ಲ್ಯಾಂಡ್ ಯೂಸ್ ಅಂದ್ರೆ ಬರೀ ವ್ಯವಸಾಯ ಅಗ್ರಿಕಲ್ಚರ್ ಮಾತ್ರ ಅಲ್ಲ, ಬೇರೆದಕ್ಕೆ ಕೂಡ ಉಪಯೋಗಿಸ್ತೀವಿ ಅಂತ ಹೇಳದೆ ಲ್ಯಾಂಡ್ ಯೂಸ್. ಸೊ ಅದು ಪ್ರತಿಯೊಂದನ್ನ ಇವಾಗ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸೊ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಲ್ಯಾಂಡ್ ಯೂಸ್. ಓಕೆ, ಸೊ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಲ್ಯಾಂಡ್ ಯೂಸ್ ಅಲ್ಲಿ 3 ತರ ಇದೆ ಮಕ್ಕಳೇ. ಸೊ ಫಸ್ಟ್ ಬಂದ್ಬಿಟ್ಟು ನ್ಯಾಚುರಲ್ ಫ್ಯಾಕ್ಟರ್ಸ್. ಲ್ಯಾಂಡ್ ಫಾರ್ಮ್ಸ್ ಅಂಡ್ ಕ್ಲೈಮೇಟ್ ಆರ್ ಇನ್ಫ್ಲೂಯೆನ್ಸ್ ಬೈ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸಾಯಿಲ್. ಅಂದ್ರೆ ಭೂಮಿ ಹೇಗೆ ಹಾಗೂ ಕ್ಲೈಮೇಟ್ ಅಂದ್ರೆ ವಾತಾವರಣ ಹೇಗಿದೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಇವೆರಡೂನು ಅಲ್ಲಿರುವಂತ ಮಣ್ಣಿನ ಮೇಲೆ. ಅಂದ್ರೆ ಮಣ್ಣು ಎಷ್ಟು ಫಲವತ್ತಾಗಿದೆ, ಯಾವ ರೀತಿಯಾದ ಮಣ್ಣಿದೆ, ಸೊ ಇದ್ರ ಮೇಲೆ ಭೂಮಿ ಯಾವ ತರ ಇದೆ ಹಾಗೂ ವಾತಾವರಣ ಹೇಗಿರುತ್ತೆ ಅನ್ನೋದು ಡಿಪೆಂಡ್ ಆಗಿರುತ್ತೆ ಆಯ್ತಾ. ಲ್ಯಾಂಡ್ ಹೋಲ್ಡಿಂಗ್ಸ್, ಪಾಪ್ಯುಲೇಷನ್ ಆಗಿರ್ಬೋದು, ಜನಸಂಖ್ಯೆ ಆಯ್ತಾ, ಡಿಮಾಂಡ್ ಫಾರ್ ಅಗ್ರಿಕಲ್ಚರ್ ಪ್ರಾಡಕ್ಟ್, ಸೊ ಯಾರು ಏನನ್ನ ತಿಂತಾರೆ, ಏನ್ ಬೇಕು ಅನ್ನೋದು ಆಗಿರ್ಬೋದು, ಪ್ರೊಫೆಷನ್ ಆಗಿರ್ಬೋದು, ಅಂದ್ರೆ ಅಲ್ಲಿ ವ್ಯವಸಾಯ ಮಾಡ್ತಾ ಇದಾರ ಅಥವಾ ಒಂದು ಇಂಡಸ್ಟ್ರಿ ಕಟ್ಟಿದಾರ, ಸೊ ಅದ್ರ ಮೇಲೆ ಪ್ರೊಫೆಷನ್ ಅನ್ನೋದು ಡಿಪೆಂಡ್ ಆಗುತ್ತೆ ಅಲ್ವಾ. ಅಂಡ್ ಆಟಿಟ್ಯೂಡ್ ಆಫ್ ದ ಪೀಪಲ್, ಸೋಷಿಯಲ್ ಕಂಡೀಷನ್ ಹೇಗಿದೆ, ಅಂಡ್ ಮಾರ್ಕೆಟಿಂಗ್ ಫೆಸಿಲಿಟೀಸ್. ಸೊ ಇದೆಲ್ಲ ಕೂಡ ಆರ್ ಇನ್ಫ್ಲೂಯೆನ್ಸ್ ಬೈ ಲ್ಯಾಂಡ್ ಯೂಸ್ ಆಯ್ತಾ. ಸೊ ಇದೆಲ್ಲ ಜನರಲ್ ಟಾಪಿಕ್ಸ್, ಜಾಸ್ತಿ ಏನ್ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ತಿಳ್ಕೊಂಡಿರಿ ಓಕೆನಾ. ಅದರ್ ಫ್ಯಾಕ್ಟರ್ಸ್ ಏನಪ್ಪಾ ಅಂತಂದ್ರೆ ಟೆಕ್ನಾಲಜಿ, ಇರಿಗೇಷನ್ ಫೆಸಿಲಿಟೀಸ್, ನೀರಾವರಿ, ಹ್ಯೂಮನ್ ಕೆಪಬಿಲಿಟಿ. ಸೊ ಒಬ್ಬ ಮನುಷ್ಯ ಅಂತ ತಗೊಂಡಾಗ ಆ ಒಂದು ಜಾಗದಲ್ಲಿ ಅವ್ನು ಎಷ್ಟು ಕೇಪಬಲ್ ಇದ್ದಾನೆ ಒಂದು ಕೆಲಸನ ಮಾಡೋದಕ್ಕೆ ಅಂತ ಅರ್ಥ ಆಗ್ತಾ ಇದೆ ಅದು. ಅಂಡ್ ಲ್ಯಾಂಡ್ ಓನರ್ಶಿಪ್ ಆಲ್ಸೋ ಇನ್ಫ್ಲೂಯೆನ್ಸ್ ಇಟ್. ಅರ್ಥ ಆಯ್ತಾ? ಎಸ್. ಸೊ ಇದು ಫ್ಯಾಕ್ಟರ್ಸ್. ಸೊ ನಾನು ಹೇಳ್ದೆ ಅಲ್ಲ, ಮೂರು ಟೈಪ್ ಇದೆ ಅಂತ. ಒಂದು ನ್ಯಾಚುರಲ್ ಫ್ಯಾಕ್ಟರ್ಸ್, ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ, ಎಕನಾಮಿಕ್ ಫ್ಯಾಕ್ಟರ್ಸ್ ಹಾಗೂ ಸೋಷಿಯಲ್ ಫ್ಯಾಕ್ಟರ್ಸ್. ಸೊ ಇಲ್ಲಿ ಐಕಾನ್ಸ್ ನ ಕೂಡ ಹಾಕಿದೀವಿ. ಸೊ ನ್ಯಾಚುರಲ್ ಫ್ಯಾಕ್ಟರ್, ಎಕನಾಮಿಕ್ ಹಾಗೂ ಸೋಷಿಯಲ್, ರೈಟ್. ಸೊ ಇಲ್ಲಿ ನೋಡಿ, ನೆಕ್ಸ್ಟ್ ಟೈಪ್ಸ್ ಆಫ್ ಲ್ಯಾಂಡ್ ಯೂಸ್. ಅಂದ್ರೆ ಲ್ಯಾಂಡ್ ಯೂಸ್ ನ ಹೇಗೆ ಉಪಯೋಗಿಸ್ಕೋತೀವಿ ಅಂತ ನಾನು ಆಲ್ರೆಡಿ ಹೇಳಿದ್ದೆ ಅಲ್ವಾ. ಸೊ ಅದ್ರಲ್ಲಿ ಬೇರೆ ಬೇರೆ ವಿಧಾನಗಳಿದೆ ಮಕ್ಕಳೇ, ಅದ್ಯಾವುದು ಅಂತ ನೋಡ್ತಾ ಹೋಗೋಣ. ಲ್ಯಾಂಡ್ ಯೂಸ್ ಲ್ಯಾಂಡ್ ಯೂಸ್ ಆಸ್ ಪ್ರಾಕ್ಟಿಸ್ ಇನ್ ಇಂಡಿಯಾ ಇಸ್ ಡಿವೈಡೆಡ್ ಇಂಟು ಡಿಫ್ರೆಂಟ್ ಟೈಪ್ಸ್. ಒಂದು ನೆಟ್ ಝೋನ್ ಏರಿಯಾ ಅಂತ ಕರಿತೀವಿ, ಫಾರೆಸ್ಟ್ ಏರಿಯಾ, ಅನ್ಕಲ್ಟಿವೇಟೆಡ್ ಲ್ಯಾಂಡ್, ಫ್ಯಾಲೋ ಲ್ಯಾಂಡ್, ಗ್ರಾಸ್ ಲ್ಯಾಂಡ್, ಹಾಗೂ ಯೂಸ್ ಆಫ್ ಲ್ಯಾಂಡ್ ಫಾರ್ ಪರ್ಪಸಸ್ ಅದರ್ ದನ್ ಕಲ್ಟಿವೇಶನ್. ಸೊ ಇದು 6 ಟೈಪ್ ಆಯ್ತಾ. ಸೊ 1 by 1 ನೋಡ್ತಾ ಹೋಗೋಣ ಇವಾಗ. ನೆಟ್ ಝೋನ್ ಏರಿಯಾ. ಸೊ ಇಲ್ಲಿ ನೀವು ನೋಡ್ಬೋದು ಎಷ್ಟು ದೊಡ್ಡ ಜಮೀನ್ ಇದೆ ಅಂಡ್
ವ್ಯವಸಾಯ ಮಾಡ್ತಾ ಇದ್ದಾರೆ ಇಲ್ಲಿ, ಆಯ್ತಾ. ಸೊ ಅದೇ ನೆಟ್ ಸೋನ್ ಏರಿಯಾ. ಸೋನ್ ಅಂತ ಅಂದ್ರೆ ಏನ್ ಮಕ್ಳೇ, ನಾವು ಬೀಜನ ನೆಟ್ಟಿದೀವಿ ಅಂತ ಅರ್ಥ ಆಗ್ತಾ ಇದೆಯಾ. ಸೊ ಇಡೀ ಭೂಮಿನ ನಾವು ಈ ಭೂಮಿನ ವ್ಯವಸಾಯ ಒಂದು ಪರ್ಪಸ್ಗೆ ಯೂಸ್ ಮಾಡ್ತಾ ಇದೀವಿ, ಅದು ನೆಟ್ ಸೋನ್ ಏರಿಯಾ, ಆಯ್ತಾ. ಸೊ ನೋಡಿ ಇಲ್ಲಿ, ಇಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೈಪ್ ಆಫ್ ಲ್ಯಾಂಡ್ ಯೂಸ್ ಇನ್ ಇಂಡಿಯಾ ಬಿಕಾಸ್ ಅಗ್ರಿಕಲ್ಚರ್ ಅನ್ನೋದು ನಮ್ಮ ಬ್ಯಾಕ್ ಬೋನ್ ಆಗಿದೆ, ಆಯ್ತಾ. ಸೊ ಆ ಒಂದು ಕಾರಣಕ್ಕೆ ಆಸ್ ಇಂಡಿಯಾ ಇಸ್ ಮೇನ್ಲಿ ಅನ್ ಅಗ್ರಿಕಲ್ಚರ್ ಬೇಸ್ಡ್ ಎಕಾನಮಿ, ಅ ಮೇಜರ್ ಪೋರ್ಷನ್ ಆಫ್ ದಿ ಲ್ಯಾಂಡ್ ಇಸ್ ಬೀಂಗ್ ಯೂಸ್ ಸೋನ್ಲಿ ಫಾರ್ ಕಲ್ಟಿವೇಶನ್. ವ್ಯವಸಾಯಕ್ಕೆ ಜಾಸ್ತಿ ಭೂಮಿನ ನಾವು ಅದಕ್ಕೋಸ್ಕರ ಅಂತಾನೆ ಮೀಸಲಾಗಿದೆ ಅನ್ನು ಮಾಡ್ತಾ ಇದೀವಿ ಕೂಡ. ಓಕೆ, ಸೊ ಇಂಡಿಯಾ ರ್ಯಾಂಕ್ ಸೆಕೆಂಡ್ ಇನ್ ದ ವರ್ಲ್ಡ್ ವಿತ್ ರೆಸ್ಪೆಕ್ಟ್ ಟು ದ ಎಕ್ಸ್ಟೆಂಟ್ ಆಫ್ ಏರಿಯಾ ಅಂಡರ್ ಕಲ್ಟಿವೇಶನ್ ಆಫ್ಟರ್ ದಿ USA. ಸೊ ಫಸ್ಟ್ ಬಂದ್ಬಿಟ್ಟು ಜಾಸ್ತಿ ಭೂಮಿನ ವ್ಯವಸಾಯಕ್ಕೆ ಉಪಯೋಗಿಸ್ಕೊತಾ ಇರೋದು USA ಅವರು, ಅದಾದ್ಮೇಲೆ ನಾವು, ಅರ್ಥ ಆಯ್ತಾ. ಸೊ ದ ಟೋಟಲ್ ಕಲ್ಟಿವೇಶನ್ ಏರಿಯಾ ಇನ್ ಪಂಜಾಬ್, ಹರಿಯಾಣ, ವೆಸ್ಟ್ ಬೆಂಗಾಲ್, ಉತ್ತರ ಪ್ರದೇಶ್ ಅಂಡ್ ಬಿಹಾರ್ ಇಸ್ ಮೋರ್ ದೆನ್ 60%. ಸೊ ಈ ಪ್ಲೇಸಸ್ ಎಲ್ಲ ನೀವು ಮ್ಯಾಪ್ ಅಲ್ಲಿ ಮಾರ್ಕ್ ಮಾಡೋದ್ ಅದಕ್ಕಿಂತ ನೀವು ಜನರಲ್ ಆಗಿ ಈ ಒಂದು ಪ್ಲೇಸಸ್ನ ನೆನ್ಪಿಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳೇ, ಆಯ್ತಾ. ಸೊ 1 ಮಾರ್ಕ್ ಅಥವಾ 2 ಮಾರ್ಕ್ ಕ್ವೆಶನ್ಸ್ಗೆ ಆನ್ಸರ್ ಮಾಡೋದಕ್ಕೆ ಈಸಿ ಆಗುತ್ತೆ, ರೈಟ್. ಸೊ ಇದು ನೆಟ್ ಝೋನ್ ಏರಿಯಾ. ಅರ್ಥ ಆಯ್ತಾ ವಿಷಯ ಇಲ್ಲಿ ಏನಪ್ಪಾ ಅಂತಂದ್ರೆ, ನಾವು ವ್ಯವಸಾಯಕ್ಕೆ ಭೂಮಿನ ಉಪಯೋಗಿಸ್ಕೊತಾ ಇದ್ದೀವಿ ಅಂಡ್ ಇದು ಮೇಜರ್ ಆಗಿ ಮಾಡ್ತಾ ಇದೀವಿ ಬಿಕಾಸ್ ನಮ್ಮ ಬ್ಯಾಕ್ ಬೋನ್ ಅಗ್ರಿಕಲ್ಚರ್ ಆಗಿದೆ, ವ್ಯವಸಾಯ ಆಗಿದೆ ಅಷ್ಟೇ, ರೈಟ್. ಎಸ್ ಮಕ್ಳೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಫಾರೆಸ್ಟ್ ಲ್ಯಾಂಡ್ ಅಂದ್ರೆ ಅರಣ್ಯ ಪ್ರದೇಶ ಎಷ್ಟಿದೆ ನಮ್ಮ ಭಾರತದಲ್ಲಿ ಅನ್ನೋದನ್ನ ನೋಡ್ತಾ ಹೋಗ್ತೀವಿ. ಅಕಾರ್ಡಿಂಗ್ ಟು ಅ ಸರ್ವೆ, ದ ಟೋಟಲ್ ಏರಿಯಾ ಅಂಡರ್ ಫಾರೆಸ್ಟ್ ಇನ್ ಇಂಡಿಯಾ ಇಸ್ ಓನ್ಲಿ 21.3%. ಇಸ್ ಓನ್ಲಿ ಅಂದ ತಕ್ಷಣ ನಿಮ್ಗೆ ಗೊತ್ತಾಗಬೇಕು ಆಕ್ಚುಲಿ ಇರ್ಬೇಕಾಗಿರೋದು ದಿನ ಜಾಸ್ತಿ ಅಂತ ಅಲ್ವಾ. It was 16% in 1950-51. Okay. According to the National Forest Policy, 33%, ನಾನು ಇದೇ ಹೇಳ್ತಾ ಇದ್ದೀನಿ ನೋಡಿ, 33% of the area should be covered with forests. ಆದ್ರೆ ಅಷ್ಟು ಇಲ್ಲ ನಮಗೆ ಇವಾಗ, ಅರ್ಥ ಆಗ್ತಾ ಇದೆಯಾ. ಸೊ ಬೇಸಿಕಲಿ ಈ ಒಂದು ಅರಣ್ಯ ಪ್ರದೇಶನ ನಮ್ಗೆ ಹೆಂಗ್ ಬೇಕೋ ಅದನ್ನ ಆ ತರ ಉಪಯೋಗಿಸ್ಕೊಡ್ತಾ ಇದ್ವಿ, ಒಂದು ಇಂಡಸ್ಟ್ರಿಯಲೈಸೇಷನ್, ಅರ್ಬನೈಸೇಷನ್ ಅಥವಾ ವ್ಯವಸಾಯಕ್ಕೂ ಕೂಡ. ಬಟ್ ಅರಣ್ಯ ಪ್ರದೇಶ ಅನ್ನೋದು ಕಮ್ಮಿ ಆಗ್ತಾ ಹೋಗಿದೆ, ಓಕೆನಾ. ಹಾಗಾಗಿ ಹೆನ್ಸ್ ಅಟೆಂಪ್ಟ್ಸ್ ಆರ್ ಬೀಯಿಂಗ್ ಮೇಡ್ ಟು ಇನ್ಕ್ರೀಸ್ ದ ಏರಿಯಾ ಅಂಡರ್ ಫಾರೆಸ್ಟ್. ಸೊ ನಮ್ಗೆ ಇಷ್ಟು ಬೇಕೇ ಬೇಕು, 33% ಬೇಕು, ಅದಕ್ಕೆ ಪ್ರಯತ್ನಗಳು ಮಾಡ್ತಾ ಇದ್ದಾರೆ, ರೈಟ್. ಸೊ ಒಂದು ಪೈ ಚಾರ್ಟ್ ಅಲ್ಲಿ ತೋರಿಸ್ತೀನಿ, ಇದು ಟೋಟಲಿ 100%, ಓಕೆನಾ. ಸೊ ಅದರಲ್ಲಿ 33% ಫಾರೆಸ್ಟ್ ಏರಿಯಾ ಇರಬೇಕಿತ್ತು, ಬಟ್ ನಮಗಿರೋದು ಈ ಬ್ರೌನಿಶ್ ಅಲ್ಲಿ ಇದೆಯಲ್ಲ, ಯೆಲ್ಲೋ ಬ್ರೌನಿಶ್, ಇಷ್ಟು ಮಾತ್ರ 21.20%. 12% ಇನ್ನ ಬಾಕಿ ನಮಗ್ ಬೇಕಾಗಿದೆ, ಅರ್ಥ ಆಗ್ತಾ ಇದೆಯಾ. ಸೊ 12% ಕಮ್ಮಿ ಆಗಿದೆ ಅಂತ, ರೈಟ್. ಎಸ್, ಸೊ ಇದು ಫಾರೆಸ್ಟ್ ಲ್ಯಾಂಡ್. ನೆಕ್ಸ್ಟ್ ನೋಡೋಣ, ಲ್ಯಾಂಡ್ ಯೂಸ್ ಫಾರ್ ನಾನ್ ಅಗ್ರಿಕಲ್ಚರಲ್ ಪರ್ಪಸಸ್. ಸೊ ನಾನ್ ಅಗ್ರಿಕಲ್ಚರಲ್ ಅಂದಿದ ತಕ್ಷಣ ನಿಮ್ಗೆ ಗೊತ್ತು ಮಾಡ್ಕೋಬೇಕು ನೀವು ಇಮಿಡಿಯೇಟ್ಲಿ, ನಾವು ವ್ಯವಸಾಯ ಬಿಟ್ಟು ಬೇರೆದನ್ನ ಮಾಡ್ತಾ ಇದೀವಿ. ಸೊ ಬೇರೆದ್ ಏನೇನಾಗಿರ್ಬೋದು, ಇಲ್ಲಿ ನೀವು ಆಲ್ರೆಡಿ ನೋಡ್ಬೋದು, ಬಿಲ್ಡಿಂಗ್ಸ್ ನ ಕಟ್ಟಿದ್ದಾರೆ, ಡ್ಯಾಮ್ಸ್, ಇಂಡಸ್ಟ್ರೀಸ್, ರೋಡ್ಸ್, ಈ ತರ ಒಂದು ಪರ್ಪಸ್ಗೆ ನಾವು ಭೂಮಿನ ಉಪಯೋಗಿಸ್ಕೊತಾ ಇದೀವಿ, ರೈಟ್. Apart from cultivation and forest development, some of the land is used for purposes other than agriculture. Like I mentioned, buildings, dams, industries, roads, etc. ಆಯ್ತಾ. ಸೊ ಇದು ಯಾವ್ದ್ರ ಕೆಳಗಡೆ ಬರುತ್ತೆ, ನಾನ್ ಅಗ್ರಿಕಲ್ಚರಲ್ ಪರ್ಪಸಸ್ ಕೆಳಗಡೆ ಬರುತ್ತೆ, ಓಕೆನಾ. ನೆಕ್ಸ್ಟ್ ಫ್ಯಾಲೋ ಲ್ಯಾಂಡ್. ಸೊ ಇಲ್ಲಿ ನೀವು ನೋಡ್ಬೋದು ಫ್ಯಾಲೋ ಲ್ಯಾಂಡ್ ಏನಪ್ಪಾ ಅಂತಂದ್ರೆ, ಬೇಸಿಕಲಿ ನಾವು ಇಲ್ಲಿ ಅಗ್ರಿಕಲ್ಚರ್ ಮಾಡೋದಕ್ಕೆ ಆಗೋದಿಲ್ಲ ಮಕ್ಳೇ, ಆಯ್ತಾ. ಸೊ ಅಂತ ಒಂದು ಭೂಮಿನ ನಾವು ಫ್ಯಾಲೋ ಲ್ಯಾಂಡ್ ಅಂತ ಹೇಳ್ತೀವಿ. ಆದ್ರೆ ಇಲ್ಲಿ ನೋಡಿ, ಇಲ್ಲಿ ವಿತ್ ದ ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್ ದೇರ್ ಇಸ್ ಅ ಗ್ರೇಟ್ ಡಿಮ್ಯಾಂಡ್ ಫಾರ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್. ಅಂದ್ರೆ ಜನಸಂಖ್ಯೆ ಜಾಸ್ತಿ ಆದಷ್ಟು ನಮ್ಗೆ ಫುಡ್ ಪ್ರೊಡಕ್ಷನ್ ಕೂಡ ಜಾಸ್ತಿ ಆಗ್ಬೇಕು. ಆದ ಕಾರಣ ಅಂಡ್ ಆಸ್ ಸಚ್ more and more land is being used for cultivation. Therefore, even fallow land is being utilized for agriculture. ಹೆಂಗೆ? with the help of technology. ಅರ್ಥ ಆಯ್ತಾ ನಿಮ್ಗೆ? ಬೇಸಿಕಲಿ ಇದು ಅಗ್ರಿಕಲ್ಚರ್ಗೆ ಉಪಯೋಗಿಸ್ಕೊಳ್ಳಕ್ ಆಗದೇ ಇಲ್ಲ ನಾವು, ಬಟ್ ಟೆಕ್ನಾಲಜಿನ ಯೂಸ್ ಮಾಡಿ ಏನ್ ಮಾಡ್ತಾ ಇದ್ರೆ, ಅಂಡ್ ಇಲ್ಲಿ ಜನಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ, ನಾವ್ ಇನ್ನ ಜಾಸ್ತಿ ಪ್ರೊಡಕ್ಷನ್ ಮಾಡ್ಬೇಕು, ಫುಡ್ ಪ್ರೊಡಕ್ಷನ್. ಸೊ ಹಾಗಾಗಿ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಈ ಭೂಮಿಯಲ್ಲಿ ಕೂಡ ವ್ಯವಸಾಯ ಮಾಡೋ ತರ ಮಾಡಿ ಫುಡ್ ಪ್ರಾಡಕ್ಟ್ಸ್ ನಾವು ಬೆಳಿಬಹುದು, ಅರ್ಥ ಆಗ್ತದೆ. ಸೊ ಅದು ಫ್ಯಾಲೋ ಲ್ಯಾಂಡ್, ಅರ್ಥ ಆಯ್ತಾ ಮಕ್ಳೇ. ಸೊ ಭೂಮಿ ಫ್ಯಾಲೋ ಲ್ಯಾಂಡ್ ಈ ತರ ಇರುತ್ತೆ ನೋಡೋದಕ್ಕೆ ಭೂಮಿ, ರೈಟ್. ಎಸ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಗ್ರಾಸ್ ಲ್ಯಾಂಡ್. ಸೊ ಗ್ರಾಸ್ ಲ್ಯಾಂಡ್ ನಿಮ್ಗೆ ಗೊತ್ತೇ ಇದೆ. ಸೊ ಗ್ರಾಸ್ ಲ್ಯಾಂಡ್ ಆರ್ diminishing continuously with the expansion of area being taken up for
ಅಗ್ರಿಕಲ್ಚರ್ ಆಯ್ತಾ. ಸೊ ಬೇಸಿಕಲಿ ನೀವು ಫಾರೆಸ್ಟ್ ಲ್ಯಾಂಡ್ ಆಗಿರ್ಬೋದು ಅಥವಾ ಗ್ರಾಸ್ ಲ್ಯಾಂಡ್ ಆಗಿರ್ಬೋದು, ಸೊ ಇದನ್ನೆಲ್ಲ ಏನ್ ಮಾಡ್ತಾ ಇದಾರಪ್ಪ ಅಂತಂದ್ರೆ ವ್ಯವಸಾಯಕ್ಕೋಸ್ಕರ ಉಪಯೋಗಿಸ್ಕೋತಾ ಇದ್ದಾರೆ. ಅಟ್ ದಿ ಎಂಡ್ ಆಫ್ ದಿ ಡೇ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ, ಪ್ರೊಡಕ್ಷನ್ ಕೂಡ ಇನ್ಕ್ರೀಸ್ ಆಗಬೇಕು ಅನ್ನೋ ಒಂದು ಕಾರಣಕ್ಕೆ ಆಯ್ತಾ. ಸೊ ಹಿಮಾಚಲ್ ಪ್ರದೇಶ್ ಹ್ಯಾಸ್ ದಿ ಲಾರ್ಜೆಸ್ಟ್ ಏರಿಯಾ ಅಂಡರ್ ಗ್ರಾಸ್ ಲ್ಯಾಂಡ್. ಸೊ ಇದು 1 ಮಾರ್ಕ್ ಕ್ವೆಶನ್ಸ್ಗೆ ಕೇಳುವಂತ ಸಾಧ್ಯತೆಗಳಿದೆ, ಸೊ ಹಾಗಾಗಿ ಹಾಕಿದೀವಿ, ಇಂಪಾರ್ಟೆಂಟ್. ಹರಿಯಾಣ ಅಂಡ್ ಪಂಜಾಬ್ ಹ್ಯಾವ್ ದಿ ಸ್ಮಾಲೆಸ್ಟ್ ಗ್ರಾಸ್ ಲ್ಯಾಂಡ್ಸ್. ಅರ್ಥ ಆಯ್ತಾ? ಇಷ್ಟೇ ಇಲ್ಲ, ಏನು ನೀವು ಬೇರೆದೇನು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇಷ್ಟೇ. ಗ್ರಾಸ್ ಲ್ಯಾಂಡ್ ಅನ್ನೋದನ್ನ ಕೂಡ ವ್ಯವಸಾಯಕ್ಕೆ ಉಪಯೋಗಿಸ್ಕೊತಾ ಇದ್ದಾರೆ, ಸೊ ಅದರಿಂದ ಗ್ರಾಸ್ ಲ್ಯಾಂಡ್ಸ್ ಅನ್ನೋದು ಕೂಡ ಕಮ್ಮಿ ಆಗ್ತಾ ಇದೆ. ಹೈಯೆಸ್ಟ್ ಇರೋದು ಹಿಮಾಚಲ್ ಪ್ರದೇಶಲ್ಲಿ, ಲೋಯೆಸ್ಟ್ ಅಥವಾ ಸ್ಮಾಲೆಸ್ಟ್ ಗ್ರಾಸ್ ಲ್ಯಾಂಡ್ಸ್ ಇರೋದು ಹರಿಯಾಣ ಹಾಗೂ ಪಂಜಾಬ್ ಅಲ್ಲಿ. That's it. Right? Yes. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅದರ್ ಅನ್ಕಲ್ಟಿವೇಟೆಡ್ ಲ್ಯಾಂಡ್. ಸೊ ಇಲ್ಲಿ ನಿಮಗೆ ಫ್ಯಾಲೋ ಲ್ಯಾಂಡ್ ಹಾಗೂ ಅನ್ಕಲ್ಟಿವೇಟೆಡ್ ಲ್ಯಾಂಡ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಆಯ್ತಾ. ಸೊ ಡಿಫ್ರೆನ್ಸ್ ಏನು ಅಂತ ತಿಳ್ಕೊಳ್ಳಿ ಫಸ್ಟ್. ಇದನ್ನ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ರೀ. ಸೊ ಲ್ಯಾಂಡ್ ದಟ್ ವಾಸ್ ಅರ್ಲಿಯರ್ ಯೂಸ್ಡ್ ಫಾರ್ ಅಗ್ರಿಕಲ್ಚರ್ ಇಸ್ ನೌ ಲೆಫ್ಟ್ ಅನ್ಕಲ್ಟಿವೇಟೆಡ್ ಆಯ್ತಾ, ಡ್ಯೂ ಟು ಸರ್ಟನ್ ಚೇಂಜಸ್ ಇನ್ ದ ಕೆಮಿಕಲ್ ಕಾಂಪೋಸಿಷನ್ ಆಫ್ ದ ಸಾಯಿಲ್ ವಿಚ್ ಹ್ಯಾವ್ ರೆಂಡರ್ಡ್ ಇಟ್ ಅನ್ಸ್ಯೂಟಬಲ್. ಇದು ನೋಡಿ, ಇಲ್ಲಿ ಅನ್ಕಲ್ಟಿವೇಟೆಡ್ ಲ್ಯಾಂಡ್ ಏನಪ್ಪಾ ಅಂತಂದ್ರೆ ಬೇಸಿಕಲಿ ಅಗ್ರಿಕಲ್ಚರ್ ಅನ್ನೋದು ಮಾಡ್ತಾ ಇದ್ರು, ಬಟ್ ಅಲ್ಲಿ ಸ್ವಲ್ಪ ಮಣ್ಣಿನ ಪ್ರಾಬ್ಲಮ್ ಆಗಿ ಅಥವಾ ಏನೋ ಕೆಮಿಕಲ್ ಕಾಂಪೋಸಿಷನ್ ಚೇಂಜ್ ಆಗಿ ಅಥವಾ ಮಣ್ಣಿನ ಫಲವತ್ವ ಏನಾಗಿದೆ ಕಮ್ಮಿ ಆಗಿ ಅಲ್ಲಿ ಸ್ಟಾಪ್ ಮಾಡಿರ್ತಾರೆ ಅಗ್ರಿಕಲ್ಚರ್ ಮಾಡೋದನ್ನ. ಅರ್ಥ ಆಯ್ತಾ? ಅದಾದ್ಮೇಲೆ ಸರ್ಟನ್ ಪೀರಿಯಡ್ ಆಫ್ ಅದಕ್ಕೆ ಸ್ವಲ್ಪ ಗ್ಯಾಪ್ ಕೊಟ್ಟು ಮತ್ತೆ ಅಗ್ರಿಕಲ್ಚರ್ ಅನ್ನೋದನ್ನ ಸ್ಟಾರ್ಟ್ ಮಾಡ್ತಾರೆ. ಅದು ಅದರ್ ಅನ್ಕಲ್ಟಿವೇಟೆಡ್ ಲ್ಯಾಂಡ್. ಫ್ಯಾಲೋ ಲ್ಯಾಂಡ್ ಏನಪ್ಪಾ ಅಂತಂದ್ರೆ ಅಲ್ಲಿ ಅಗ್ರಿಕಲ್ಚರ್ ಮಾಡಕ್ಕೆ ಆಗೋದಿಲ್ಲ, ಬಟ್ ಏನೋ ಟೆಕ್ನಾಲಜಿನ ಯೂಸ್ ಮಾಡಿ ಅಗ್ರಿಕಲ್ಚರ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅರ್ಥ ಆಯ್ತಾ? ಸೊ ಅದು ಡಿಫ್ರೆನ್ಸ್. ಇದು ಆಲ್ರೆಡಿ ಮಾಡ್ತಾ ಇದ್ರು, ಸ್ವಲ್ಪ ಬ್ರೇಕ್ ಕೊಡ್ತಾರೆ ಯಾವುದೋ ಒಂದು ಕಾರಣಕ್ಕೆ, ಮತ್ತೆ ಶುರು ಮಾಡ್ಕೋತಾರೆ. ರೈಟ್? ಸೊ ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಫ್ಯಾಲೋ ಲ್ಯಾಂಡ್ ಹಾಗೂ ಅದರ್ ಅನ್ಕಲ್ಟಿವೇಟೆಡ್ ಲ್ಯಾಂಡ್. ಅರ್ಥ ಆಯ್ತಾ? ಎಸ್. ಸೊ ಟೈಪ್ಸ್ ಇವಾಗ ಗೊತ್ತಾಯ್ತಲ್ಲ ಮಕ್ಳೇ, ಹೇಗೆ ಯೂಸ್ ಮಾಡ್ಕೋತೀವಿ ನಾವು ಭೂಮಿ ಅನ್ನೋದನ್ನ. ಬರೀ ವ್ಯವಸಾಯ, ಬರೀ ಫಾರೆಸ್ಟ್ರಿ ಅಲ್ಲ, ಬಿಲ್ಡಿಂಗ್ಸ್ ಕಟ್ಟೋದನ್ನು ಯೂಸೇಜ್ ಆಫ್ ಲ್ಯಾಂಡೇ ಅಲ್ಲಿ. ಅರ್ಥ ಆಗ್ತಾ ಇದೆಯಾ? ಸೊ ಪ್ರತಿಯೊಂದನ್ನು ಕವರ್ ಮಾಡಿದೀವಿ. ರೈಟ್? ಇವಾಗ ನೆಕ್ಸ್ಟ್ ಅಗ್ರಿಕಲ್ಚರ್ ಕಡೆಗೆ ಹೋಗೋಣ ಆಯ್ತಾ. ಸೊ ಅಗ್ರಿಕಲ್ಚರ್ ಇಸ್ ಒನ್ ಆಫ್ ದ ಏನ್ಷಿಯಂಟ್ ಆಕ್ಯುಪೇಷನ್ ಆಫ್ ಹ್ಯೂಮನ್ ಬೀಯಿಂಗ್ಸ್. ಸೊ ಭಾರತ ಅಂತಾನೆ ಅಲ್ಲ, ಪ್ರಪಂಚದಲ್ಲೇ ನೀವು ತಗೊಂಡಾಗ ಇದೊಂದು ತುಂಬಾ ವರ್ಷಗಳಿಂದ ಇರುವಂತ ಒಂದು ಆಕ್ಯುಪೇಷನ್ ಇದು ಆಯ್ತಾ, ಒಂದು ಕೆಲಸ ಇದು. ಸೊ ಅಂಡ್ ದೇ ಹ್ಯಾವ್ ಎಂಗೇಜ್ಡ್ ಇನ್ ಇಟ್ ಸಿನ್ಸ್ ದ ಬಿಗಿನಿಂಗ್ ಆಫ್ ಸಿವಿಲೈಸೇಷನ್. ಅಗ್ರಿಕಲ್ಚರ್ ಹ್ಯಾಸ್ ಬೀನ್, ಬಿಕಾಸ್ ಆವಾಗ್ಲಿಂದನೂ ತಿನ್ನೋದನ್ನ ಶುರು ಮಾಡಿದ್ದಾರೆ ಮನುಷ್ಯರಂದ ಮೇಲೆ ಅಲ್ವಾ. ಸೊ ದಟ್ಸ್ ದಿ ರೀಸನ್ ಅಗ್ರಿಕಲ್ಚರ್ ಹ್ಯಾಸ್ ಬೀನ್ ಡಿಸ್ಕ್ರೈಬ್ಡ್ ಆಸ್ ದಿ ಆರ್ಟ್ ಆಫ್ ಕಲ್ಟಿವೇಟಿಂಗ್ ದ ಲ್ಯಾಂಡ್. ಅಂದ್ರೆ ನಾವು ಹೇಗೆ ಅದನ್ನ ಉಪಯೋಗಿಸ್ಕೊಂಡು ಹೇಗೆ ನಮಗ್ ಬೇಕಾಗಿರುವಂತ ಪ್ರಾಡಕ್ಟ್ಸ್ ನ ನಾವು ತಗೋಬರ್ತೀವಿ ಅದರಿಂದ ಆಚೆ ಕಡೆ ಅನ್ನೋದು. ಅರ್ಥ ಆಗ್ತಾ ಇದೆಯಾ? So cultivating or tilling the land and growing crops. Agriculture also includes fisheries, cattle rearing ಹಾಗೂ forestry. ಸೊ ಮೀನುಗಾರಿಕೆ ಆಗಿರ್ಬೋದು ಅಥವಾ ಹಸು ಮೇಯಿಸೋದಾಗಿರ್ಬೋದು ಅಥವಾ ಅರಣ್ಯ ಪ್ರದೇಶಗಳನ್ನ ನಾವು ಕಾಪಾಡ್ಕೊ ಬರೋದಾಗಿರ್ಬೋದು, ಇದು ಎಲ್ಲ ಕೂಡ ಅಗ್ರಿಕಲ್ಚರ್ ಕೆಳಗಡೆನೆ ಬರುತ್ತೆ. ಅರ್ಥ ಆಯ್ತಾ? ಎಸ್. ಸೊ ಇಂಪಾರ್ಟೆನ್ಸ್ ಆಫ್ ಅಗ್ರಿಕಲ್ಚರ್ ನೋಡಿ, ಇಲ್ಲಿ ಅಗ್ರಿಕಲ್ಚರ್ ಇಸ್ ದ ಮೇನ್ ಆಕ್ಯುಪೇಷನ್ ಆಫ್ ಇಂಡಿಯನ್ಸ್ ಆಯ್ತಾ. ಸೊ ಇದ್ರಲ್ಲೆಲ್ಲ ಏನ್ ಎಕ್ಸ್ಪ್ಲೇನ್ ಮಾಡೋದಿಲ್ಲ ಮಕ್ಳು, ವೆರಿ ಜನರಲ್ ಇದು. ಸೊ ಮೇನ್ ಆಕ್ಯುಪೇಷನ್ ಇಂಡಿಯನ್ಸ್ಗೆ. It can be seen in all parts of the country in different forms and cultivating different crops. So ಅಂದ್ರೆ ಅಲ್ಲಿರೋ ಭೂಮಿ ಟೈಪ್ಸ್ ನ ಪ್ರಕಾರ, ಇರೋ ಮಣ್ಣಿನ ಪ್ರಕಾರ ಬೇರೆ ಬೇರೆ ರೀತಿಯಾದಂತ ಕ್ರಾಪ್ಸ್ ನ ಗ್ರೋ ಮಾಡ್ತಾ ಹೋಗ್ತಾರೆ ಆಯ್ತಾ. ಸೊ ಫಾರ್ಮಿಂಗ್ ಸಪ್ಲೈಸ್ ದ ಫುಡ್ ಗ್ರೇನ್ಸ್ ಆಯ್ತಾ. ಸೊ ಇದು ಐಕನ್ ಫುಡ್ ಗ್ರೇನ್ಸ್ಗೆ ಫಾರ್ ದ ಹ್ಯೂಜ್ ಪಾಪ್ಯುಲೇಷನ್ ಆಫ್ ದ ಕಂಟ್ರಿ. It is a life subsistent occupation and provides more employment. ಅರ್ಥ ಆಗ್ತಾ ಇದೆಯಾ? ಸೊ ಕೆಲಸ ಅನ್ನೋದು ಜಾಸ್ತಿ ಜನಗಳಿಗೆ ಕೊಡುತ್ತೆ. ಆ್ಯಂಡ್ ಏನಪ್ಪಾ ಅಂತಂದ್ರೆ ಇದು ನಮಗೆ ಸಸ್ಟೈನಬಿಲಿಟಿ ಅಲ್ವಾ. ಸೊ ನಮ್ಗೆ ಅಗ್ರಿಕಲ್ಚರ್ ಅನ್ನೋದು ನಾವು ಮಾಡಲೇಬೇಕು, ಅದನ್ನ ಮಾರಲೇಬೇಕು. ಅಟ್ ದ ಎಂಡ್ ಆಫ್ ದಿ ಡೇ ಅದರಿಂದ ದುಡ್ಡು ಮಾಡ್ಕೋಬಹುದು. ರೈಟ್? ಆ್ಯಂಡ್ ನಾವು ಒಂದಷ್ಟು ಜನ ಪಾಪ್ಯುಲೇಷನ್ಗೆ ಕೂಡ ನಾವು ಏನ್ ಮಾಡ್ತಾ ಇದೀವಿ, ಫುಡ್ ಗ್ರೇನ್ಸ್ ಅನ್ನೋದನ್ನ ಸಪ್ಲೈ ಮಾಡ್ತಾ ಇದೀವಿ, ಅವ್ರ ಹೊಟ್ಟೆ ತುಂಬಿಸ್ತಾ ಇದೀವಿ. ರೈಟ್? ಸೊ ಆಪರ್ಚುನಿಟೀಸ್ ದೆನ್ ಆಲ್ ಅದರ್ ಸೆಕ್ಟರ್ಸ್ ಆಫ್ ದ ಎಕಾನಮಿ, ಬಿಕಾಸ್ ಮೇಜರ್ ಆಗಿ ಮಾಡ್ತಾ ಇರೋದು ಅಗ್ರಿಕಲ್ಚರ್ ಅದಕ್ಕೆ ಇಂಡಿಯಾದಲ್ಲಿ. ಅರ್ಥ ಆಯ್ತಾ? ಸೊ ಇದು ಇಂಪಾರ್ಟೆನ್ಸ್. ಮೆನಿ ಇಂಡಸ್ಟ್ರೀಸ್ ಇನ್ ಇಂಡಿಯಾ ಡಿಪೆಂಡ್ ಆನ್ ದಿ ರಾ ಮಟೀರಿಯಲ್ಸ್ ಪ್ರೊವೈಡೆಡ್ ಬೈ ಅಗ್ರಿಕಲ್ಚರ್. ಸೊ ಇದೇನು ಅಂತ ಹೇಳ್ತೀನಿ, ಓಕೆನಾ. ಸೊ ರಾ ಮಟೀರಿಯಲ್ಸ್ ಇಸ್ ಪ್ರೊವೈಡೆಡ್ ಬೈ ಅಗ್ರಿಕಲ್ಚರ್. ರಾ ಮಟೀರಿಯಲ್ ಅಂತ ಅಂದ್ರೆ ಏನ್? ರಾ ಮಟೀರಿಯಲ್ ಅಂತ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಕಾಟನ್ ಬಟ್ಟೆ, ಓಕೆನಾ, ಒಂದು ಕಾಟನ್ ಬಟ್ಟೆ ನಾನು ಮಾಡಬೇಕು ಅಂತಂದ್ರೆ ನನಗೆ ಕಾಟನ್ ಫಸ್ಟ್ ಬೇಕು ಆಯ್ತಾ, ಹತ್ತಿ ಬೇಕು. ಸೊ ಹತ್ತಿ ಎಲ್ಲಿಂದ ಸಿಗುತ್ತೆ?
ಗಿಡದಿಂದ ಸಿಗುತ್ತೆ, ಅರ್ಥ ಆಯ್ತಾ? ಸೊ ಆ ಗಿಡ ಬರೋದು ಅಗ್ರಿಕಲ್ಚರ್ ಸೆಕ್ಟರ್ ಅಥವಾ ಪ್ರೈಮರಿ ಸೆಕ್ಟರ್ ಅಂತ, ಅರ್ಥ ಆಯ್ತಾ? ಸೊ ಅದು ರಾ ಮಟೀರಿಯಲ್ಸ್. ದಸ್ ಇಂಡೈರೆಕ್ಟ್ಲಿ ಅಗ್ರಿಕಲ್ಚರ್ ನರ್ಚರ್ಸ್ ಮೆನಿ ಇಂಡಸ್ಟ್ರೀಸ್. ಎಕ್ಸಾಂಪಲ್ ಕೆಮಿಕಲ್ ಫರ್ಟಿಲೈಸರ್ಸ್, ಪೆಸ್ಟಿಸೈಡ್ಸ್, ಇನ್ಸೆಕ್ಟಿಸೈಡ್ಸ್, ಇಂಡಸ್ಟ್ರೀಸ್, ಮ್ಯಾನುಫ್ಯಾಕ್ಚರಿಂಗ್, ಫಾರ್ಮಿಂಗ್ ಎಕ್ವಿಪ್ಮೆಂಟ್ ಎಕ್ಸೆಟ್ರಾ ಎಲ್ಲಾನು ಅಲ್ಲಿ ಬರುತ್ತೆ. ಇವಾಗ ನಾನು ಆ ಹತ್ತಿನ ಕಿತ್ತು ಇಂಡಸ್ಟ್ರಿಗೆ ಕಳಿಸ್ತೀನಿ. ಇಂಡಸ್ಟ್ರಿಗೆ ಕಳಿಸಿದಾಗ ಅವ್ರೇನ್ ಮಾಡ್ತಾರೆ, ಆ ಹತ್ತಿಯಿಂದ ಬಟ್ಟೆ ಅನ್ನೋದನ್ನ ಮಾಡ್ತಾರೆ. ಓಕೆನಾ? ನೆಕ್ಸ್ಟ್ ಸ್ಟೆಪ್, ಅಗ್ರಿಕಲ್ಚರ್ ಸಪೋರ್ಟ್ಸ್ ಮೆನಿ ಟರ್ಷರಿ ಆಕ್ಯುಪೇಷನ್ಸ್ ಲೈಕ್ ಟ್ರಾನ್ಸ್ಪೋರ್ಟ್, ಟ್ರೇಡ್, ಬ್ಯಾಂಕಿಂಗ್ ಎಕ್ಸೆಟ್ರಾ. ಇವಾಗ ಮಾಡಿರೋಂಥ ಬಟ್ಟೆ ಏನೇನ್ ಮಾಡ್ತಾರೆ, ಅಲ್ಲೇ ಇಂಡಸ್ಟ್ರಿಯಲ್ಲೇ ಇಟ್ಕೊಂಡಿರ್ತಾರ? ಇಲ್ಲ, ಅವ್ರೇನ್ ಮಾಡ್ತಾರೆ, ವ್ಯಾಪಾರ ಮಾಡ್ತಾರೆ. ಸೊ ಅದರಿಂದ ದುಡ್ಡನ್ನ ಮಾಡ್ಕೋತಾರೆ, ಅರ್ಥ ಆಗ್ತಾ ಇದೆಯಾ? ಸೊ ಅದು ಪ್ರೈಮರಿ, ಸೆಕೆಂಡರಿ ಹಾಗೂ ಟರ್ಷರಿ ಸೆಕ್ಟರ್. ಇದೆಲ್ಲದಕ್ಕೂ ಸಪೋರ್ಟ್ ಮಾಡೋದು ಯಾವ್ದಪ್ಪ ಅಂತ, ಅಗ್ರಿಕಲ್ಚರ್, ಅರ್ಥ ಆಯ್ತಾ? ಸೊ ಅದು ಕೂಡ ಇಂಪಾರ್ಟೆನ್ಸ್ ಕೆಳಗಡೆ ಬರುತ್ತೆ. ನಾನು ಇಲ್ಲಿ ಬೇರೆ ಎಕ್ಸಾಂಪಲ್ ನ ಹಾಕಿದೀನಿ. ನಾನು ಹೇಳಿದೊಂದು ಎಕ್ಸಾಂಪಲ್, ಬಟ್ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಇದೆ. ಸೊ ಹಸು ಅಂದಿದ ತಕ್ಷಣ ಹಾಲನ್ನ ನೆನ್ಪಿಟ್ಕೊಂಡಿರಿ. ಸೊ ಹಾಲು ಬರುತ್ತೆ ಅಂಡ್ ನಾವು ಅದನ್ನ ಇಂಡಸ್ಟ್ರೀಸ್ಗೂ ಅಥವಾ ಯಾವ್ದಾದ್ರು ಫ್ಯಾಕ್ಟ್ರೀಸ್ ಕಳಿಸ್ತೀವಿ, ಅರ್ಥ ಆಗ್ತಾ ಇದೆಯಾ? ಸೊ ಅದರಿಂದ ಏನ್ ಮಾಡ್ತಾರೆ, ತುಪ್ಪ ಅನ್ನೋದನ್ನ ಮಾಡ್ತಾರೆ, ಬೆಣ್ಣೆ ಅನ್ನೋದನ್ನ ತೆಗಿತಾರೆ, ಇದೆಲ್ಲ ತೆಗಿತಾರೆ. ಅಂಡ್ ಅಟ್ ದಿ ಎಂಡ್ ಆಫ್ ದ ಡೇ ಅದನ್ನ ಬೇರೆ ಕಡೆಗೆ ಸಾಗಿಸ್ತಾರೆ, ಟ್ರಾನ್ಸ್ಪೋರ್ಟ್ ಮಾಡ್ತಾರೆ, ಅದರಿಂದ ಬಿಸ್ನೆಸ್ ಮಾಡ್ಕೋತಾರೆ. ಸೊ ಇದು ಕೂಡ ಒಂದು ಎಕ್ಸಾಂಪಲ್ ಆಗುತ್ತೆ, ರೈಟ್? ಎಸ್. ಸೊ ಟೈಪ್ಸ್ ಆಫ್ ಫಾರ್ಮಿಂಗ್ ಇನ್ ಇಂಡಿಯಾ. ಸೊ ಇದು ಮತ್ತೆ ಇಂಪಾರ್ಟೆಂಟ್ ಕ್ವೆಶನ್ ಆಗುತ್ತೆ ಫ್ರಮ್ ದಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಒಂದ್ಸರಿ ನೋಡ್ಕೊಂಬಿಡಿ. ಇಂಟೆನ್ಸಿವ್ ಫಾರ್ಮಿಂಗ್, ಸಬ್ಸಿಸ್ಟೆಂಟ್ ಫಾರ್ಮಿಂಗ್ ಮತ್ತೆ 2 ಟೈಪ್ಸ್ ಇದೆ, ಸೆಡೆಂಟರಿ ಫಾರ್ಮಿಂಗ್ ಹಾಗೂ ಶಿಫ್ಟಿಂಗ್ ಕಲ್ಟಿವೇಶನ್. ಎಲ್ಲಾನು ಇನ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಡೋಂಟ್ ವರಿ. ಓಕೆ, ಇನ್ನೊಂದು ಟೈಪ್ ಬಂದು ಕಮರ್ಷಿಯಲ್ ಫಾರ್ಮಿಂಗ್, ಮಿಕ್ಸ್ಡ್ ಫಾರ್ಮಿಂಗ್ ಹಾಗೂ ಪ್ಲಾಂಟೇಶನ್ ಫಾರ್ಮಿಂಗ್, ಆಯ್ತಾ? ಸೊ ಟೈಪ್ಸ್ ಆಫ್ ಫಾರ್ಮಿಂಗ್ ಅಲ್ಲಿ 1 2 3 4 5 ಟೈಪ್ಸ್ ಇದೆ ಅಂಡ್ ಸಬ್ಸಿಸ್ಟೆಂಟ್ ಅಲ್ಲಿ 2 ಟೈಪ್ ಇದೆ, ಆಯ್ತಾ? ನೋಡ್ಕೊಂಬಿಡಿ ಫ್ಲೋ ಚಾರ್ಟ್ ನ, ರೈಟ್? ಎಸ್. ಇವಾಗ ಫಸ್ಟ್ ಒನ್ ನೋಡೋಣ, ಇಂಟೆನ್ಸಿವ್ ಫಾರ್ಮಿಂಗ್. ಸೊ ಇಂಟೆನ್ಸಿವ್ ಫಾರ್ಮಿಂಗ್ ಅಂದ್ರೆ ಏನು ಅನ್ನೋದನ್ನ ಇವಾಗ ತಿಳಿತಾ ಹೋಗೋಣ. ಗ್ರೋಯಿಂಗ್ 2 to 3 crops ಆನ್ ದ ಸೇಮ್ ಪ್ಲಾಟ್ ಇನ್ ಅ ಇಯರ್, ಅರ್ಥ ಆಗ್ತಾ ಇದೆಯಾ? ಇವಾಗ ಟೊಮ್ಯಾಟೋಗೂ ರೇಟ್ ಜಾಸ್ತಿ ಇದೆ, ಪೊಟ್ಯಾಟೋಗೂ ರೇಟ್ ಜಾಸ್ತಿ ಇದೆ. ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ, ಅರ್ಧ ಭೂಮಿಗೆ ಟೊಮ್ಯಾಟೊ ಹಾಕ್ತೀನಿ, ಇನ್ನು ಅರ್ಧ ಭೂಮಿಗೆ ಪೊಟ್ಯಾಟೊ ಹಾಕ್ತೀನಿ. ಅಟ್ ದಿ ಎಂಡ್ ಆಫ್ ದ ಡೇ ನಾನು ಏನ್ ಮಾಡ್ಬೇಕು, ಬೇರೆಯವ್ರ ಇದು ಅಂದ್ರೆ ಲೈಕ್ ಇವಾಗ ಟೊಮ್ಯಾಟೊ ಪೊಟ್ಯಾಟೊ ಬೇಕೇ ಬೇಕು ಎಲ್ಲಾರ್ಗು. ಸೊ ಅದನ್ನ ತೀರಿಸ್ದಂಗೂ ಆಗುತ್ತೆ, ನಾನು ದುಡ್ಡು ಮಾಡ್ಕೊಂಡಂಗೂ ಆಗುತ್ತೆ, ಅರ್ಥ ಆಗ್ತಾ ಇದೆಯಾ? ಸೊ ಆ ಒಂದು ಮೆಥಡ್ ನ ನಾವು ಇಂಟೆನ್ಸಿವ್ ಫಾರ್ಮಿಂಗ್ ಅಂತ ಕರಿತೀವಿ ಮಕ್ಕಳೇ, ಆಯ್ತಾ? ಸೊ ಇಂಡಿಯಾಸ್ ಪಾಪ್ಯುಲೇಷನ್ ಇಸ್ ಹ್ಯೂಜ್ ಅಂಡ್ ದೇರ್ ಇಸ್ ಅ ಲಾರ್ಜ್ ಡಿಮ್ಯಾಂಡ್ ಫಾರ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್. Hence, this kind of farming is in practice in areas that are fertile and have huge populations. So ನೀವು ಇಲ್ಲಿ ನೋಡ್ಬೋದು, ಒಂದೊಂದು ಪ್ಲಾಟ್ ಒಂದೊಂದು ರೀತಿಯಲ್ಲಿದೆ, ಅಂದ್ರೆ ಅದು ಬೇರೆ ಬೇರೆ ಕ್ರಾಪ್ಸ್ ತಗೊಳ್ಳಿ, ಆಯ್ತಾ? ಸೊ ಒಂದೇ ಭೂಮಿಯಲ್ಲಿ, ಆಯ್ತಾ, ಇವಾಗ ನನ್ನ ಹತ್ರ 1 ಎಕರೆ ಭೂಮಿ ಇದೆ. ಸೊ ಅರ್ಧ ಎಕರೆ ಒಂದು ಹಾಕ್ತಾ ಇದೀನಿ, ಇನ್ನು ಅರ್ಧ ಎಕರೆ ಇನ್ನೊಂದು ಹಾಕ್ತಾ ಇದೀನಿ, ಇನ್ನೊಂದು ಕ್ರಾಪ್ ನ ಹಾಕ್ತಾ ಇದೀನಿ, ಅರ್ಥ ಆಯ್ತಾ? ಸೊ ಅದು ಇಂಟೆನ್ಸಿವ್ ಫಾರ್ಮಿಂಗ್. ಇದು ಪ್ರತಿ ಸತಿನೂ ಒಂದೇ ಇರಲ್ಲ ಮಕ್ಕಳೇ, ಸೊ ಡಿಮ್ಯಾಂಡ್ ನ ನೋಡ್ಕೊಂಡು ಮಾಡ್ತಾ ಇರ್ತಾರೆ, ಆಯ್ತಾ? ನೆಕ್ಸ್ಟ್ ಸಬ್ಸಿಸ್ಟೆಂಟ್ ಫಾರ್ಮಿಂಗ್. ಸೊ ಸಬ್ಸಿಸ್ಟೆಂಟ್ ಫಾರ್ಮಿಂಗ್ ಅಂತ ಅಂದ್ರೆ ಫಾರ್ಮರ್ಸ್ ಗ್ರೋಯಿಂಗ್ ಕ್ರಾಪ್ಸ್ ಫಾರ್ ದಿಯರ್ ಓನ್ ಯೂಸ್. ನನ್ನ ಹತ್ರ ನಾನು ಫಾರ್ಮರ್, ನಾನು ರೈತ, ನನ್ನ ಹತ್ರ ಚಿಕ್ಕದಾಗ ಒಂದು ಜಮೀನಿದೆ, ನನ್ನ ಫ್ಯಾಮಿಲಿ ದೊಡ್ಡದಿದೆ, ಆಯ್ತಾ, ಜಾಯಿಂಟ್ ಫ್ಯಾಮಿಲಿ ಇದೆ. ಸೊ ನನ್ಗೆ ಎಷ್ಟು ಬೇಕೋ ನಾನು ಎಲ್ಲಾನು ಅಲ್ಲೇ ನಾನು ಬೆಳೆಸ್ಕೋತೀನಿ, ಅರ್ಥ ಆಯ್ತಾ? ಸೊ ಅದು ಸಬ್ಸಿಸ್ಟೆಂಟ್ ಫಾರ್ಮಿಂಗ್. ನಾನು ಬೇರೆಯವ್ರು ಮಾರೋದಕ್ಕೆ, ಬಿಸ್ನೆಸ್ ಮಾಡೋದಕ್ಕೆ, ಇದಕ್ಕೋಸ್ಕರ ನಾನು ಬೆಳೆಸ್ತಾ ಇಲ್ಲ ಯಾವುದೇ ಒಂದು ಕ್ರಾಪ್, ಅರ್ಥ ಆಯ್ತಾ? ಅದು ಸಬ್ಸಿಸ್ಟೆಂಟ್ ಫಾರ್ಮಿಂಗ್. It's called subsistence farming. In this kind of farming, farmers grow food, grains, oil seeds, vegetables, etc. ಅವ್ರಿಗೆ ಏನೇನು ಬೇಕೋ ಅದನ್ನ ಅವ್ರು ಬೆಳೆಸ್ಕೋತಾರೆ. ಸೊ ಇದ್ರಲ್ಲಿ ನಾನು ಆಲ್ರೆಡಿ ಫ್ಲೋ ಚಾರ್ಟ್ ಅಲ್ಲಿ ಹೇಳ್ತಿರೋ ಟೈಪ್ ಇದೆ, ಸೆಡೆಂಟರಿ ಫಾರ್ಮಿಂಗ್ ಹಾಗೂ ಶಿಫ್ಟಿಂಗ್ ಕಲ್ಟಿವೇಶನ್. ಸೊ ಇವೆರಡು ಏನು ಅಂತ ನೋಡ್ತಾ ಹೋಗೋಣ. ಫಸ್ಟ್ ಬಂದ್ಬಿಟ್ಟು ಸೆಡೆಂಟರಿ ಫಾರ್ಮಿಂಗ್. ಸೊ ಇದು ಬಂದ್ಬಿಟ್ಟು ಸೆಟಲ್ಡ್ ಅಗ್ರಿಕಲ್ಚರ್ ಅಂತ ಹೇಳ್ತೀವಿ. ಅಂದ್ರೆ ನಾನು ಉಳ್ಕೊಂಡಿದ್ದೀನಿ, ನಾನು ಇವಾಗ ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ಇದ್ದೀನಿ. ಸೊ ಬೆಂಗಳೂರಲ್ಲೇ ಇರ್ತೀನಿ, ಇಲ್ಲಿ ನನ್ನ ಸ್ವಂತ ಮನೆ ಇದೆ ಅಂಡ್ ನನ್ನ ಎದುರುಗಡೆ ಒಂಚೂರು ಭೂಮಿ ಇದೆ, ಅಲ್ಲಿ ನಾನು ವ್ಯವಸಾಯ ಮಾಡ್ಕೋತೀನಿ, ಅರ್ಥ ಆಯ್ತಾ? ಸೊ ಅದು ಸೆಡೆಂಟರಿ ಫಾರ್ಮಿಂಗ್, ಇದ್ದಿದ್ದ ಕಡೆನೆ ಮಾಡ್ಕೊಳ್ಳೋ ಅಂಥದ್ದು. The agriculture practices and the seeds used are traditional ones. The produce is mainly used for domestic consumption, ಅಂದ್ರೆ ಮನೆತನಕ್ಕೋಸ್ಕರ ಯೂಸ್ ಮಾಡುವಂಥದ್ದು, and in small holdings, ಅರ್ಥ ಆಯ್ತಾ? ಬಟ್ ಸೆಡೆಂಟರಿ ಅಂದ್ರೇನೆ ಏನಪ್ಪಾ ಅಂತಂದ್ರೆ ಒಂದ್ ಕಡೆ ಇದ್ದು ಅಂತ, ಆಯ್ತಾ? ಇನ್ನೊಂದು ನೋಡಿ, ಈಸಿಯಾಗಿ ಗೊತ್ತಾಗುತ್ತೆ ನಿಮ್ಗೆ. ಶಿಫ್ಟಿಂಗ್ ಅಂತಂದ್ರೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ. ಇವಾಗ ನಾನು ಮನೆ ಶಿಫ್ಟ್ ಮಾಡ್ತಾ ಇದೀನಿ ಅಂತ ಹೇಳ್ತೀನಿ, ಅರ್ಥ ಆಗ್ತಾ ಇದೆ? ಅಂದ್ರೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗ್ತಾ ಇದೀವಿ ಅಂತ. ಓಕೆ, ಸೊ ಅಲ್ಲೇ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ ನಿಮ್ಗೆ.
ಸೊ ಶಿಫ್ಟಿಂಗ್ ಕಲ್ಟಿವೇಶನ್ ಅಂದ್ರೆ ಈ ತರ ಮಕ್ಳೇ ನೋಡಿ, ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗ್ತಾ ಇದ್ರೆ. ಯಾಕೆ ಹೋಗ್ತಾರೆ ಅಂತಂದ್ರೆ ಇಲ್ಲಿ ನೋಡಿ, ಇಲ್ಲಿ some people do not settle down in any area but cut down forest and engage in farming. ಗೊತ್ತಾಯ್ತಾ ಒನ್ ಆಫ್ ದ ರೀಸನ್ಸ್ ಯಾಕೆ ಫಾರೆಸ್ಟ್ ಕಮ್ಮಿ ಆಗ್ತಾ ಇದೆ ಅಂತ ಆಯ್ತಾ. ಸೊ ಆಫ್ಟರ್ 1 or 2 years when the fertility of the soil reduces, they move on to other areas and start cultivation there. ಸೊ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೋತಾರೆ. ಸೊ ಒಂದು ಪೀರಿಯಡ್ ಆಫ್ ಟೈಮ್ ಆದ್ಮೇಲೆ ಆ ಮಣ್ಣಿಗೂ ಏನ್ ಟೈಮ್ ಕೊಡ್ಬೇಕು ನಾವು ಮತ್ತೆ ಫರ್ಟೈಲ್ ಆಗೋದಕ್ಕೆ ಅಲ್ವಾ. ಸೊ ಆ ಗ್ಯಾಪ್ ಅಲ್ಲಿ ಇವ್ರು ಏನ್ ಮಾಡ್ತಾರೆ, ಮತ್ತೆ ಇನ್ನೊಂದ್ ಕಡೆಗೆ ಹೋಗಿ ಅಲ್ಲಿ ವ್ಯವಸಾಯನ ಸ್ಟಾರ್ಟ್ ಮಾಡ್ಕೋತಾರೆ. ಸೊ ಇದು ಏನಪ್ಪಾ ಅಂತಂದ್ರೆ ಅಲ್ಟಿಮೇಟ್ಲಿ ತುಂಬಾ ಲಾಸ್ ಆಗ್ತಾ ಇದೆ ಅಲ್ಲಿ. ಅರ್ಥ ಆಗ್ತಾ ಇದೆಯಾ? ಫಾರೆಸ್ಟ್ ಹೋಗ್ತಾ ಇದೆ ಅಂಡ್ ಮಣ್ಣಿನ ಫಲವತ್ವನು ಕೂಡ ಹೋಗ್ತಾ ಇದೆ. ಸೊ ಅದರಿಂದ ಏನ್ ಮಾಡ್ತಪ್ಪ ಅಂತಂದ್ರೆ ಇಟ್ ಹ್ಯಾಸ್ ಬೀನ್ ಬ್ಯಾನ್ಡ್ ಇನ್ ಮಾಡರ್ನ್ ಡೇ. ಸೊ ಗವರ್ಮೆಂಟ್ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಇದನ್ನ ಸ್ಟಾಪ್ ಮಾಡ್ಲೇಬೇಕು ನೀವು ಅಂತ ಹೇಳಿದ್ದಾರೆ. ಅರ್ಥ ಆಯ್ತಾ? ಸೊ ಇದು ಶಿಫ್ಟಿಂಗ್ ಕಲ್ಟಿವೇಶನ್. ನೆಕ್ಸ್ಟ್ ಟೈಪ್ ಬಂದ್ಬಿಟ್ಟು ಕಮರ್ಷಿಯಲ್ ಫಾರ್ಮಿಂಗ್. ಸೊ ಕಮರ್ಷಿಯಲ್ ಫಾರ್ಮಿಂಗ್ ಅಂದಿದ ತಕ್ಷಣ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಫಾರ್ ಕಮರ್ಷಿಯಲ್ ಪರ್ಪಸಸ್ ಅಂತಂದ್ರೆ ಅಟ್ ದಿ ಎಂಡ್ ಆಫ್ ದ ಡೇ ಇನ್ಕಮ್ಗೋಸ್ಕರ. ಓಕೆನಾ. ಸೊ ನಾವು ಮೇಜರ್ ಆಗಿ ಇದನ್ನ ಬೆಳೆಸಿದಾಗ ನಮ್ಗೆ ಇನ್ಕಮ್ ಬರುತ್ತೆ, ಬಿಸ್ನೆಸ್ ಚೆನ್ನಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಮಾಡುವಂತ ಫಾರ್ಮಿಂಗ್ ಇದು. ಟೊಬ್ಯಾಕೋ, ಶುಗರ್ ಕೇನ್, ಕಾಟನ್, ಟೀ, ಕಾಫಿ, ರಬ್ಬರ್ ಎಕ್ಸೆಟ್ರಾ ಕ್ರಾಪ್ಸ್. ಸೊ ಇಲ್ಲಿ ನಾನು 2 ಹಾಕಿದ್ದೀನಿ. ಇದು ನೀವು ನೋಡಿದ ತಕ್ಷಣ ಹೇಳ್ಬೋದು ಹತ್ತಿ, ಕಾಟನ್ ಪ್ಲಾಂಟ್, ಹಾಗೂ ಇದು ಶುಗರ್ ಕೇನ್, ಕಬ್ಬು. ಆಯ್ತಾ? ಸೊ ಇದು ಬಂದ್ಬಿಟ್ಟು ಕಮರ್ಷಿಯಲ್ ಫಾರ್ಮಿಂಗ್. ನೆಕ್ಸ್ಟ್ ಟೈಪ್ ಮಿಕ್ಸ್ಡ್ ಫಾರ್ಮಿಂಗ್. ನೀವು ಮತ್ತೆ ಇಲ್ಲಿ ಕೂಡ ಕನ್ಫ್ಯೂಸ್ ಆಗಬೇಡಿ ಇಂಟೆನ್ಸಿವ್ ಫಾರ್ಮಿಂಗ್ ಹಾಗೂ ಮಿಕ್ಸ್ಡ್ ಫಾರ್ಮಿಂಗ್. ಇಂಟೆನ್ಸಿವ್ ಫಾರ್ಮಿಂಗ್ ಅಲ್ಲಿ 2-3 ಟೈಪ್ಸ್ ಆಫ್ ಕ್ರಾಪ್ಸ್ ನ ಮಾತ್ರ ಹಾಕ್ತಿವಿ. ಇಲ್ಲೇನಪ್ಪಾ ಅಂತಂದ್ರೆ ಮಿಕ್ಸ್ಡ್ ಫಾರ್ಮಿಂಗ್ ಇಸ್ ರೇಸಿಂಗ್ ಕ್ರಾಪ್ಸ್ ಅಂಡ್ ಕ್ಯಾಟಲ್ ರೇರಿಂಗ್, ಪೌಲ್ಟ್ರಿ, ಬೀ ಕೀಪಿಂಗ್, ಪಿಗ್ ರೇರಿಂಗ್, ಸಿಲ್ಕ್ ಫಾರ್ಮಿಂಗ್, ಆಕ್ವಾಕಲ್ಚರ್ ಎಕ್ಸೆಟ್ರಾ. ಅಂದ್ರೆ ಬೇರೆ ಬೇರೆ ಆಕ್ಯುಪೇಷನ್ ಇದೆ ಇಲ್ಲಿ. ಅರ್ಥ ಆಯ್ತಾ? ಸೊ ಅದು ಮಿಕ್ಸ್ಡ್ ಫಾರ್ಮಿಂಗ್. ಇಲ್ಲಿ ನೋಡ್ಬೋದು ನೀವು. ಸೊ ಒಂದು ಜಮೀನ್ ಇದೆ, ಅಲ್ಲಿ ಏನ್ ಮಾಡ್ತಾ ಇದೆ, ಅನಿಮಲ್ಸ್ ಅಲ್ಲಿ ಹೋಗಿ ತಿಂತಾ ಇದೆ. ಅರ್ಥ ಆಗ್ತಾ ಇದೆಯಾ? ಸೊ ಇದು ಗ್ರೇಸಿಂಗ್. ಸೊ ಈ ತರ 2-3 ಕೆಲಸನ ಒಂದೇ ಜಮೀನಲ್ಲಿ ಮಾಡುವಂಥದ್ದು. ಅರ್ಥ ಆಯ್ತಾ? ಸೊ ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಇಂಟೆನ್ಸಿವ್ ಹಾಗೂ ಮಿಕ್ಸ್ಡ್ ಫಾರ್ಮಿಂಗ್, ರೈಟ್? ಎಸ್. ಸೊ ನೆಕ್ಸ್ಟ್ ಟೈಪ್, ನಮ್ಮ ಲಾಸ್ಟ್ ಟೈಪ್ ಬಂದ್ಬಿಟ್ಟು ಪ್ಲಾಂಟೇಶನ್ ಫಾರ್ಮಿಂಗ್. ಸೊ ಪ್ಲಾಂಟೇಶನ್ ಫಾರ್ಮಿಂಗ್ ಅಂದ್ರೆ ಏನು ಅನ್ನೋದನ್ನ ನೋಡೋಣ. ಇಟ್ ರೆಫರ್ಸ್ ಟು ದ ಕಲ್ಟಿವೇಶನ್ ಆಫ್ ಅ ಸಿಂಗಲ್ ಕ್ರಾಪ್ ಓವರ್ ಅ ಲಾರ್ಜ್ ಏರಿಯಾ ಆಫ್ ಎಕ್ಸ್ಪೋರ್ಟ್ಸ್. ಸೊ ನನ್ಗೊಂದು 100 ಎಕರೆ ಇದೆ ಅಂತಂದ್ರೆ 100 ಎಕರೆಗೂ ನಾನು ಒಂದೇ ಕ್ರಾಪ್ನ ಹಾಕಿದ್ದೀನಿ. ಅರ್ಥ ಆಗ್ತಾ ಇದೆಯಾ? ಸೊ ಅದು ಪ್ಲಾಂಟೇಶನ್ ಫಾರ್ಮಿಂಗ್ ಅಂಡ್ ಇದು ಕೂಡ ಅಗೇನ್ ಬಿಸ್ನೆಸ್ ಪರ್ಪಸ್ಗೆ ಹೆಲ್ಪ್ ಆಗುತ್ತೆ. ಇಟ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಇಂಡಿಯನ್ ಅಗ್ರಿಕಲ್ಚರ್. ಕಾಫಿ, ಟೀ and rubber are the important plantation crops of India. ಸೊ ನೀವು ದಕ್ಷಿಣ ಕನ್ನಡ ಕಡೆಗೆಲ್ಲ ಹೋದಾಗ ಕರ್ನಾಟಕದಲ್ಲಿ ಈ ಪ್ಲಾಂಟೇಶನ್ ಅನ್ನು ನೀವು ಜಾಸ್ತಿ ನೋಡ್ಬೋದು. ಅಲ್ಲಿ ಕಾಫಿ ಆಗಿರ್ಬೋದು, ಟೀ ಆಗಿರ್ಬೋದು, ಈ ಪ್ಲಾಂಟೇಶನ್ಸ್ ಜಾಸ್ತಿ ಇದೆ. ಆಯ್ತಾ? ಸೊ ನೀವು ಲೈವ್ ಅಲ್ಲೇ ನೋಡ್ಬೋದು ಎಷ್ಟು ದೊಡ್ಡದಾಗಿರುತ್ತೆ ಅಂತ. ಅರ್ಥ ಆಗ್ತಾ ಇದೆಯಾ? ಸೊ ಅದು ಪ್ಲಾಂಟೇಶನ್ ಫಾರ್ಮಿಂಗ್. ಅರ್ಥ ಆಯ್ತಾ ಮಕ್ಕಳೇ ಇಲ್ಲಿ ಟೈಪ್ಸ್ ಆಫ್ ಫಾರ್ಮಿಂಗ್ ಏನೇನು ಅಂತ? ರೈಟ್? ಎಸ್. ಸೊ ನೆಕ್ಸ್ಟ್ ಟಾಪಿಕ್ಗೆ ಹೋಗೋಣ ಇವಾಗ. ಅದು ಬಂದ್ಬಿಟ್ಟು ಕ್ರಾಪಿಂಗ್ ಪ್ಯಾಟರ್ನ್. ಏನಿದು ಕ್ರಾಪಿಂಗ್ ಪ್ಯಾಟರ್ನ್ ಅಂತ ಅಂದ್ರೆ ನೋಡಿ ಇಲ್ಲಿ ಡೆಫಿನಿಷನ್. ದ ಕ್ರಾಪಿಂಗ್ ಪ್ಯಾಟರ್ನ್ ಆಫ್ ಅ ರೀಜನ್. ಅಂದ್ರೆ ಒಂದು ರೀಜನ್ ಬಗ್ಗೆ ಹೇಳ್ತಾ ಇದ್ದೀನಿ. ಇವಾಗ ನಾನು ಬೆಂಗಳೂರು ಅಂತ ತಗೊಂಡು ಬೆಂಗಳೂರಲ್ಲಿ, ಓಕೆನಾ? ಟು ದ ಪ್ರಪೋರ್ಷನ್ ಆಫ್ ಅನ್ ಏರಿಯಾ ಅಂಡರ್ ಡಿಫ್ರೆಂಟ್ ಕ್ರಾಪ್ಸ್ ಅಟ್ ಅ ಗಿವನ್ ಪಾಯಿಂಟ್ ಇನ್ ಟೈಮ್. ಅಂದ್ರೆ ಈ ಒಂದು ರೀಜನ್ ಅಲ್ಲಿ ಕೊಟ್ಟಿರೋಂತ ಒಂದು ಟೈಮ್, ಬೆಂಗಳೂರಲ್ಲಿ ಕೊಟ್ಟಿರೋಂತ ಟೈಮ್ 1 year ಅಂತ ತಗೊಳ್ಳಿ. ಬೆಂಗಳೂರಲ್ಲಿ 1 ವರ್ಷದಲ್ಲಿ ನಾನು ಏನೇನ್ ಬೆಳೆಸಿದೀನಿ, ಎಷ್ಟು ಬೆಳೆಸಿದೀನಿ ಅಂತ. ಆಯ್ತಾ? ಸೊ ಅದು ಕ್ರಾಪಿಂಗ್ ಪ್ಯಾಟರ್ನ್ ಅಷ್ಟೇ, ಇನ್ನೇನಿಲ್ಲ. ಹೇಳ್ತಾಳೆ ತಲೆ ಕೆಡ್ಸ್ಕೊಳ್ಳೋ ಅಂತದ್ದು. ಎಸ್ ಮಕ್ಳೇ. ಸೊ ಕ್ರಾಪಿಂಗ್ ಪ್ಯಾಟರ್ನ್ ನಿಮ್ಗೆ ಇನ್ನ ಚೆನ್ನಾಗಿ ಅರ್ಥ ಆಗ್ಲಿ ಅಂತ ನಾನು ಈ ಗ್ರಾಫಲ್ಲಿ ಪ್ಲಾಟ್ ಮಾಡಿದೀನಿ. ಅಂಡ್ ಇದು ಬಂದ್ಬಿಟ್ಟು ರ್ಯಾಂಡಮ್ ಡೇಟಾ, ಆಕ್ಚುಯಲ್ ಡೇಟಾ ಅಲ್ಲ. ಆಯ್ತಾ? ಸೊ ನಿಮ್ಗೆ ಅರ್ಥ ಮಾಡಿಸೋ ಕಾರಣಕ್ಕೆ ಮಾತ್ರ ಹಾಕಿರೋದು. ಸೊ ಗ್ರಾಫ್ ಅಲ್ಲಿ ವೈ ಆಕ್ಸಿಸ್ ಅಲ್ಲಿ ಏರಿಯಾನ ತಗೊಂಡಿದೀವಿ, ಸೊ ಎಷ್ಟು ಜಾಗ ಅಂತ, ಅಂಡ್ ಎಕ್ಸ್ ಆಕ್ಸಿಸ್ ಅಲ್ಲಿ ಟೈಮ್ ಪೀರಿಯಡ್, ಇಯರ್. ಆಯ್ತಾ? ಸೊ ಎಷ್ಟು ವರ್ಷ ಅಂತ. ನಾನು ಇಲ್ಲಿ 10 years ಗ್ಯಾಪ್ ತಗೊಂಡಿದ್ದೀನಿ. ಆಯ್ತಾ? ಅಂಡ್ ಇರುವಂತ 4 ಪ್ರಾಡಕ್ಟ್ಸ್ ಇಲ್ಲಿ ಕಾಣಿಸ್ತಾ ಇರೋದು ಯಾವ್ದಾವ್ದಪ್ಪ ಅಂತಂದ್ರೆ ವೀಟ್, ಗೋಧಿ, ಹತ್ತಿ, ಅಕ್ಕಿ ಹಾಗೂ ಕಬ್ಬು. ಓಕೆ. ಸೊ ಇಲ್ಲಿ ಒಂದೊಂದಾಗೆ ನೋಡ್ತಾ ಹೋಗೋಣ. ಸೊ ವೀಟ್, ಸೊ ಈ ಒಂದು ಇಸ್ವಿಯಲ್ಲಿ ಸೊ ಇಷ್ಟು ಭೂಮಿಗೆ ಬೆಳೆಸಿರ್ತಾರೆ ಅಂತ. ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅಕ್ಕಿ. ಸೊ ಇಲ್ಲಿ ನಡುವೆ ಬರುತ್ತೆ ಇದು. ಸೊ ಈ ಒಂದು ಇಸ್ವಿಯಲ್ಲಿ ಇಷ್ಟು ಭೂಮಿಗೆ ಬೆಳೆಸಿರ್ತಾರೆ ಅಂತ. ಓಕೆ, ದಟ್ಸ್ ಏರಿಯಾ. ಅಂಡ್ ದೆನ್ ಕಾಟನ್ ನೋಡಿ, ಕಾಟನ್ ಇಲ್ಲಿ. ಓಕೆ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು
ಕಬ್ಬು. ಅರ್ಥ ಆಗ್ತಾ ಇದೆ? ಸೊ ಆಲ್ಮೋಸ್ಟ್ ಇಲ್ಲೇ. ಸೊ ನೋಡಿ ಇಲ್ಲಿ ಕಬ್ಬುದು ಏರಿಯಾ ಏನಾಗಿದೆ, ಕಮ್ಮಿ ಇದೆ. ಅರ್ಥ ಆಗ್ತಾ ಇದೆಯಾ? ಸೊ ಆ ತರ. ಸೊ ಇಷ್ಟು ಏರಿಯಾಗೆ ಈ ಒಂದು ಟೈಮ್ ಪೀರಿಯಡ್ ಅಲ್ಲಿ ಎಷ್ಟು ಬೆಳೆಸಿದೀವಿ, ಎಷ್ಟು ಭೂಮಿಯಲ್ಲಿ ನಾವು ಬೆಳೆಸಿದೀವಿ ಅನ್ನೋದು ಮ್ಯಾಟರ್ ಆಗುತ್ತೆ. ಸೊ ಅದೇ ಕ್ರಾಪಿಂಗ್ ಪ್ಯಾಟರ್ನ್. ಇವಾಗ ಕ್ಲಿಯರ್ ಆಗಿ ಅರ್ಥ ಆಯ್ತಾ ಮಕ್ಳೇ? ಎಸ್. ಸೊ ಯಾ, ಇನ್ನೊಂದು ಸ್ಲೈಡ್ ಇದೆ. ದ ರೇಷಿಯೋ ಆಫ್ ದೀಸ್ ಕ್ರಾಪ್ಸ್ ಇಸ್ ನೋನ್ ಆಸ್ ಕ್ರಾಪಿಂಗ್ ಪ್ಯಾಟರ್ನ್. ಸೊ ರೇಷಿಯೋ ಅಂದ್ರೆ ನಾವೇನ್ ಹೇಳ್ತೀವಿ, ದಿಸ್ ಇಸ್ ಟು ದಿಸ್ ಅಂತ ಹೇಳ್ತೀವಲ್ಲ. ಸೊ ಈ ರೇಷಿಯೋನ ನಾವು ತಗೊಂಡಾಗ ಕ್ರಾಪ್ಸ್ ಏನ್ ಬೆಳೆಸಿರ್ತೀವಿ ಆ ರೇಷಿಯೋನ ನಾವೇನಂತ ಹೇಳ್ತೀವಿ, ಕ್ರಾಪಿಂಗ್ ಪ್ಯಾಟರ್ನ್ ಅಂತ ಕೂಡ ಅಂತ ಹೇಳ್ತೀವಿ. ಓಕೆ. ಸೊ ದ ಕ್ರಾಪ್ ರೇಷಿಯೋ ಇನ್ಕ್ಲೂಡ್ಸ್ ಫುಡ್ ಕ್ರಾಪ್ಸ್ ಅಂಡ್ ನಾನ್ ಫುಡ್ ಅಥವಾ ಕಮರ್ಷಿಯಲ್ ಕ್ರಾಪ್ಸ್. ಸೊ ಫುಡ್ ಕ್ರಾಪ್ಸ್ ಅಂತ ಅಂದ್ರೆ ನಾವು ತಿನ್ನೋ ಅಂಥದ್ದು ಲೈಕ್ ವೆಜಿಟೇಬಲ್ಸ್, ಫ್ರೂಟ್ಸ್, ಇದೆಲ್ಲ ಫುಡ್ ಕ್ರಾಪ್ಸ್ ಕೆಳಗಡೆ ಬರುತ್ತೆ. ನಾನ್ ಫುಡ್ ಅಥವಾ ಕಮರ್ಷಿಯಲ್ ಕ್ರಾಪ್ಸ್ ಅಂತ ತಗೊಂಡಾಗ ನಿಮ್ ಹತ್ತಿ ಬರ್ಬೋದು, ಅರ್ಥ ಆಗ್ತಾ ಇದೆಯಾ, ಅಂಡ್ ಫ್ಲವರ್ಸ್ ಬರ್ಬೋದು. ಸೊ ಇದೆಲ್ಲ ನಾನ್ ಫುಡ್ ಕ್ರಾಪ್ಸ್ಗೆ ಹೋಗುತ್ತೆ. ಓಕೆ, ನೋಡಿ ಇಲ್ಲಿ. ಸೊ ಇದು ಫುಡ್ ಕ್ರಾಪ್ಸ್ ಅಂಡ್ ಇದು ನಾನ್ ಫುಡ್ ಕ್ರಾಪ್ಸ್. ಅರ್ಥ ಆಯ್ತಾ ಡಿಫ್ರೆನ್ಸು? ಸೊ ಇದ್ರದ್ದು ರೇಷಿಯೋ ಏನಿದೆ, ನಾವು ಯಾವ ಒಂದ್ 2 ಕ್ರಾಪ್ಸ್ ನ ಬೆಳೆಸ್ತೀವಿ ಆ ಒಂದು ರೇಷಿಯೋನ ನಾವು ಕ್ರಾಪಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು. ರೈಟ್? The cropping pattern of any area in India is mainly dependent on, so ಏಂದ್ರ ಮೇಲೆ ಡಿಪೆಂಡ್ ಆಗಿದೆ, ಲ್ಯಾಂಡ್ ಫಾರ್ಮ್ಸ್, ಭೂಮಿ ಯಾವ ತರ ಇದೆ ಅನ್ನೋದ್ರ ಮೇಲೆ, ವಾತಾವರಣ ಹೇಗಿದೆ, ಅಲ್ಲಿರುವಂತ ಮಣ್ಣು ಯಾವ ರೀತಿ ಇದೆ, ವಾಟರ್ ಅವೈಲಬಿಲಿಟಿ, ನೀರ್ ಇದೆಯಾ ಇಲ್ವಾ ಅನ್ನೋದು, ಎಕನಾಮಿಕ್ ಫ್ಯಾಕ್ಟರ್ಸ್, ಎಷ್ಟು ಮೊತ್ತನ ನಾವು ಹಾಕ್ಬೋದು ಆ ಒಂದು ಕ್ರಾಪ್ ನ ಮೇಲೆ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಸೋಷಿಯಲ್ ಫ್ಯಾಕ್ಟರ್ಸ್, ಆಯ್ತಾ? ಸೊ ಎಲ್ಲರೂ ಹೇಗೆ ಸಪೋರ್ಟಿವ್ ಆಗಿದ್ದಾರೆ ಅಂಡ್ ಫಾರ್ಮರ್ಸ್ ಆಟಿಟ್ಯೂಡ್ ಅಂತ ಎಲ್ಲ ನಾವು ನೋಡಿದ್ವಲ್ಲ. ಸೊ ಅದೆಲ್ಲ ಸೋಷಿಯಲ್ ಫ್ಯಾಕ್ಟರ್ಸ್ ಕೆಳಗಡೆ ಬರುತ್ತೆ. ಹಾಗೂ ಟೆಕ್ನಾಲಜಿನ ಉಪಯೋಗಿಸ್ತಾ ಇದೀವಾ ಇಲ್ವಾ, ಉಪಯೋಗಿಸೋಕೆ ಆಗುತ್ತಾ ಇಲ್ವಾ, ಸೊ ಇದ್ರ ಮೇಲೆಲ್ಲ ಕ್ರಾಪಿಂಗ್ ಪ್ಯಾಟರ್ನ್ ಡಿಪೆಂಡ್ ಆಗುತ್ತೆ. ನೀವು ನೋಡಿದ್ರಲ್ಲ ವೀಟ್ ಎಷ್ಟು ಮೇಲೆ ಹೋಯ್ತು, ಕಬ್ಬು ಕೆಳಗಡೆನೆ ಇತ್ತು ಅಲ್ವಾ ಗ್ರಾಫ್ ಅಲ್ಲಿ. ಸೊ ಇದೆಲ್ಲ ಹೇಗ್ ಡಿಪೆಂಡ್ ಆಗುತ್ತಪ್ಪ ಅಂತಂದ್ರೆ ಎಲ್ಲ ಕರೆಕ್ಟ್ ಆಗಿದ್ರೆ ಪ್ರೊಡಕ್ಷನ್ ಅನ್ನೋದು ಜಾಸ್ತಿ ಆಗುತ್ತೆ ಅಂಡ್ ನಾವು ನಂಬರ್ ಆಫ್ ಏರಿಯಾಸ್ ಅಥವಾ ಹೆಕ್ಟಾರ್ಸ್ ಏನಿದೆ ಅದನ್ನ ಕೂಡ ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು. ಕರೆಕ್ಟ್ ಆಗ್ತಿದೆ? ಸೊ ಇದು ಬೇಸಿಕಲಿ ಇನ್ಫ್ಲೂಯೆನ್ಸ್ ಮಾಡುವಂತ ಒಂದು ಪಾಯಿಂಟ್ಸ್ ಇದು ಕ್ರಾಪಿಂಗ್ ಪ್ಯಾಟರ್ನ್ಗೆ. ಅರ್ಥ ಆಯ್ತಾ? ಎಸ್. ಸೊ ನಾವು ಅಷ್ಟನ್ನು ನಾವು ಹೇಗೆ ಡಿವೈಡ್ ಮಾಡ್ಬೋದಪ್ಪ ಅಂತಂದ್ರೆ ನ್ಯಾಚುರಲ್ ಫ್ಯಾಕ್ಟರ್, ಎಕನಾಮಿಕ್ ಫ್ಯಾಕ್ಟರ್, ಸೋಷಿಯಲ್ ಫ್ಯಾಕ್ಟರ್ ಹಾಗೂ ಫಾರ್ಮರ್ಸ್ ಆಟಿಟ್ಯೂಡ್. ಸೊ ನಾನು ಹೇಳಿದ್ನಲ್ಲ, ಸೊ ಆ ಪಾಯಿಂಟ್ಸ್ ನ ಈ ರೀತಿಯಲ್ಲಿ ನಾವು ಡಿವೈಡ್ ಮಾಡ್ತಾ ಹೋಗ್ಬೋದು. ಓಕೆನಾ? ಸೊ ಫಸ್ಟ್ ನೋಡಿ ನ್ಯಾಚುರಲ್ ಫ್ಯಾಕ್ಟರ್ಸ್. ಸೊ ನ್ಯಾಚುರಲ್ ಫ್ಯಾಕ್ಟರ್ಸ್ ಕೆಳಗಡೆ ಏನೇನಪ್ಪ ಬರುತ್ತೆ ಅಂತಂದ್ರೆ ಫಿಸಿಕಲ್ ಫ್ಯಾಕ್ಟರ್ಸ್, ಲ್ಯಾಂಡ್ ಫಾರ್ಮ್ಸ್, ಕ್ಲೈಮೇಟ್ ಅಂಡ್ ರೈನ್ಫಾಲ್ are important and play a significant role in determining the cropping pattern of that region. ಅರ್ಥ ಆಯ್ತಾ? ಸೊ ಈ ಲ್ಯಾಂಡ್ ಫಾರ್ಮ್ಸ್ ಇದೆಲ್ಲ ಇದ್ರ ಕೆಳಗಡೆ ಬರುತ್ತೆ, ನ್ಯಾಚುರಲ್ ಫ್ಯಾಕ್ಟರ್ಸ್ ಕೆಳಗಡೆ. ಸೊ ಅಲ್ಲಿ ಹೋಗಿ ನಾವೇನ್ ಮಾಡೋ ಅಂತದ್ದಿಲ್ಲ, ಆಯ್ತಾ? ಸೊ ನ್ಯಾಚುರಲ್ ಆಗಿ ಅದು ಹೇಗಿದೆಯೋ ಅದ್ರ ಪ್ರಕಾರ ನಾವು ಮಾಡ್ತಾ ಹೋಗ್ಬೇಕು. ಸೊ ಹಾಗಾಗಿ ನ್ಯಾಚುರಲ್ ಫ್ಯಾಕ್ಟರ್ಸ್ ಕೆಳಗಡೆ ಬರುತ್ತೆ. ನೆಕ್ಸ್ಟ್ ಎಕನಾಮಿಕ್ ಫ್ಯಾಕ್ಟರ್. ಕಮರ್ಷಿಯಲ್ ಕ್ರಾಪ್ಸ್ ಆರ್ ಗ್ರೋಯಿಂಗ್ ಇನ್ ವಾಸ್ಟ್ holdings. So earnings are huge. Profit is the main purpose of growing such ಕ್ರಾಪ್. ಸೊ ಎಕನಾಮಿ ಅಂದಿದ ತಕ್ಷಣ ನಿಮಗೆ ನೆನಪಾಗಬೇಕಾಗಿರೋದು ದುಡ್ಡು. ಸೊ ದುಡ್ಡು ಮಾಡ್ಕೊಳ್ಳೋದಕ್ಕೆ ನಾವು ಯಾವ ಕ್ರಾಪ್ಸ್ ನ ಬೆಳೆಸಿದ್ರೆ ಒಳ್ಳೇದು, ಸೊ ಅದು ಬಂದ್ಬಿಟ್ಟು ಎಕನಾಮಿಕ್ ಫ್ಯಾಕ್ಟರ್ಸ್ ಕೆಳಗಡೆ ಬರುತ್ತೆ. ಅಂಡ್ ಈ ಎಕನಾಮಿಕ್ ಫ್ಯಾಕ್ಟರ್ಸ್ ಕೆಳಗಡೆ ನಾವು ಏನಾದ್ರೂ ಒಂದು ಕಮರ್ಷಿಯಲ್ ಕ್ರಾಪ್ಸ್ ನ ಬೆಳೆಸ್ಬೇಕಂದ್ರೂ ಆ ಒಂದು ಪಾಯಿಂಟ್ಸ್ ನಾನು ಏನ್ ಹೇಳಿದೆ, ಈ ಒಂದು ಪಾಯಿಂಟ್ಸ್ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂತ. ಸೊ ಅದನ್ನ ನಾವು ದೃಷ್ಟಿಯಲ್ಲಿ ಇಟ್ಕೋಬೇಕು. ಓಕೆನಾ? ನೆಕ್ಸ್ಟ್ social factors. So tradition, superstition, illiteracy, etc. play an important role in determining the cropping pattern. So ಇದೆಲ್ಲ social factors ಕೆಳಗಡೆ ಬರುತ್ತೆ. ಅಂದ್ರೆ ನಾವ್ ಎಲ್ಲಿದ್ದೀವಿ ಅದ್ರ ಪ್ರಕಾರ ನಾವ್ ಏನ್ ಬೆಳೆಸ್ತಾ ಇದ್ದೀವಿ, ಸೂಪರ್ಸ್ಟಿಷನ್ಸ್ ಕೂಡ ಇದೆ. ಅಂಡ್ ಏನಪ್ಪಾ ಅಂದ್ರೆ ಮೂಢನಂಬಿಕೆಗಳು, ಇಲ್ಲಿಟ್ರಸಿ ಅಂದ್ರೆ ನಾವು ಟೆಕ್ನಾಲಜಿನ ಜಾಸ್ತಿ ಯೂಸ್ ಮಾಡೋದಿಲ್ಲ. ಸೊ ಇದೆಲ್ಲ ಏನಪ್ಪಾ ಅಂತಂದ್ರೆ ಸೋಷಿಯಲ್ ಫ್ಯಾಕ್ಟರ್ಸ್ ಕೆಳಗಡೆ ಬರುತ್ತೆ. ಅಂಡ್ ಇಲ್ಲಿ ನಾನು ಏನ್ ಹಾಕಿದೀನಪ್ಪ ಅಂತಂದ್ರೆ ಸಂಕ್ರಾಂತಿ ಫೋಟೋ ಹಾಕಿದೀನಿ, ಪೊಂಗಲ್ ಮಾಡೋ ಅಂಥದ್ದು. ಸೊ ಬೇಸಿಕಲಿ ಈ ಒಂದು ಹಬ್ಬ ಯಾಕೆ ಮಾಡ್ತೀವಿ ನಾವು, ಸೊ ಅವಾಗ ತಾನೇ ನಮ್ಗೆ ಪ್ರಾಡಕ್ಟ್ ಅನ್ನೋದು ಸಿಕ್ಕಿರುತ್ತೆ. ಸೊ ಆ ಒಂದು ಖುಷಿಗೆ ಏನ್ ಮಾಡ್ತೀವಪ್ಪ ಅಂತಂದ್ರೆ ಅದನ್ನೇ ಒಂದು ಹಬ್ಬ ಆಗಿ ಮಾಡ್ತೀವಿ. ಸೊ ಹಸುಗಳಿಗೆಲ್ಲ ಪೂಜೆ ಅನ್ನೋದು ಮಾಡ್ತೀವಿ. ಸೊ ಇದೆಲ್ಲ ಇದೆಯಲ್ಲ, ಸೊ ಇದು ಒಂದು ಬಂದ್ಬಿಟ್ಟು ಸೋಷಿಯಲ್ ಫ್ಯಾಕ್ಟರ್. ಅರ್ಥ ಆಗ್ತಾ ಇದೆ? ಸೊ ಆ ಒಂದು ಅಷ್ಟೆಲ್ಲಾ ಕಷ್ಟಪಟ್ಟು ನಾವು ವ್ಯವಸಾಯ ಮಾಡಿ ಒಂದು ಪ್ರಾಡಕ್ಟ್ ಬಂದಿದೆ ಅಂತಂದ್ರೆ ಆ ಒಂದು ರೀಸನ್ಗೆ ನಾವು ಹಬ್ಬ ಅನ್ನೋದನ್ನ ಮಾಡ್ಕೊತೀವಿ. ಆಯ್ತಾ? ಸೊ ಇದೆಲ್ಲ ಏನ್ ಆಗುತ್ತಪ್ಪ ಅಂತಂದ್ರೆ ಸೋಷಿಯಲ್ ಫ್ಯಾಕ್ಟರ್ಸ್ ಕೆಳಗಡೆ ಬರುತ್ತೆ. ಅಂಡ್ ಇಲ್ಲಿ ಮ್ಯಾಪ್ ಅಲ್ಲಿ ಯೆಲ್ಲೋ ಮಾರ್ಕಿಂಗ್ಸ್ ಅಲ್ಲಿ ಇರೋದೆಲ್ಲ ಈ ಒಂದು ಪ್ರದೇಶಗಳಲ್ಲಿ ಮಕರ ಸಂಕ್ರಾಂತಿ ಅನ್ನೋದು ಸೆಲೆಬ್ರೇಟ್ ಮಾಡ್ತಾರೆ. ಬಟ್ ಬೇರೆ ಬೇರೆ ಹೆಸರುಗಳಿರುತ್ತೆ ಡೆಫಿನೆಟ್ಲಿ, ಬಟ್ ಈ ಒಂದು ಪ್ರದೇಶಗಳಲ್ಲಿ ಈ ಒಂದು ಹಬ್ಬನ ಮಾಡ್ತಾರೆ. ಅರ್ಥ ಆಯ್ತಾ?
ಎಸ್. ಸೊ ನೀವು ಈ ಹಬ್ಬ ಇದೆಲ್ಲ ತಲೆ ಕೆಡ್ಸ್ಕೋಬೇಡಿ, ಮೇನ್ ಆಗಿ ಬೇಕಾಗಿರೋದು ಇದು ಜಸ್ಟ್ ಎಕ್ಸಾಂಪಲ್ ಮಕ್ಳೇ, ರೈಟ್? ಎಸ್. ಸೊ ಇದ್ರ ಜೊತೆಗೆ ಇನ್ನೊಂದು ಪಾಯಿಂಟ್ ಕೂಡ ಇದೆ, ನಾನು ಇವಾಗ ಆಡ್ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ ಈ ಒಂದು ಸ್ಟೇಟ್ಸ್ ಏನ್ ಸೆಲೆಬ್ರೇಟ್ ಮಾಡುತ್ತೆ, ಇಲ್ಲಿ ಹೈಲೈಟ್ ಮಾಡಿದಿನಲ್ಲ, ಸೊ ಮಳೆ ಅನ್ನೋದು ಕೂಡ ಈ ಒಂದು ಸ್ಟೇಟ್ಸ್ ಅಲ್ಲಿ ಜಾಸ್ತಿ ಬರುತ್ತೆ. ಗೊತ್ತಾಗ್ತಾ ಇದೆಯಾ ಮಕ್ಳೇ? ಸೊ ಆ ಒಂದು ಟೈಮ್ ಪೀರಿಯಡ್ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ಸೊ ಪ್ರೊಡಕ್ಷನ್ ಅನ್ನೋದು ಜಾಸ್ತಿ ಆಗುತ್ತೆ. ಸೊ ನಮ್ಗೆ ಹಾರ್ವೆಸ್ಟ್ ಅನ್ನೋದು ಸೇಮ್ ಟೈಮಿಗೆ ಸಿಗ್ತಾ ಇದೆ, ಆಯ್ತಾ? ಸೊ ಆ ಪ್ರಾಡಕ್ಟ್ ಏನಿದೆ ಒಂದೇ ಟೈಮಿಗೆ ಈ ಒಂದು ಸ್ಟೇಟ್ಸ್ ಅಲ್ಲಿ ಸಿಗ್ತಾ ಇದೆ, ಬಿಕಾಸ್ ಮಳೆ ಬೀಳೋದು ವಿಧಾನ ಕೂಡ ಇದೆ. ಅರ್ಥ ಆಗ್ತಿದ್ಯಾ? ಸೊ ನ್ಯಾಚುರಲ್ ಫ್ಯಾಕ್ಟರ್ ಹಾಗೂ ಸೋಷಿಯಲ್ ಫ್ಯಾಕ್ಟರ್ ಎರಡು ಕಂಬೈನ್ ಆದಾಗ ನಾವು ಮಾಡ್ಕೊಳ್ಳೋ ಅಂತ ಒಂದು ಹಬ್ಬ ಇದು, ರೈಟ್? ಸೊ ಹಾಗಾಗಿ ಇದನ್ನ ಎಕ್ಸಾಂಪಲ್ ಆಗಿ ಕೊಟ್ಟಿದ್ದೀನಿ, ಓಕೆನಾ? ಸೊ ನಮ್ಮ ನೆಕ್ಸ್ಟ್ ಫ್ಯಾಕ್ಟರ್ ಯಾವ್ದಪ್ಪ ಅಂತಂದ್ರೆ ಫಾರ್ಮರ್ಸ್ ಆಟಿಟ್ಯೂಡ್. ಫಾರ್ಮರ್ಸ್ ಆಟಿಟ್ಯೂಡ್ ತೋರಿಸ್ತಾರೆ, ಸೊ ಆ ತರ ಅಲ್ಲ ನಾನು ಹೇಳ್ತಾ ಇರೋದು. ಸೊ ಬೇಸಿಕಲಿ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ದಿಸ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದ ಕ್ರಾಪಿಂಗ್ ಪ್ಯಾಟರ್ನ್ ಆಫ್ ಅನ್ ಏರಿಯಾ. ಎಕ್ಸಾಂಪಲ್, earlier farmers in North Karnataka used to grow majorly ಅಥವಾ ಮೇನ್ಲಿ ಜೋವಾರ್ ಹಾಗೂ wheat, ಆಯ್ತಾ? ಬಟ್ ಇವಾಗ ನೋಡಿ, however now they are growing sunflower, groundnut, tur dal and onion which fetch a greater profit. ಸೊ ಒಂದಕ್ಕೆ ಅವ್ರು ಸ್ಟಿಕ್ ಆನ್ ಆಗಿಲ್ಲ. ಸೊ ಡಿಮಾಂಡ್ ಹೇಗೆ ಬೆಳೀತಾ ಇದೆ ಅದ್ರ ಪ್ರಕಾರ ಅವ್ರು ಏನ್ ಮಾಡ್ತಾರೆ, ಆ ಒಂದು ಪ್ರಾಡಕ್ಟ್ಸ್ ನ ಬೆಳೀತಾ ಹೋಗ್ತಾ ಇದ್ದಾರೆ, ಆಯ್ತಾ? ಸೊ ಇನ್ ಅಡಿಷನ್ ಟು ದಿ ಅಬೌವ್, ವಾಟರ್ ಅವೈಲಬಿಲಿಟಿ, ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್, ಮಾರ್ಕೆಟ್ ಹೈಬ್ರಿಡ್ ಸೀಡ್ಸ್ ಏನಿದೆ ಅದನ್ನ ಉಪಯೋಗಿಸ್ಕೊಂಡು ಪ್ರಾಡಕ್ಟ್ ನ ತಗೋಬರೋದು, ಆ ಕಡೆ ಕೆಮಿಕಲ್ ಫರ್ಟಿಲೈಸರ್ಸ್ ನ ಯೂಸ್ ಮಾಡೋದು, ಲ್ಯಾಂಡ್ ನ ಡೆವಲಪ್ ಮಾಡೋದು, ಎಕ್ಸೆಟ್ರಾ ಇನ್ಫ್ಲೂಯೆನ್ಸ್ ಕ್ರಾಪಿಂಗ್ ಪ್ಯಾಟರ್ನ್ಸ್. ಸೊ ಫಾರ್ಮರ್ಸ್ ಆಟಿಟ್ಯೂಡ್ ಏನಿದೆ ಅದು ಕೂಡ ಟೈಮ್ ಪ್ರಕಾರ ಚೇಂಜ್ ಆಗ್ತಾ ಹೋಗ್ತಾ ಇದೆ, ಒಂದಕ್ಕೆ ಅವರು ಸ್ಟಿಕ್ ಆನ್ ಆಗಿಲ್ಲ. ಮುಂಚೆ ಕಾಲದಲ್ಲಿ ಆ ತರ ಮಾಡ್ತಾ ಇದ್ರು, ಬರೀ ಅವ್ರಿಗೆ ಏನ್ ಬೇಕೋ ಅದನ್ನ ಮಾಡ್ಕೋತಾ ಇದ್ರು. ಬಟ್ ಇವಾಗ ಡಿಮಾಂಡ್ ಹೇಗಿದೆಯೋ ಅದನ್ನ ಅವರು ಬೆಳೆಸ್ತಾ ಹೋಗ್ತಾ ಇದ್ದಾರೆ, ಅದು ಫಾರ್ಮರ್ಸ್ ಆಟಿಟ್ಯೂಡ್. ಸೊ ಈ ತರ ಚೇಂಜ್ ಆಗ್ತಾ ಇದ್ರೆ ಏನಪ್ಪಾ ಅಂತಂದ್ರೆ ಅವ್ರಿಗೆ ಒಳ್ಳೇದು ಅಂತ. ಒಂದಕ್ಕೆ ಸ್ಟಿಕ್ ಆನ್ ಆಗಿದ್ರೆ ನಿಮ್ಗೆ ಇನ್ಕಮ್ ಕೂಡ ಹಾಗೆ ಇರುತ್ತೆ, ಆಯ್ತಾ? ಸೊ ಡಿಮಾಂಡ್ ಪ್ರಕಾರ ಚೇಂಜ್ ಮಾಡ್ತಾ ಹೋದ್ರೆ ಫಾರ್ಮರ್ಸ್ಗೆ ಅನುಕೂಲ, ರೈಟ್? ಎಸ್. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಕ್ರಾಪ್ ಸೀಸನ್ಸ್, ಆಯ್ತಾ? ಸೊ ಸೀಸನ್ಸ್ ಯಾವ್ಯಾವ ಕ್ರಾಪ್ ಅಲ್ಲಿ ಏನೇನನ್ನ ಬೆಳೆಸ್ಬೋದು ಅನ್ನೋದನ್ನ ಬೇಸಿಕಲಿ ನಾವು ಕ್ರಾಪ್ ಸೀಸನ್ಸ್ ಅಂತ ಹೇಳ್ತೀವಿ. ಸೊ ಇನ್ ಇಂಡಿಯಾ ಅಗ್ರಿಕಲ್ಚರ್ ಇಸ್ ಕ್ಯಾರಿಡ್ ಆನ್ ಥ್ರೂ ಔಟ್ ದ ಇಯರ್ ಇನ್ ಡಿಫ್ರೆಂಟ್ ಸೀಸನ್ಸ್. ಅಗ್ರಿಕಲ್ಚರ್ ಅನ್ನೋದು ಆಗುತ್ತೆ, ಬಟ್ ಬೇರೆ ಬೇರೆ ಸೀಸನ್ಸ್ ಅಲ್ಲಿ ಬೇರೆ ಬೇರೆ ವಿಧಾನಗಳೆಲ್ಲ ಆಗುತ್ತೆ. ಇಂಡಿಯಾ ಹ್ಯಾಸ್ 3 ಕ್ರಾಪಿಂಗ್ ಸೀಸನ್ಸ್. ದೇ ಆರ್ ಖಾರಿಫ್ ಅಥವಾ ಅರ್ಲಿ ಮಾನ್ಸೂನ್ ಕ್ರಾಪ್. ಸೊ ಇದು ಯಾವ ಟೈಮ್ ಪೀರಿಯಡ್? ಜೂನ್ ಟು ಜುಲೈ ಇಂದ ಸೆಪ್ಟೆಂಬರ್ ಟು ಅಕ್ಟೋಬರ್. ಅಂದ್ರೆ ಜೂನ್ ಟು ಜುಲೈ ದೆಲ್ ಬಿ ಸೋಯಿಂಗ್, ಆಯ್ತಾ? ಅಂಡ್ ಅವ್ರಿಗೆ ಹಾರ್ವೆಸ್ಟ್ ಅಂದ್ರೆ ಸಿಗೋದು ಯಾವಾಗಪ್ಪ ಅಂತಂದ್ರೆ ಸೆಪ್ಟೆಂಬರ್ ಟು ಅಕ್ಟೋಬರ್, ಈ ಒಂದು ಟೈಮ್ ಪೀರಿಯಡ್ ಅಲ್ಲಿ. ರಾಬಿ ಆರ್ ಪೋಸ್ಟ್ ಮಾನ್ಸೂನ್ ಕ್ರಾಪ್, ಅಕ್ಟೋಬರ್ ನವೆಂಬರ್ ಅಲ್ಲಿ ಬೀಜ ಹಾಕ್ತಾರೆ ಅಂಡ್ ಅವ್ರಿಗೆ ಪ್ರಾಡಕ್ಟ್ ಸಿಗೋದು ಫೆಬ್ರವರಿ ಟು ಮಾರ್ಚ್, ಅದನ್ನ ರಾಬಿ ಕ್ರಾಪ್ ಅಂತ ಹೇಳ್ತೀವಿ. ಇವೆರಡರ ಜೊತೆಗೆ ಇನ್ನೊಂದಿದೆ ಝೈದ್ ಅಂತ. ಸೊ ಇದು ಬಂದ್ಬಿಟ್ಟು ಸಮ್ಮರ್ ಕ್ರಾಪ್, ಏಪ್ರಿಲ್ ಟೈಮಲ್ಲಿ ಅವ್ರಿಗೆ ಹಾರ್ವೆಸ್ಟ್ ಅನ್ನೋದು ಸಿಗುತ್ತೆ. ಅರ್ಥ ಆಯ್ತಾ ಮಕ್ಳೇ? ಸೊ ಇಲ್ಲಿ ನಿಮ್ಗೆ ಇನ್ ಡೀಟೇಲ್ ಆಗಿ ಹಾಕಿದೀವಿ. ಎಸ್, ನೋಡಿ ಇಲ್ಲಿ ಫಸ್ಟ್ ರಾಬಿ ಕ್ರಾಪ್ ನವೆಂಬರ್ ಅಲ್ಲಿ, ಇದು ಈ ಒಂದು ಸಿಂಬಲ್ ಬಂದ್ಬಿಟ್ಟು ದ ಸೋಯಿಂಗ್ ದ ಸೀಡ್ ಅಂತ, ಅಂದ್ರೆ ಬೀಜನ ನೆಡ್ತಾ ಇದಾರೆ ಆವಾಗ ಅಂತ. ಸೊ ನವೆಂಬರ್ ಅಲ್ಲಿ ಅಂಡ್ ಅವ್ರಿಗೆ ಪ್ರಾಡಕ್ಟ್, ಇದು ತರಕಾರಿ, ಆಯ್ತಾ? ಸೊ ತರಕಾರಿ ಸಿಗೋದು ಮಾರ್ಚ್ ಮಂತ್ ಅಲ್ಲಿ. ಅಂಡ್ ನೆಕ್ಸ್ಟ್ ಝೈದ್ ಅಥವಾ ಸಮ್ಮರ್ ಕ್ರಾಪ್. ಸೊ ಏಪ್ರಿಲ್ ಮೇ ಅಲ್ಲಿ ಅವ್ರಿಗೆ ಏನಾಗುತ್ತಪ್ಪ ಅಂತಂದ್ರೆ ಈ ಒಂದು ಟೈಮ್ ಪೀರಿಯಡ್ ಅಲ್ಲಿ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಬೀಜನ ನೆಡ್ತಾರೆ, ಇಮಿಡಿಯೇಟ್ಲಿ ಅವ್ರಿಗೆ ಪ್ರಾಡಕ್ಟ್ ಅನ್ನೋದನ್ನ ಸಿಗುತ್ತೆ, ನೆಕ್ಸ್ಟ್ ಮಂತ್ ಅಲ್ಲಿ ಪ್ರಾಡಕ್ಟ್ ಅನ್ನೋದು ಸಿಗುತ್ತೆ. ಸೊ ಆ ಒಂದು ಕ್ರಾಪ್ ನೇ ಹಾಕ್ತಾರೆ ಅವ್ರು, ಓಕೆನಾ? ಅಂಡ್ ಖಾರಿಫ್ ಆರ್ ಅರ್ಲಿ ಮಾನ್ಸೂನ್ ಕ್ರಾಪ್, ಸೊ ಜೂನ್ ಅಲ್ಲಿ ಹಾಕಿ ಅಕ್ಟೋಬರ್ ಅಷ್ಟೊತ್ತಿಗೆ ಅವ್ರಿಗೆ ಏನಾಗುತ್ತಪ್ಪ ಅಂತಂದ್ರೆ ಪ್ರಾಡಕ್ಟ್ ಅನ್ನೋದು ಸಿಗುತ್ತೆ, ರೈಟ್? ಎಸ್. ಸೊ ಇದು ಕ್ರಾಪ್ ಸೀಸನ್ಸ್. ಅಂಡ್ ಇದು ತುಂಬಾ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ. ಸೊ ಇದಕ್ಕೆಲ್ಲ ಕನ್ಫ್ಯೂಸ್ ಆಗಬೇಡಿ, ಖಾರಿಫ್ ಬೇರೆ, ರಾಬಿ ಬೇರೆ, ಝಾಯದ್ ಬೇರೆ, ಅಂಡ್ ಅದ್ರ ಟೈಮ್ ಪೀರಿಯಡ್ ಕೂಡ ಬೇರೆ ಬೇರೆ, ಓಕೆನಾ? ಸೊ ಅದಕ್ಕೆ ಇಷ್ಟೆಲ್ಲ ಡಿಸೈನ್ ಮಾಡಿ ಹಾಕಿದೀವಿ ನಿಮ್ಗೆ, ಅದು ಹಂಗೆ ನೆನ್ಪಿರ್ಲಿ ಅನ್ನೋ ಒಂದು ಕಾರಣಕ್ಕೆ. ಸೊ ಇವಾಗ ಕ್ರಾಪ್ಸ್ ಯಾವ್ದು ಅಂತ ನೋಡ್ತಾ ಹೋಗೋಣ ಮಕ್ಳೇ. ಸೊ ಖಾರಿಫ್ ಕ್ರಾಪ್ಸ್ ಅಲ್ಲಿ ಕೆಳಗಡೆ ಬರೋಂಥ ಕ್ರಾಪ್ಸ್ ಯಾವುದು, ರಾಬಿ ಕೆಳಗಡೆ ಬರೋಂಥ ಕ್ರಾಪ್ಸ್ ಯಾವುದು, ಸೊ ಈ ತರ ನೋಡ್ತಾ ಹೋಗೋಣ. ಸೊ ಸೊ ಖಾರಿಫ್ ಕ್ರಾಪ್ಸ್ ಸೌತ್ ವೆಸ್ಟ್ ಮಾನ್ಸೂನ್, ಬೇಸಿಕಲಿ ಆ ಒಂದು ಸೀಸನ್ ಅಲ್ಲಿ ಬೆಳೆಯುವಂತ ಒಂದು ಕ್ರಾಪ್. ನೋಡಿ ಇಲ್ಲಿ ಹಾಕಿದೀವಿ. ಸೊ ಮಳೆಗಾಲ, ಬೇಸಿಕಲಿ ಸೌತ್ ವೆಸ್ಟ್ ಮಾನ್ಸೂನ್ ಅಂದ ತಕ್ಷಣ ಮಳೆಗಾಲ. ಸೊ ಆ ಒಂದು ಟೈಮಲ್ಲಿ ಬೆಳೆಯುವಂತ ಕ್ರಾಪ್ಸ್ ನ ನಾವು ಖಾರಿಫ್ ಕ್ರಾಪ್ಸ್ ಅಂತ ಹೇಳ್ತೀವಿ. ಸೊ ಜೂನ್ ಟು ಅಕ್ಟೋಬರ್, ಓಕೆನಾ? ಸೊ ಮಂತ್ಸ್ ಸೀಡ್ ಸೋನ್ ಜೂನ್ ಟು ಜುಲೈ, ಕ್ರಾಪ್ಸ್ ಹಾರ್ವೆಸ್ಟೆಡ್ ಸೆಪ್ಟೆಂಬರ್ ಟು ಅಕ್ಟೋಬರ್. ಎಕ್ಸ್ಪ್ಲೇನ್ ಮಾಡಿದೀನಿ. ಕ್ರಾಪ್ಸ್ ಗ್ರೋನ್ ಯಾವ್ದಾವ್ದು ಬೆಳಿತೀವಿ ಅಂತಂದ್ರೆ ಪ್ಯಾಡಿ ಆಗಿರ್ಬೋದು, ಭತ್ತ, ರಾಗಿ,
ಕಾಟನ್, ಜೋವಾರ್, ಮೇಸ್ ಅಂಡ್ ಆಯಿಲ್ ಸೀಡ್ಸ್. ಆಯಿಲ್ ಸೀಡ್ಸ್ ಅಂತ ಅಂದ್ರೆ ಅದರಿಂದ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡೋದು. ಲೈಕ್ ಫಾರ್ ಎಕ್ಸಾಂಪಲ್ ಕಳೆಕಾಯಿ ಬೀಜ, ಗ್ರೌಂಡ್ ನಟ್. ಆಯ್ತಾ? ಸೊ ಇಲ್ಲಿ ನಾನು ಹಾಕಿರೋದು ರಾಗಿದು ಇಮೇಜ್. ಆಯ್ತಾ? ಸೊ ಇದು ಖಾರಿಫ್ ಕ್ರಾಪ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ರಾಬಿ ಕ್ರಾಪ್ಸ್. ಸೊ ಇದನ್ನು ನೋಡ್ಬೋದು, ನವೆಂಬರ್ ಇಂದ ಮಾರ್ಚ್ ವರೆಗೂ ಇದ್ರದ್ದು ಟೈಮ್ ಪೀರಿಯಡ್. ಸೊ ರೇನ್ಸ್ ರಿಸೀವ್ಡ್ ಇನ್ ವಿಂಟರ್ ಸೀಸನ್. ಸೊ ವಿಂಟರ್ ಸೀಸನ್ ಅಲ್ಲಿ ಸೇಲ್ ನೋಡ್ಬೋದು ನೀವು. ಸೊ ಸ್ವೆಟರು, ಕ್ಯಾಪು, ಸಾಕ್ಸ್ ಇದೆಲ್ಲ ಹಾಕಿದೀವಿ, ಬೇಸಿಕಲಿ ಗ್ಲೌಸ್ ಎಲ್ಲ. ಸೊ ಇದು ವಿಂಟರ್ ಸೀಸನ್. ಸೊ ಮಳೆ, ಈ ಒಂದು ಸೀಸನ್ ಅಲ್ಲಿ ಮಳೆ ಬರುವಂತ ಒಂದು ಕಾಲದಲ್ಲಿ ಆಗುವಂತ ಒಂದು ಕ್ರಾಪ್ ಇದು. ಆಯ್ತಾ? ಸೊ ಮಂತ್ಸ್ ಅಕ್ಟೋಬರ್ ಟು ನವೆಂಬರ್, ಫೆಬ್ರವರಿ ಟು ಮಾರ್ಚ್ ವೆಸ್ಟ್ ಆಗುವಂಥದ್ದು. ಕ್ರಾಪ್ಸ್ ಗ್ರೋನ್ ಬಂದ್ಬಿಟ್ಟು ವೀಟ್. ಸೊ ವೀಟ್ ನ ಜಾಸ್ತಿ ಮೇಜರ್ ಆಗಿ ಬೆಳೆಸುವಂತ ಕಾಲ ಈ ಒಂದು ಕಾಲ, ಅಂಡ್ ಅದು ರಾಬಿ ಕ್ರಾಪ್ಸ್ ಕೆಳಗಡೆ ಬರುತ್ತೆ. ಪ್ಲೇಸಸ್ ಯಾವ್ದಪ್ಪ ಅಂತಂದ್ರೆ ನಾರ್ತ್ ವೆಸ್ಟರ್ನ್ ಪಾರ್ಟ್ಸ್ ಕಂಪ್ರೈಸಿಂಗ್ ಪಂಜಾಬ್, ಹರಿಯಾಣ, ಜಮ್ಮು ಅಂಡ್ ಕಾಶ್ಮೀರ್, ಉತ್ತರ ಪ್ರದೇಶ್, ಅಂಡ್ ಇನ್ ದ ಸೌತ್ ಆಂಧ್ರ ಪ್ರದೇಶ್ ಅಂಡ್ ತಮಿಳ್ನಾಡು. ರೈಟ್? ಎಸ್. ಸೊ ಲಾಸ್ಟ್ ಬರೋದು ನಿಮಗೆ ಝೈದ್ ಫಾರ್ಮಿಂಗ್. ಸೊ ಏಪ್ರಿಲ್ ಇಂದ ಮೇ ತನಕ ಬರುವಂತ ಒಂದು ಕ್ರಾಪ್ ಇದು. ಓಕೆ, ಅಂಡ್ ಇದು ಸಮ್ಮರ್ ಸೀಸನ್ ಅಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಓಕೆ, ಅಂಡ್ ಕ್ರಾಪ್ಸ್ ಗ್ರೋನ್ ಪಲ್ಸಸ್ ಲೈಕ್ ಬ್ಲಾಕ್ ಗ್ರಾಮ್, ಗ್ರೀನ್ ಗ್ರಾಮ್, ಓಕೆ, ಆಯಿಲ್ ಸೀಡ್ಸ್ ಅಂಡ್ ವೆಜಿಟೇಬಲ್ಸ್. ಸೊ ಇದೆಲ್ಲಾನು ಝೈದ್ ಫಾರ್ಮಿಂಗ್ ಕೆಳಗಡೆ ಬರುತ್ತೆ ಸಮ್ಮರ್ ಸೀಸನ್. ರೈಟ್? ಎಸ್. ಸೊ ಇದು ಬೇರೆ ಬೇರೆ ಕ್ರಾಪ್ಸ್. ಆಯ್ತಾ? ಸೊ ಕ್ರಾಪ್ ನ ಟೈಪ್ಸ್ ಯಾವ್ಯಾವ್ದಿದೆ ಅದನ್ನ ಕಲ್ತ್ವಿ. ನೆಕ್ಸ್ಟ್ ಬಂದ್ಬಿಟ್ಟು ಮೇಜರ್ ಕ್ರಾಪ್ಸ್, ಅಂದ್ರೆ ಮೇಜರ್ ಆಗಿ ಭಾರತದಲ್ಲಿ ಬೆಳೆಸುವಂತ ಕ್ರಾಪ್ಸ್ ಯಾವ್ದು ಅನ್ನೋದನ್ನ ಹೋಗ್ತೀವಿ. ಸೊ ಇಂಡಿಯಾ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಗ್ರಿಕಲ್ಚರ್ ಬೇಸ್ಡ್ ಕಂಟ್ರೀಸ್ ಆಸ್ ಎ ರಿಸಲ್ಟ್ ಆಫ್ ಗ್ರೀನ್ ರೆವಲ್ಯೂಷನ್. ಸೊ ಎಲ್ಲೋ ಕೇಳಿದಿರಲ್ಲ ಇದು ವರ್ಡ್ ಗ್ರೀನ್ ರೆವಲ್ಯೂಷನ್ ಎಕನಾಮಿಕ್ಸ್ ಚಾಪ್ಟರ್ ಅಲ್ಲಿ ಅಲ್ವಾ. ಸೊ ಗ್ರೀನ್ ರೆವಲ್ಯೂಷನ್ ಏನಪ್ಪಾ ಅಂತಂದ್ರೆ ನಮ್ಗೆ ಹೈಬ್ರಿಡ್ ಸೀಡ್ಸ್ ಬರುತ್ತೆ. ಸೊ ಆ ಒಂದು ಹೈಬ್ರಿಡ್ ಸೀಡ್ಸ್ ಇಂದ ಪ್ರೊಡಕ್ಷನ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಆಯ್ತಾ? ಫುಡ್ ಗ್ರೇನ್ಸ್ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆ ಒಂದು ಪೀರಿಯಡ್ ನ ನಾವು ಗ್ರೀನ್ ರೆವಲ್ಯೂಷನ್ ಅಂತ ಕರಿತೀವಿ. ಓಕೆನಾ? ಸೊ ಅದು ಗ್ರೀನ್ ರೆವಲ್ಯೂಷನ್. ಇಂಡಿಯನ್ ಅಗ್ರಿಕಲ್ಚರ್ ಹ್ಯಾಸ್ ಇನ್ ಟ್ರೆಮೆಂಡಸ್ ಪ್ರೋಗ್ರೆಸ್ utilizing irrigation facilities, modern agriculture implements, chemical fertilizers, high yield variety seeds, HYV seeds, ಆಯ್ತಾ? ಇನ್ಸೆಕ್ಟಿಸೈಡ್ಸ್ ಅಂಡ್ ಪೆಸ್ಟಿಸೈಡ್ಸ್. ಆಯ್ತಾ? ಸೊ ಇವಾಗ ಆ ಮೇಜರ್ ಕ್ರಾಪ್ಸ್ ಯಾವ್ದು ಅಂತ ನೋಡ್ತಾ ಹೋಗೋಣ ಮಕ್ಳೇ. ಸೊ ಫಸ್ಟ್ ಬಂದ್ಬಿಟ್ಟು ಪ್ಯಾಡಿ. ಸೊ ಬೇಸಿಕಲಿ ಫುಡ್ ಕ್ರಾಪ್ಸ್. ಓಕೆನಾ? ಸೊ ಫಸ್ಟ್ ಬಂದ್ಬಿಟ್ಟು ಫುಡ್ ಕ್ರಾಪ್ಸ್. ಅದ್ರಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ಪ್ಯಾಡಿ ಅಂದ್ರೆ ಭತ್ತ, ಅದರಿಂದ ಸಿಗದೆ ನಮ್ಗೆ ಅಕ್ಕಿ. ಆಯ್ತಾ? ಸೊ ಇದು ಬಂದ್ಬಿಟ್ಟು ಖಾರಿಫ್ ಕ್ರಾಪ್. ಇಲ್ಲಿ ನೀವು ನೋಡ್ಬೋದು ಇದು. ಓಕೆನಾ? ಅಂಡ್ ಇದು ಬಂದ್ಬಿಟ್ಟು ಲಾರ್ಜೆಸ್ಟ್ ಪ್ರೊಡಕ್ಷನ್ ನಮ್ಮ ಭಾರತದಲ್ಲಿ ಆಗುವಂತ ಲಾರ್ಜೆಸ್ಟ್ ಪ್ರೊಡಕ್ಷನ್ ಬಂದ್ಬಿಟ್ಟು ಭತ್ತ. ಸೊ ಟೆಂಪರೇಚರ್ ಎಷ್ಟಿರ್ಬೇಕು ಅಂತಂದ್ರೆ 25 ಡಿಗ್ರಿ ಸೆಲ್ಸಿಯಸ್ ಇರಬೇಕು. ರೈನ್ಫಾಲ್ 100 to 200 ಸೆಂಟಿಮೀಟರ್ಸ್ ಆನ್ಯುವಲ್ ರೈನ್ಫಾಲ್ ಇರಬೇಕು. ಆಯ್ತಾ? ಸೊ ಸಾಯಿಲ್ ಫರ್ಟೈಲ್, ಅಲುವಿಯಲ್ ಅಂಡ್ ಕ್ಲೇಯಿ ಸಾಯಿಲ್. ಸೊ ಮಣ್ಣು ಈ ತರ ಇರ್ಬೇಕು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ. ಸೊ ಈ ತರ ಮಣ್ಣಲ್ಲಿ ನಾವು ಭತ್ತನ ಬೆಳ್ಸೋದಕ್ಕಾಗೋದು. ಸೊ ಇದು ಬಂದ್ಬಿಟ್ಟು ಅಲುವಿಯಲ್ ಹಾಗೂ ಕ್ಲೇಯಿ ಸಾಯಿಲ್ ಅಂತ ಕರಿತೀವಿ. ರೈಟ್? ಸೊ ವಾಟರ್ ಬಂದ್ಬಿಟ್ಟು ಸ್ಟ್ಯಾಂಡಿಂಗ್ ವಾಟರ್ ಇಫ್ ಲೆಸ್ ಇರಿಗೇಷನ್ ಇಸ್ ರಿಕ್ವೈರ್ಡ್ ಅಂತ ಅಂದ್ರೆ ಬೇಸಿಕಲಿ ನೀರ್ ಅನ್ನೋದು ನಮ್ಗೆ ಜಾಸ್ತಿ ಬೇಕು. ಅಕಸ್ಮಾತ್ ಆಗಿ ನೀರಿಲ್ಲ ಅಂತಂದ್ರೆ ಇರಿಗೇಷನ್ ಅಂದ್ರೆ ನೀರಾವರಿ ಕಡೆಗೂ ನಾವು ಹೋಗ್ಬೇಕು ಅಂತ. ಆಯ್ತಾ? ಅಂಡ್ ಪ್ಲೇಸಸ್ ಬಂದ್ಬಿಟ್ಟು ಫಸ್ಟ್ ಬೆಂಗಾಲ್ ಯಾಕೆ ಫಸ್ಟ್ ಬಂದಿದೆ ಅಂತಂದ್ರೆ ಬಿಕಾಸ್ ಲಾರ್ಜೆಸ್ಟ್ ಪ್ರೊಡಕ್ಷನ್, ಜಾಸ್ತಿ ಸ್ಟೇಟ್ಸ್ ಅಂತ ತಗೊಂಡಾಗ ಲಾರ್ಜೆಸ್ಟ್ ಪ್ರೊಡಕ್ಷನ್ ಆಗೋದು ಬೆಂಗಾಲ್ ಅಲ್ಲಿ, ವೆಸ್ಟ್ ಬೆಂಗಾಲ್. ಆಯ್ತಾ? ಅಂಡ್ ಆಂಧ್ರ ಪ್ರದೇಶ್, ತಮಿಳ್ನಾಡು, ಒರಿಸ್ಸಾ, ಕರ್ನಾಟಕ, ಉತ್ತರ ಪ್ರದೇಶ ಹಾಗೂ ಪಂಜಾಬ್. ಆಯ್ತಾ ಮಕ್ಳೇ? ಸೊ ಪ್ರತಿಯೊಂದು ಕ್ರಾಪ್ ನಾನು ಈ ತರನೇ ಟೇಬಲ್ ಅಲ್ಲಿ ಹಾಕಿದೀನಿ ನಿಮ್ಗೆ ಈಸಿ ಆಗ್ಲಿ ಅಂತ. ಓಕೆ, ಸೊ ಬೇಸಿಕಲಿ ಮಳೆ ಅನ್ನೋದು ಜಾಸ್ತಿ ಬರ್ಬೇಕು, ನೀರನ್ನೋದು ಜಾಸ್ತಿ ಇರ್ಬೇಕು. ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ವೀಟ್. ಸೊ ಸೆಕೆಂಡ್ ಒನ್ ಬಂದ್ಬಿಟ್ಟು ವೀಟ್, ಅಂಡ್ ಇದು ಬಂದ್ಬಿಟ್ಟು ರಾಬಿ ಕ್ರಾಪ್, ಭತ್ತ ಬೇಸಿಕಲಿ. ಸೊ ಲೀಡಿಂಗ್ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಟು ದ ವರ್ಲ್ಡ್. ಸೊ ನಾವು ಪ್ರೊಡಕ್ಷನ್ ಅಲ್ಲಿ ಲೀಡ್ ಮಾಡ್ತಾ ಇದೀವಿ ಅಂದ್ರೆ ಜಾಸ್ತಿ ಪ್ರೊಡಕ್ಷನ್ ಇದೆ. ಎಷ್ಟಪ್ಪ ಅಂತಂದ್ರೆ ನಾವು ಎಕ್ಸ್ಪೋರ್ಟ್ ಕೂಡ ಮಾಡ್ತಾ ಇದೀವಿ ಅಂದ್ರೆ ಇಲ್ಲಿಂದ ಬೇರೆ ಕಂಟ್ರೀಸ್ಗೆ ಕಳಿಸ್ತಾ ಇದೀವಿ ಅಂತ. ಆಯ್ತಾ? ಸೊ ಟೆಂಪರೇಚರ್ ಬಂದ್ಬಿಟ್ಟು 10 to 15 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇದ್ರು ಸಾಕು. ಅಂಡ್ ಮಳೆ ಅನ್ನೋದು ಕಮ್ಮಿ ಇರಬೇಕು. ಆಯ್ತು? ಐ ಮೀನ್ ಕಮ್ಮಿ ಇದ್ರೂ ಆಗುತ್ತೆ. ರಾಬಿ ಕ್ರಾಪ್ ಇದು 50 to 70 ಸೆಂಟಿಮೀಟರ್ಸ್ ಆನ್ಯುವಲ್ ರೈನ್ಫಾಲ್. ಓಕೆ, ಸೊ ಬೇಸಿಕಲಿ ರಾಬಿ ಕ್ರಾಪ್ ಅಂದ್ರೆ ಏನು ಇಲ್ಲಿ ಹಾಕಿದೀವಿ ನೋಡಿ. ಸೊ ವಿಂಟರ್ ಸೀಸನ್ ಅಲ್ಲಿ ಬರುವಂತ ಮಳೆ ಇದ್ರೂ ಸಾಕು ಅಂತ. ಓಕೆನಾ? ಸೊ ಸಾಯಿಲ್ ಸ್ಯಾಂಡ್ ಮಿಕ್ಸ್, ಕ್ಲೇ ಅಂಡ್ ಬ್ಲಾಕ್ ಸಾಯಿಲ್. ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಈ ತರ ಒಂದು ಸಾಯಿಲ್ ಬೇಕಾಗಿರುತ್ತೆ. ಸೊ ಈ ತರ ಸಾಯಿಲ್ ಟೈಪ್ಸ್ ಅಲ್ಲಿ ನಾವು ವೀಟ್ ಅನ್ನೋದನ್ನ ಬೆಳೆಸ್ಬೋದು. ಓಕೆನಾ? ಸೊ ಪ್ಲೇಸಸ್ ಬಂದ್ಬಿಟ್ಟು ಎಲ್ಲೆಲ್ಲಿ ಅಂತ ಅಂದ್ರೆ ನಾರ್ದರ್ನ್ ಪ್ಲೇನ್ಸ್ ಆಫ್ ಪಂಜಾಬ್, ಗ್ರಾನರಿ ಆಫ್ ವೀಟ್ ಅಂತಾನೆ ಕರಿತೀವಿ ಪಂಜಾಬ್ನ. ಆಯ್ತಾ? ಸೊ ಹರಿಯಾಣ ಅಂಡ್ ಉತ್ತರ ಪ್ರದೇಶ್ ಬಂದ್ಬಿಟ್ಟು ಫಸ್ಟ್ ಇನ್ ಪ್ರೊಡಕ್ಷನ್.
ರೈಟ್. ಮಧ್ಯಪ್ರದೇಶ್, ಬಿಹಾರ್, ರಾಜಸ್ಥಾನ್, ಗುಜರಾತ್, ನಾರ್ತ್ ಕರ್ನಾಟಕ ಹಾಗೂ ಮಹಾರಾಷ್ಟ್ರ. ಸೊ ಈ ಒಂದು ಜಾಗಗಳಲ್ಲಿ ವೀಟ್ ಪ್ರೊಡಕ್ಷನ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕಮರ್ಷಿಯಲ್ ಕ್ರಾಪ್ಸ್ ಆಯ್ತಾ. ಸೊ ಇದ್ರಲ್ಲಿ ಫಸ್ಟ್ ಬರೋದು ಶುಗರ್ ಕೇನ್. ಸೊ ಇದ್ರದ್ದು ಒರಿಜಿನ್ ಅಂದ್ರೆ ಸ್ಟಾರ್ಟ್ ಮಾಡಿದ್ದೆ ಇಂಡಿಯಾದಲ್ಲಿ. ಓಕೆನಾ. ಸೊ ಇದ್ರ ಒರಿಜಿನ್ ಬಂದ್ಬಿಟ್ಟು ಇಂಡಿಯಾ, ಅಂಡ್ ಇಂಡಿಯಾ ರ್ಯಾಂಕ್ ಸೆಕೆಂಡ್ ಪ್ಲೇಸ್ ಇನ್ ದ ವರ್ಲ್ಡ್. ಸೊ ಪ್ರೊಡಕ್ಷನ್ ಅಲ್ಲಿ ಇಂಡಿಯಾ ರ್ಯಾಂಕ್ ಸೆಕೆಂಡ್ ಪ್ಲೇಸ್ ಶುಗರ್ ಕೇನ್ ಅಲ್ಲಿ. ಅಂಡ್ ಟೆಂಪರೇಚರ್ ಬಂದ್ಬಿಟ್ಟು 21 to 26 ಡಿಗ್ರಿ ಸೆಲ್ಸಿಯಸ್, ಅಂಡ್ ರೈನ್ಫಾಲ್ ಬಂದ್ಬಿಟ್ಟು 100 to 150 ಸೆಂಟಿಮೀಟರ್ಸ್ ಆಫ್ ಆನ್ಯುಯಲ್ ರೈನ್ಫಾಲ್. ಸಾಯಿಲ್ ಬಂದ್ಬಿಟ್ಟು ಈ ತರ ಇರ್ಬೇಕು ನೋಡಿ ಮಕ್ಳೆ. ಸೊ ಲೋಮಿ ಸಾಯಿಲ್ ಮಿಕ್ಸ್ಡ್ ವಿತ್ ಬ್ಲಾಕ್ ಸಾಯಿಲ್. ಸೊ ಈ ಟೈಪ್ ಆಫ್ ಮಣ್ಣಲ್ಲಿ ಶುಗರ್ ಕೇನ್ ಇರ್ಬೋದು. ರೈಟ್. ಸೊ ಪ್ಲೇಸಸ್ ಬಂದ್ಬಿಟ್ಟು ಉತ್ತರ ಪ್ರದೇಶ್, ಮಹಾರಾಷ್ಟ್ರ, ತಮಿಳುನಾಡು, ಕರ್ನಾಟಕ, ಗುಜರಾತ್ ಹಾಗೂ ಆಂಧ್ರ ಪ್ರದೇಶ್. ರೈಟ್. ಸೊ ಸೀಸನ್ ನೋಡಿ. ಸೊ ಬೇಸಿಕಲಿ ದ ಸೇಮ್ ಟೈಮ್ ಟೆಂಪರೇಚರ್ ಅನ್ನೋದು ಕೂಡ ಇರಬೇಕು. ಓಕೆನಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಟೊಬ್ಯಾಕೊ, ಥರ್ಡ್ ಇನ್ ಪ್ರೊಡಕ್ಷನ್. ಓಕೆ. ಸೊ ಇಂಡಿಯಾ ಥರ್ಡ್ ಇನ್ ಪ್ರೊಡಕ್ಷನ್. ಟೆಂಪರೇಚರ್ ಬಂದು 21 to 27 ಡಿಗ್ರಿ ಸೆಲ್ಸಿಯಸ್, ಅಂಡ್ ರೈನ್ಫಾಲ್ ಅನ್ನೋದು ಕೂಡ ಇರಬೇಕು 50 ಸೆಂಟಿಮೀಟರ್ಸ್ ರೈನ್ಫಾಲ್ ಕಮ್ಮಿ. ಓಕೆ. ಅಂಡ್ ಸಾಯಿಲ್ ಬಂದ್ಬಿಟ್ಟು ಈ ತರ ಮಣ್ಣು, ಸ್ಯಾಂಡಿ ಸಾಯಿಲ್ ವಿಚ್ ರಿಕ್ವೈರ್ಸ್ ಕೆಮಿಕಲ್ ಫರ್ಟಿಲೈಸರ್ಸ್ ಇದನ್ನ ಬೆಳೆಸೋದಕ್ಕೆ. ಅಂಡ್ ಇದು ಬಂದ್ಬಿಟ್ಟು ಟೊಬ್ಯಾಕೊ ಪ್ಲಾಂಟ್. ಓಕೆನಾ. ಸೊ ಪ್ಲೇಸಸ್ ಬಂದ್ಬಿಟ್ಟು ಆಂಧ್ರ ಪ್ರದೇಶ್, ಗುಜರಾತ್, ಉತ್ತರ ಪ್ರದೇಶ್, ಕರ್ನಾಟಕ. ಟಿಪ್ಪಣಿ ಟೌನ್ ಇಸ್ ದ ಮಾರ್ಕೆಟಿಂಗ್ ಸೆಂಟರ್ ಫಾರ್ ಟೊಬ್ಯಾಕೊ. ಸೊ ಇದು ಬಂದ್ಬಿಟ್ಟು ಕರ್ನಾಟಕದಲ್ಲಿ ಇರುವಂತದ್ದು. ಬಿಹಾರ್, ತಮಿಳುನಾಡು ಹಾಗೂ ಮಹಾರಾಷ್ಟ್ರ ಈ ಜಾಗಗಳಲ್ಲಿ ಟೊಬ್ಯಾಕೊ ಅನ್ನೋದನ್ನ ಬೆಳೆಸ್ತೀವಿ. ಓಕೆನಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಫೈಬರ್. ಫೈಬರ್ ಅಂದ ತಕ್ಷಣ ನಿಮ್ಗೆ ನೆನಪಾಗಬೇಕಾದ್ರೆ ಬಟ್ಟೆ. ಓಕೆನಾ. ಸೊ ಅದು ಫೈಬರ್ ಕ್ರಾಪ್ಸ್. ಕಾಟನ್ ಅಂಡ್ ಜೂಟ್ ಎಕ್ಸಾಂಪಲ್ ಕೊಟ್ಟಿರೋದು ಟೆಕ್ಸ್ಟ್ ಬುಕ್ ಅಲ್ಲಿ. ಅದು ಮೋಸ್ಟ್ ಇಂಪಾರ್ಟೆಂಟ್ ಫೈಬರ್ ಕ್ರಾಪ್ಸ್ ಇನ್ ಇಂಡಿಯಾ, ಅಂಡ್ ದೇ ಸಪೋರ್ಟ್ ಕಾಟನ್, ಟೆಕ್ಸ್ಟೈಲ್ ಅಂಡ್ ಜೂಟ್ ಇಂಡಸ್ಟ್ರಿ. ಯಾವುದು? ಕಾಟನ್ ಹಾಗೂ ಜೂಟ್. ಓಕೆನಾ. ಸೊ ಕಾಟನ್ ಹಾಗೂ ಜೂಟ್ ಅಲ್ಲಿ ನಿಮ್ಗೆ ಕೊಟ್ಟಿರುವಂತ ಎಕ್ಸ್ಪ್ಲೇಷನ್ ಕಾಟನ್ ಬಗ್ಗೆ. ಸೊ ಅದ್ರ ಬಗ್ಗೆ ತಿಳಿತಾ ಹೋಗೋಣ. ಇದು ಬಂದ್ಬಿಟ್ಟು ಖಾರಿಫ್ ಕ್ರಾಪ್. ಸೊ ಇಂಡಿಯಾ ರ್ಯಾಂಕ್ ನೋಡೋಣ. ಸೊ ಇಂಡಿಯಾ ರ್ಯಾಂಕ್ಸ್ ಫಸ್ಟ್ ಇನ್ ಏರಿಯಾ ಅಂಡರ್ ಕಾಟನ್ ಕಲ್ಟಿವೇಶನ್. ಅಂದ್ರೆ ನಮ್ಗೆ ಏರಿಯಾ ಏನಿದೆ ಅಂದ್ರೆ ನಾವು ಭೂಮಿ ಜಾಸ್ತಿ ಉಪಯೋಗಿಸ್ಕೊತಾ ಇದೀವಿ ಕಾಟನ್ ನ ಬೆಳೆಸೋದಿಕ್ಕೆ, ಬಟ್ ಪ್ರೊಡಕ್ಷನ್ ಅಲ್ಲಿ ಸೆಕೆಂಡ್ ಇದೀವಿ. ಅರ್ಥ ಆಗ್ತಾ ಇದೆಯಾ. ಅಂಡ್ ಟೆಂಪರೇಚರ್ ಬಂದ್ಬಿಟ್ಟು 20 to 25 ಡಿಗ್ರಿ ಸೆಲ್ಸಿಯಸ್ ಇರಬೇಕು. ರೈನ್ಫಾಲ್ ಬಂದ್ಬಿಟ್ಟು 75 to 150 ಸೆಂಟಿಮೀಟರ್. ಸೊ ಅಗೇನ್ ಇದು ಬಂದ್ಬಿಟ್ಟು ಖಾರಿಫ್ ಕ್ರಾಪ್ ಮಕ್ಕಳೇ. ಆಯ್ತಾ. ಸೊ ಮಳೆ ಅನ್ನೋದು 75 to 150 ಆಯ್ತಾ. ಸೊ ಮಧ್ಯದಲ್ಲಿ. ಅಂಡ್ ಅಟ್ ದ ಸೇಮ್ ಟೈಮ್ ಬೇಕು. ಸೊ ಬ್ಲಾಕ್ ಸಾಯಿಲ್ ಅಂಡ್ ಲೂಮಿ ಸಾಯಿಲ್. ಸೊ ಇದು ಕೂಡ ಈ ತರ ಒಂದು ಮಣ್ಣಲ್ಲೇ ಬೆಳೆಯುತ್ತೆ. ಸೊ ನಿಮಗೆ ಹಾಗೂ ಕಾಟನ್ ಆಲ್ಮೋಸ್ಟ್ ಸೇಮ್ ಟೈಪ್ ಆಫ್ ಸಾಯಿಲ್. ಆಯ್ತಾ. ಅಂಡ್ ಇದು ಬಂದ್ಬಿಟ್ಟು ಕಾಟನ್ ಗಿಡ ಆಲ್ರೆಡಿ ನೋಡಿದ್ರೆ ಸ್ಲೈಡ್ ಅಲ್ಲೇ. ಸೊ ಪ್ಲೇಸಸ್ ಎಲ್ಲೆಲ್ಲಪ್ಪ ಅಂತಂದ್ರೆ ಗುಜರಾತ್, ಮಹಾರಾಷ್ಟ್ರ. ಸೊ ಇಲ್ಲೆಲ್ಲ ಈ ಬ್ಲಾಕ್ ಸಾಯಿಲ್ ಇರುವಂತ ಪ್ರದೇಶಗಳಲ್ಲಿ ಜಾಸ್ತಿ ಬೆಳೆಯುವಂಥದ್ದು. ಓಕೆ. ಸೊ ಆಂಧ್ರ ಪ್ರದೇಶ್, ಹರಿಯಾಣ, ಕರ್ನಾಟಕ ಅಂಡ್ ಮಧ್ಯಪ್ರದೇಶ ಅಲ್ಲಿ ಬೆಳೆಸ್ತೀವಿ. ಓಕೆ. ಎಸ್. ಸೊ ಇದು ಫೈಬರ್ ಕ್ರಾಪ್ ನ ಎಕ್ಸಾಂಪಲ್. ನೆಕ್ಸ್ಟ್ ಬಂದ್ಬಿಟ್ಟು ಬೆವರೇಜ್ ಕ್ರಾಪ್. ಬೆವರೇಜ್ ಕ್ರಾಪ್ ಅಲ್ಲಿ ಅಂದ್ರೆ ಡ್ರಿಂಕ್ಸ್ ಬೇಸಿಕಲಿ ಮಕ್ಕಳೇ ಕಾಫಿ, ಟೀ ಇದೆಲ್ಲ ಬೆವರೇಜ್ ಕ್ರಾಪ್ಸ್ ಕೆಳಗಡೆ ಬರುತ್ತೆ. ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿರೋದು ಟೀ. ಆಯ್ತಾ. ಟೆಕ್ಸ್ಟ್ ಬುಕ್ ಅಲ್ಲಿ. ಸೊ ಇಂಡಿಯಾ ಫೇಮಸ್ ಫಾರ್ ಟೀ ಎಕ್ಸ್ಪೋರ್ಟರ್. ಅಂದ್ರೆ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ, ಇಲ್ಲಿಂದ ಬೇರೆ ಕಂಟ್ರೀಸ್ಗೆ ಕಳಿಸ್ತೀವಿ. ಸೊ ಅದಕ್ಕೆ ಫೇಮಸ್ ಇದೆ ಇಂಡಿಯಾ. ಲಾರ್ಜೆಸ್ಟ್ ಪ್ರೊಡಕ್ಷನ್ ಆಫ್ ಟೀ ಇನ್ ದ ವರ್ಲ್ಡ್ ಇಂಡಿಯಾ. ಸೊ ಇದನ್ನ ಈ 1 ಮಾರ್ಕ್ಗೆಲ್ಲ ನೆನ್ಪಿಟ್ಕೊಂಡಿರ್ಬೇಕಿದು. ಓಕೆನಾ. ಸೊ ಟೆಂಪರೇಚರ್ ಆವ್ರೇಜ್ ಟೆಂಪರೇಚರ್ ಆಫ್ 21 ಡಿಗ್ರಿ ಸೆಲ್ಸಿಯಸ್. ಆಯ್ತಾ. ಅಂಡ್ ರೈನ್ಫಾಲ್ ಬಂದ್ಬಿಟ್ಟು 100 to 200 ಸೆಂಟಿಮೀಟರ್ಸ್. ಸೊ ರೈನ್ಫಾಲ್ ಅನ್ನೋದು ಇರುತ್ತೆ. ಅಂಡ್ ಇದು ಬೇಸಿಕಲಿ ಚಳಿಗಾಲದಲ್ಲಿ. ಓಕೆ. ಸೊ ವಿಂಟರ್ ಸೀಸನ್ ಅಲ್ಲಿ ಬರುವಂತ ಒಂದು ಕ್ರಾಪ್. ಸಾಯಿಲ್ ಬಂದ್ಬಿಟ್ಟು ಸ್ಯಾಂಡ್ ಮಿಕ್ಸ್ಡ್ ಬ್ಲಾಕ್ ಸಾಯಿಲ್. ಸೊ ಸ್ಯಾಂಡ್ ಮಿಕ್ಸ್ಡ್ ಬ್ಲಾಕ್ ಸಾಯಿಲ್ ಬೇಸಿಕಲಿ ಈ ತರ ಈ ಒಂದು ಟೆಕ್ಸ್ಚರ್. ಅಂಡ್ ಇದು ಬಂದ್ಬಿಟ್ಟು ಕಾಫಿ ಪ್ಲಾಂಟ್ ಹಾಗೂ ಟೀ ಪ್ಲಾಂಟ್. ಸೊ ನಾನು ಜಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಕಾಫಿ ಹೀಗಿರುತ್ತೆ, ಬಟ್ ಎಕ್ಸ್ಪ್ಲೇನ್ ಮಾಡಿ ಟೀ ಪ್ಲಾಂಟ್ ಬಗ್ಗೆ. ರೈಟ್. ಪ್ಲೇಸಸ್ ಬಂದ್ಬಿಟ್ಟು ಅಸ್ಸಾಂ, ವೆಸ್ಟ್ ಬೆಂಗಾಲ್, ತಮಿಳ್ನಾಡು ಅಂಡ್ ಕೇರಳ. ಸೊ ಇದು ನೀವು ನೆನ್ಪಿಟ್ಕೊಂಡಿರಬೇಕು. ಅಸ್ಸಾಂ ಬೇಸಿಕಲಿ ಫೇಮಸ್ ಫಾರ್ ಟೀ ಅಲ್ವಾ. ಸೊ ಆ ಥರ ನೆನ್ಪಿಟ್ಕೊಂಡು ಪ್ಲೇಸಸ್ನ ಕೇಳಿದ್ರೆ ಬರಿಬೋದು. ಆ ಒಂದು ಸಾಧ್ಯತೆಗಳು ಕೂಡ ಇದೆ. ಸೊ ಇಲ್ಲೊಂದು ಪಾಯಿಂಟ್ ನಾನು ಮೆನ್ಷನ್ ಮಾಡ್ತೀನಿ. ಸೊ 21 ಡಿಗ್ರಿ ಸೆಲ್ಸಿಯಸ್ ಆವ್ರೇಜ್ ಟೆಂಪ್ರೇಚರ್. ಸೊ ಈ ಒಂದು ಆವ್ರೇಜ್ ಟೆಂಪ್ರೇಚರ್ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ. ಸೊ ಈ ಒಂದು ಯಾವ ಪ್ರದೇಶಗಳಲ್ಲಿ ಈ ಒಂದು ಟೆಂಪ್ರೇಚರ್ ಇರುತ್ತೆ? ಮೋಸ್ಟ್ಲಿ ಹಿಲ್ ಸ್ಟೇಷನ್ಸ್ ಅಲ್ಲಿ. ಸೊ ಹಾಗಾಗಿ ಜಾಸ್ತಿ ಹಿಲ್ ಸ್ಟೇಷನ್ಸ್ ಅಲ್ಲಿ ನೀವು ಟೀ ಪ್ರೊಡಕ್ಷನ್ ನ ನೋಡ್ಬೋದು ಮಕ್ಕಳೇ. ಆಯ್ತಾ. ಸೊ ಇದನ್ನ ನೆನ್ಪಿಟ್ಕೊಂಡಿರಿ. ಬೆವರೇಜ್ ಕ್ರಾಪ್ಸ್. ಓಕೆನಾ. ಎಸ್. ಸೊ ಅಲ್ಲಿಗೆ
ಬೇರೆ ಬೇರೆ ರೀತಿಯಾದಂಥ ಕ್ರಾಪ್ಸ್ನ ಕೂಡ ನಾವು ಫೈಬರ್ ಕ್ರಾಪ್ ಆಗಿರ್ಬೋದು, ಬೇವರೇಜ್ ಆಗಿರ್ಬೋದು, ಫುಡ್ ಇದೆಲ್ಲಾನು ನೋಡಿದ್ವಿ. ನೆಕ್ಸ್ಟ್ ಬರೋ ಅಂಥದ್ದೇ ರೋಲ್ ಆಫ್ ಹಾರ್ಟಿಕಲ್ಚರ್ ಅಂಡ್ ಫ್ಲೋರಿಕಲ್ಚರ್ ಇನ್ ದ ಡೆವಲಪ್ಮೆಂಟ್ ಆಫ್ ಅಗ್ರಿಕಲ್ಚರ್. ಸೊ ಈ ಹಾರ್ಟಿಕಲ್ಚರ್ ಫ್ಲೋರಿಕಲ್ಚರ್ ಒಂದು ಚಿಕ್ಕ ಪ್ಯಾರಾ ಇದೆ. ಸೊ ಅದೇನು ಡಿಫ್ರೆನ್ಸ್ ಏನು ಅನ್ನೋದನ್ನ ನೋಡ್ತಾ ಹೋಗೋಣ ಇವಾಗ. ಓಕೆನಾ? So India produces food crops, commercial crops, fiber crops and many horticulture and floriculture products. Okay na? So horticulture and floriculture have progressed very well in recent years with the help of research centers. So basically research na ಮಾಡಿ, technology na use ಮಾಡಿ ಈ horticulture ಹಾಗೂ floriculture ಈ ಒಂದು ಎರಡು sectors ನ ಜಾಸ್ತಿ ಮಾಡಿದ್ದಾರೆ. So ಏನಿದು ಹಾರ್ಟಿಕಲ್ಚರ್ ಫ್ಲೋರಿಕಲ್ಚರ್ ಅನ್ನೋದು ನೋಡ್ತಾ ಹೋಗ್ತೀವಿ. ಸೊ ಫಸ್ಟ್ ಹಾರ್ಟಿಕಲ್ಚರ್. ಓಕೆನಾ? ಸೊ ಹಾರ್ಟಿಕಲ್ಚರ್ ಇನ್ವಾಲ್ವ್ಸ್ ದ ಕಲ್ಟಿವೇಷನ್ ಆಫ್ ಫ್ರೂಟ್ಸ್, ವೆಜಿಟೇಬಲ್ಸ್ ಅಂಡ್ ಫ್ಲವರ್ಸ್. ನಾವು ಇಷ್ಟೊತ್ತವರೆಗೂ ಫುಡ್ ಗ್ರೇನ್ಸ್ ಬಗ್ಗೆ ಓದ್ತಾ ಇದ್ವಿ. ಸೊ ಇಲ್ಲಿ ಹಾರ್ಟಿಕಲ್ಚರ್ ಅಂತಂದ್ರೆ ಫ್ರೂಟ್ಸು, ವೆಜಿಟೇಬಲ್ಸ್ ಹಾಗೂ ಫ್ಲವರ್ಸ್ ಮೂರೂ ಸೇರಿದ್ರೆ ಹಾರ್ಟಿಕಲ್ಚರ್ ಅಂತ ಹೇಳ್ತೀವಿ. ಇಟ್ ಕನ್ಸಿಸ್ಟ್ ಆಫ್ ಕ್ರಾಪ್ಸ್ ದಟ್ ಈಲ್ಡ್ ಅ ಹಾರ್ವೆಸ್ಟ್ ಇನ್ ಅ ವೆರಿ ಶಾರ್ಟ್ ಪೀರಿಯಡ್. ಗೊತ್ತಾಯ್ತಾ ಇವಾಗ ಯಾಕೆ ರಿಸರ್ಚ್ ಸೆಂಟರ್ಸ್ ಇದೆಲ್ಲ ಯಾಕೆ ಬಂದು ಅಂತಂದ್ರೆ ಅತ್ಯಂತ ಕಡಿಮೆ ಸಮಯದಲ್ಲಿ ನಾವು ಹೇಗೆ ಪ್ರಾಡಕ್ಟ್ ನ ತಗೊಳ್ಳೋದು, ಆಯ್ತಾ? ಸೊ ಅದು ಕೂಡ ಡಿಪೆಂಡ್ ಆಗಿದೆ. ಹಾರ್ಟಿಕಲ್ಚರ್ ಇಸ್ ಮೋರ್ ಇಂಟೆನ್ಸಿವ್ ಅಂಡ್ ಕಮರ್ಷಿಯಲ್ ದ್ಯಾನ್ ಅದರ್ ಅಗ್ರಿಕಲ್ಚರಲ್ ಟೆಕ್ನಿಕ್ಸ್. ಇಂಡಿಯಾ ರ್ಯಾಂಕ್ಸ್ ಫಸ್ಟ್ ಇನ್ ದ ವರ್ಲ್ಡ್ ಇನ್ ದ ಪ್ರೊಡಕ್ಷನ್ ಆಫ್ ಮ್ಯಾಂಗೋ, ಬನಾನಾ, ಚೀಕು ಅಂತಂದ್ರೆ ಸಪೋಟ ಮಕ್ಕಳೇ, ಅಂಡ್ ಸಿಟ್ರಿಕ್ ಫ್ರೂಟ್ಸ್. ನಿಮ್ಗೆ ನಿಂಬೆ ಹಣ್ಣು, ಆರೆಂಜು, ಮೂಸಂಬಿ ಇದೆಲ್ಲಾನು ಬರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಇದರಲ್ಲಿ ಪ್ರೊಡಕ್ಷನ್ ಅನ್ನೋದು ಜಾಸ್ತಿ ಆಗಿದೆ ಬಿಕಾಸ್ ಆಫ್ ಹಾರ್ಟಿಕಲ್ಚರ್ ಅನ್ನೋದು. ಅರ್ಥ ಆಯ್ತಾ? ಯಾ. ಸೊ ಇಲ್ಲಿ ನೀವು ನೋಡ್ಬೋದು, ಇದು ನಿಂಬೆ ಹಣ್ಣು ಗಿಡ ಅಂಡ್ ಇದು ಬಂದ್ಬಿಟ್ಟು ಸಪೋಟ ಗಿಡ. ಓಕೆನಾ? So due to this, the government is giving more importance to horticulture because ನಮ್ಮ ಪ್ರೊಡಕ್ಷನ್ ಅನ್ನೋದು ಚೆನ್ನಾಗಿ ಸಿಗ್ತಾ ಇದೆ ಅಂಡ್ ಇನ್ ಅ ಲಿಮಿಟೆಡ್ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಸಿಗ್ತಾ ಇದೆ. ಸೊ ಹಾಗಾಗಿ ಗವರ್ಮೆಂಟ್ ಕೂಡ ಇದ್ರಲ್ಲಿ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಾ ಇದೆ. ಅಂಡ್ ದಿಸ್ ಫೀಲ್ಡ್ ಇಸ್ ವಿಟ್ನೆಸಿಂಗ್ ಇಮ್ಮೆನ್ಸ್ ಪ್ರೋಗ್ರೆಸ್. ಆಯ್ತಾ? ಸೊ ದಿಸ್ ಪ್ರೋಗ್ರೆಸ್ ಇನ್ ದ ಹಾರ್ಟಿಕಲ್ಚರ್ ಫೀಲ್ಡ್ ಇಸ್ ನೋನ್ ಆಸ್ ಗೋಲ್ಡನ್ ರೆವಲ್ಯೂಷನ್. ಸೊ ಗ್ರೀನ್ ರೆವಲ್ಯೂಷನ್ ಗೊತ್ತು, ಇವಾಗ ಗೋಲ್ಡನ್ ರೆವಲ್ಯೂಷನ್ ಅಂದ್ರೆ ಏನು ಅಂತ ಕೂಡ ಗೊತ್ತು. ಸೊ ಹಾರ್ಟಿಕಲ್ಚರ್ ಈ ಒಂದು ಸೆಕ್ಟರ್ ಅಲ್ಲಿ ನಾವು ಪ್ರೋಗ್ರೆಸ್ ನ ನೋಡ್ತಾ ಇದೀವಲ್ಲ, ಸೊ ಇದನ್ನ ಗೋಲ್ಡನ್ ರೆವಲ್ಯೂಷನ್ ಅಂತ ಕರಿತೀವಿ. ಓಕೆನಾ? ಸೊ ಇಂಡಿಯಾ ಹ್ಯಾಸ್ ಆಲ್ ದ ಫೆಸಿಲಿಟೀಸ್ ನೀಡೆಡ್ ಫಾರ್ ಹಾರ್ಟಿಕಲ್ಚರ್ ಲೈಕ್ ಡೈವರ್ಸ್ ಕಂಡೀಷನ್ಸ್, ಅದೇ ಸಾಯಿಲು, ಟೆಂಪರೇಚರು, ರೇನ್ಫಾಲ್ ಇದೆಲ್ಲಾನು ಬರುತ್ತೆ ಅದ್ರ ಕೆಳಗಡೆ. ಲ್ಯಾಂಡ್ ಫಾರ್ಮ್, ಕ್ಲೈಮೇಟ್, ಸಾಯಿಲ್, ಇರಿಗೇಷನ್ ಫೆಸಿಲಿಟಿ, ಲೇಬರ್, ಮಾರ್ಕೆಟ್, ಗವರ್ಮೆಂಟಲ್ ಎಂಕರೇಜ್ಮೆಂಟ್, ಇದು ಕೂಡ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್. ಎಲ್ಲಾನು ಅದಕ್ಕೆ ಸಾಥ್ ನೀಡ್ತಾ ಇದೆ ಹಾರ್ಟಿಕಲ್ಚರ್ ಪ್ರಾಡಕ್ಟ್ಸ್ಗೆ ಚೆನ್ನಾಗಾಗೋದಕ್ಕೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗಾಗಿ ಚೆನ್ನಾಗಾಗ್ತಾ ಇದೆ. ರೈಟ್? ಎಸ್. ಸೊ ನಮ್ಮ ಲಾಸ್ಟ್ ಟಾಪಿಕ್ ಬಂದ್ಬಿಟ್ಟು ಫ್ಲೋರಿಕಲ್ಚರ್. ಫ್ಲೋರಿ ಅಂದ್ರೆ ಫ್ಲವರ್ಸ್. ಸೊ ಫ್ಲವರ್ಸ್ ನ ಮಾರ್ಕೆಟಿಂಗ್ ಪರ್ಪಸ್ಗೆ ಬೆಳೆಸೋ ಅಂಥದ್ದು, ಅಂದ್ರೆ ಎಕನಾಮಿಕ್ ಪರ್ಪಸಸ್ಗೆ ಬೆಳೆಸಬೇಕು ಅಂತ ಅಂದ್ರೆ ಅದನ್ನ ನಾವು ಫ್ಲೋರಿಕಲ್ಚರ್ ಅಂತ ಕರಿತೀವಿ. ಓಕೆನಾ? ಸೊ ಫ್ಲೋರಿಕಲ್ಚರ್ ರೆಫರ್ಸ್ ಟು ದ ಪ್ರೊಡಕ್ಷನ್ ಆಫ್ ಫ್ಲವರ್ಸ್ ಫಾರ್ ಮಾರ್ಕೆಟಿಂಗ್. ಇಂಡಿಯಾ ಇಸ್ ನೋನ್ ಫಾರ್ ದ ಆರ್ಟ್ ಆಫ್ ಗ್ರೋಯಿಂಗ್ ಫ್ಲವರ್ಸ್ ಫ್ರಮ್ ಏನ್ಷಿಯಂಟ್ ಟೈಮ್ಸ್. ಆಯ್ತಾ? ಸೊ ಆವಾಗ್ಲಿಂದಾನು ಹೂವಿನ ಯೂಸೇಜ್ ಜಾಸ್ತಿನೇ ಇದೆ ಭಾರತದಲ್ಲಿ. ಆಯ್ತಾ? ಇಂಡಿಯಾ ಪ್ರೊಡ್ಯೂಸಸ್ ಫ್ಲವರ್ಸ್ ಲೈಕ್ ಜಾಸ್ಮಿನ್, ಚಂಪಾ, ಮಾರಿಗೋಲ್ಡ್, ಕ್ರಿಸಾಂಥಮಮ್, ಕನಕಾಂಬರ, ರೋಸ್ ಅಂಡ್ ಲಿಲ್ಲಿ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಆಯ್ತಾ ಮಕ್ಕಳೇ? ಅಂಡ್ ಕಟ್ ಫ್ಲವರ್ಸ್ಗೂ ಕೂಡ ಜಾಸ್ತಿ ಪ್ರಾಮಿನೆನ್ಸ್ ಕೊಡ್ತಾರೆ. ಲೈಕ್ ಫಾರ್ ಎಕ್ಸಾಂಪಲ್ ರೋಸಸ್, ಆರ್ಕಿಡ್ಸ್, ಗ್ಲಾಡಿಯೋಲಸ್, ಲಿಲೀಸ್, ಕಾರ್ನೇಷನ್, ಆಂಥೂರಿಯಂ ಎಕ್ಸೆಟ್ರಾ. ಅಂಡ್ their production has gained significant ಪ್ರೋಗ್ರೆಸ್. ಆಯ್ತಾ? ಸೊ ಬೇಸಿಕಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲವರ್ಸ್ಗೆ ಅವರು ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಬೆಳೆಸಿ ಅಂತ. ಅರ್ಥ ಆಗ್ತಾ ಇದೆ? ಅಂಡ್ ಇದು ಏನಕ್ಕೆ ಹೆಲ್ಪ್ ಆಗುತ್ತೆ? ಮಾರ್ಕೆಟಿಂಗ್ ಪರ್ಪಸ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಓಕೆ? ಎಸ್, ಇಲ್ಲಿ ನೋಡ್ಬೋದು ನೀವು. ಸೊ ನಾನು ಮಲ್ಲಿಗೆ ಹಾಕಿದ್ದೀನಿ, ರೋಸ್ ಹಾಕಿದ್ದೀನಿ, ಚೆಂಡು ಹೂವು ಹಾಕಿದ್ದೀನಿ. ಸೊ ಇದೆಲ್ಲ ಪ್ರೊಡಕ್ಷನ್ ಅನ್ನೋದು ಜಾಸ್ತಿ ಇರಬೇಕು. ಅಂಡ್ ಇದೆ, ರೈಟ್? ಎಸ್. ಎಸ್. ಫ್ಲೋರಿಕಲ್ಚರ್ ಇಸ್ ಲಿಮಿಟೆಡ್ ಟು ಅ ಫ್ಯೂ ಸ್ಟೇಟ್ಸ್ ಇನ್ ಇಂಡಿಯಾ. ಸೊ ಎಲ್ಲ ಕಡೆ ಬೆಳೆಸಕ್ಕಾಗೋದಿಲ್ಲ ಫ್ಲವರ್ಸ್ ಅನ್ನೋದು. ಕೆಲವೊಂದು ಸ್ಟೇಟ್ಸ್ ಅಲ್ಲಿ ಬೆಳೆಸ್ಬೋದು. ಅದು ಯಾವ್ದಾದಪ್ಪ ಅಂತಂದ್ರೆ ತಮಿಳುನಾಡು, ಕರ್ನಾಟಕ, ಮಹಾರಾಷ್ಟ್ರ, ಉತ್ತರ ಪ್ರದೇಶ್, ವೆಸ್ಟ್ ಬೆಂಗಾಲ್, ಆಂಧ್ರ ಪ್ರದೇಶ್, ಹಿಮಾಚಲ್ ಪ್ರದೇಶ್, ಹರಿಯಾಣ, ರಾಜಸ್ಥಾನ್. And other states are the major states engaged in floriculture. Okay na? So floriculture in India is adopting variety in its produce. Like ಬೇರೆ ಬೇರೆ ರೀತಿಯಾದಂಥ ಫ್ಲವರ್ಸ್ ನ ಬೆಳೆಸ್ತಾ ಹೋಗ್ತಾ ಇದೆ. Thus there is a high potential for the development of agriculture ಕೂಡ. Both plantation crops and floriculture crops have helped for the improvement in the condition of farmers. ಅಂದ್ರೆ ದುಡ್ಡು ಮಾಡ್ಕೊಳ್ಳೋದಕ್ಕೆ. Plantation crops again
ಕಮರ್ಷಿಯಲ್ ಪರ್ಪಸ್ಗೆ. ಅರ್ಥ ಆಗ್ತಾ ಇದೆಯಾ? ಸೊ ಅದರಿಂದನೂ ದುಡ್ಡು ಅನ್ನೋದು ಜಾಸ್ತಿ ಆಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಫ್ಲೋರಿಕಲ್ಚರ್ ಇಂದನೂ ದುಡ್ಡು ಅನ್ನೋದು ಜಾಸ್ತಿ ಆಗ್ತಾ ಇದೆ. ಸೊ ಫಾರ್ಮರ್ಸ್ಗೆ ಸ್ವಲ್ಪ ನೆಮ್ಮದಿ ಇವಾಗ. ಅರ್ಥ ಆಗ್ತಾ ಇದೆಯಾ? ಸೊ ಅಷ್ಟು ಹೆಲ್ಪ್ ಮಾಡಿದೆ ಫ್ಲೋರಿಕಲ್ಚರ್ ಅಂತ. ರೈಟ್? ಎಸ್. ಸೊ ಇಲ್ಲಿಗೆ ಈ ಒಂದು ಚಾಪ್ಟರ್ನ ಮುಗಿಸ್ತೀವಿ. ಸೊ ಸಿಂಪಲ್ ಆಗಿದೆ ಚಾಪ್ಟರ್ ಅಂತ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಸೊ 3 to 4 ಮಾರ್ಕ್ಸ್ ಬರೋದ್ ಕಾರಣ ಪ್ರತಿಯೊಂದು ಪಾಯಿಂಟ್ ನ ನೀವು ತಿಳ್ಕೊಳ್ಳೋದು, ನೆನ್ಪಿಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮಕ್ಳೇ. ಆಯ್ತಾ? ಸೊ ಈ ಒಂದು ಕಾರಣಕ್ಕೆ ನಾವು ಮತ್ತೆ ರಿವಿಷನ್ ಅನ್ನೋದನ್ನ ಮಾಡ್ತಾ ಇದೀವಿ, ನಿಮ್ಗೆ ನೆನ್ಪಿಟ್ಕೊಳ್ಳಿ ಅಂತ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ನೆಟ್ ಝೋನ್ ಏರಿಯಾ, ಸೆಕೆಂಡ್ ಒನ್ ಬಂದ್ಬಿಟ್ಟು ಫಾರೆಸ್ಟ್ ಏರಿಯಾ, ಥರ್ಡ್ ಒನ್ ಅನ್ಕಲ್ಟಿವೇಟೆಡ್ ಲ್ಯಾಂಡ್, ಫೋರ್ತ್ ಒನ್ ಫ್ಯಾಲೋ ಲ್ಯಾಂಡ್, ಗ್ರಾಸ್ ಲ್ಯಾಂಡ್, ಹಾಗೂ ಮಿಕ್ಕಿರೋದು ಫಾರ್ ಪರ್ಪಸಸ್ ಅದರ್ ದ್ಯಾನ್ ಕಲ್ಟಿವೇಶನ್. ಅಂದ್ರೆ ನಮಗೆ ಒಂದು ವ್ಯವಸಾಯ ಅಥವಾ ಫಾರೆಸ್ಟ್ರಿ ಬಿಟ್ಟು ಬೇರೆದಕ್ಕೆ ಕೂಡ ಉಪಯೋಗಿಸ್ಕೊತೀವಿ, ಅದೆಲ್ಲ ಇದ್ರ ಕೆಳಗಡೆ ಬರುತ್ತೆ. ಸೊ ಎಲ್ಲ ರೀಕಾಲ್ ಆಗಿದೆ ಅಂತ ಅನಿಸ್ತಾ ಇದೆ ನನಗೆ. ಸೊ ಅರ್ಥ ಆಗಿದೆ ನಿಮ್ಗೆ ಅಂತ ಅನಿಸ್ತಾ ಇದೆ. ಬಟ್ ನಾನು ಮೇನ್ ಆಗಿ ಮೆನ್ಷನ್ ಇಲ್ಲಿ ಮಾಡ್ಬೇಕಾಗಿರೋದು ಇದು ಡಿಫ್ರೆನ್ಸ್ ನಾನು ಆಲ್ರೆಡಿ ಹೇಳಿದ್ದೆ, ಬಟ್ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ. ಅನ್ಕಲ್ಟಿವೇಟೆಡ್ ಲ್ಯಾಂಡ್ ಹಾಗೂ ಫ್ಯಾಲೋ ಲ್ಯಾಂಡ್. ಫ್ಯಾಲೋ ಲ್ಯಾಂಡ್ ಏನಪ್ಪಾ ಅಂತಂದ್ರೆ ಈ ಒಂದು ಭೂಮಿಯಲ್ಲಿ ವ್ಯವಸಾಯ ಮಾಡಕ್ಕೆ ಆಗೋದಿಲ್ಲ, ಬಟ್ ಟೆಕ್ನಾಲಜಿನ ಯೂಸ್ ಮಾಡಿ ವ್ಯವಸಾಯ ಅನ್ನೋದು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಿಕಾಸ್ ಪಾಪ್ಯುಲೇಷನ್ ಜಾಸ್ತಿ ಆಗಿರೋದ್ರಿಂದ ಫುಡ್ ಗ್ರೇನ್ಸ್ ಪ್ರೊಡಕ್ಷನ್ ಕೂಡ ಜಾಸ್ತಿ ಆಗಬೇಕು ಅನ್ನೋ ಒಂದು ಕಾರಣಕ್ಕೆ. ಬಟ್ ಅನ್ಕಲ್ಟಿವೇಟೆಡ್ ಲ್ಯಾಂಡ್ ಏನಪ್ಪಾ ಅಂತಂದ್ರೆ ಆಲ್ರೆಡಿ ವ್ಯವಸಾಯ ಮಾಡಿ ಬಿಟ್ಬಿಟ್ಟಿರೋ ಭೂಮಿ ಅದು. ಅರ್ಥ ಆಗ್ತಾ ಇದೆಯಾ? ಸೊ ಅಲ್ಲೇನೋ ಸಾಯಿಲ್ ಪ್ರಾಬ್ಲಮ್ ಆಯ್ತು ಅಥವಾ ಏನೋ ಒಂದಾಯ್ತು ಅಂದ್ರೆ ಬಿಟ್ಬಿಟ್ಟಿದ್ದಾರೆ, ಒಂದು 5 ವರ್ಷ 6 ವರ್ಷ ಗ್ಯಾಪ್ ಬಂದಿದೆ, ಮತ್ತೆ ಆ ಒಂದು ಭೂಮಿಯಲ್ಲಿ ಹೋಗಿ ವ್ಯವಸಾಯ ಮಾಡ್ತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಅದು ಅನ್ಕಲ್ಟಿವೇಟೆಡ್ ಲ್ಯಾಂಡ್. ಈ ಡಿಫ್ರೆನ್ಸ್ ಗೊತ್ತು ಮಾಡ್ಕೊಳ್ಳಿ. ಆಯ್ತಾ? ಎಸ್. ಸೊ ಇದು ಟೈಪ್ಸ್ ಆಫ್ ಲ್ಯಾಂಡ್ ಯೂಸ್. ಟೈಪ್ಸ್ ಆಫ್ ಫಾರ್ಮಿಂಗ್ ಇನ್ ಇಂಡಿಯಾ ಮತ್ತೆ 5 ಟೈಪ್ಸ್ ಇದೆ. ಇಂಟೆನ್ಸಿವ್ ಫಾರ್ಮಿಂಗ್, ಸಬ್ಸಿಸ್ಟೆಂಟ್ ಫಾರ್ಮಿಂಗ್, ಕಮರ್ಷಿಯಲ್ ಫಾರ್ಮಿಂಗ್, ಮಿಕ್ಸ್ ಫಾರ್ಮಿಂಗ್ ಹಾಗೂ ಪ್ಲಾಂಟೇಶನ್ ಫಾರ್ಮಿಂಗ್. ಅಂಡ್ ಯಾವ್ದ್ರಲ್ಲಿ 2 ಟೈಪ್ ಬರುತ್ತೆ? ಎಸ್. ಸೊ ಸಬ್ಸಿಸ್ಟೆಂಟ್ ಅಲ್ಲಿ 2 ಟೈಪ್ಸ್ ಬರುತ್ತೆ. ಸೆಡೆಂಟರಿ ಫಾರ್ಮಿಂಗ್, ಇದಿದ್ ಕಡೆನೆ ಮಾಡುವಂಥದ್ದು, ಶಿಫ್ಟಿಂಗ್ ಕಲ್ಟಿವೇಶನ್ ಒಂದೊಂದ್ ಕಡೆ ಹೋಗಿ ಮಾಡುವಂಥದ್ದು. ಅರ್ಥ ಆಗ್ತದೆ? ಸೊ ಅದು 2 ಟೈಪ್ಸ್. ಅರ್ಥ ಆಯ್ತಾ? ಸೊ ಇದೆಲ್ಲ ಏನು ಅಂತ ಗೊತ್ತಾಗಿದೆಯಲ್ಲ ನಿಮ್ಗೆ? ಎಸ್, ವೆರಿ ಗುಡ್. ನೆಕ್ಸ್ಟ್, ಇಂಪಾರ್ಟೆನ್ಸ್ ಆಫ್ ಅಗ್ರಿಕಲ್ಚರ್. ಸೊ ಬೇಸಿಕಲಿ ಇದರಲ್ಲಿ 3 ಸೆಕ್ಟರ್ ಬರುತ್ತೆ. ಆಯ್ತಾ? ಸೊ ಪ್ರೈಮರಿ, ಸೆಕೆಂಡರಿ ಹಾಗೂ ಟರ್ಷರಿ. ಸೊ ರಾ ಮಟೀರಿಯಲ್ಸ್ ಇಂದ ಇಂಡಸ್ಟ್ರೀಸ್ಗೆ ಹೇಗೆ ಹೆಲ್ಪ್ ಆಗ್ತಾ ಇದೆ ಹಾಗೂ ಬಿಸ್ನೆಸ್ ಮಾಡೋದಕ್ಕೆ ಹೇಗೆ ಹೆಲ್ಪ್ ಆಗ್ತಾ ಇದೆ ಅಥವಾ ಟ್ರಾನ್ಸ್ಪೋರ್ಟೇಷನ್ಗೆ ಹೇಗೆ ಹೆಲ್ಪ್ ಆಗ್ತಾ ಇದೆ ಅಂತ. ಸೊ ಅಗ್ರಿಕಲ್ಚರ್. ಸೆಕೆಂಡರಿ ಅಂತ ಅಂದ್ರೆ ಕೆಮಿಕಲ್ ಫರ್ಟಿಲೈಸರ್ಸ್, ಪೆಸ್ಟಿಸೈಡ್ಸ್, ಇನ್ಸೆಕ್ಟಿಸೈಡ್ಸ್, ಇಂಡಸ್ಟ್ರೀಸ್, ಮ್ಯಾನುಫ್ಯಾಕ್ಚರಿಂಗ್, ಫಾರ್ಮಿಂಗ್ ಎಕ್ವಿಪ್ಮೆಂಟ್ ಅಂತ ಇದೆಲ್ಲ ಸೆಕೆಂಡರಿಗೆ ಬರುತ್ತೆ. ಟರ್ಷರಿಗೆ ಟ್ರಾನ್ಸ್ಪೋರ್ಟೇಷನ್, ಟ್ರೇಡು ಹಾಗೂ ಬ್ಯಾಂಕಿಂಗ್. ಸೊ ಇದೆಲ್ಲಾನು ಟರ್ಷರಿಗೆ ಬರುತ್ತೆ. ಸೊ ಎಕ್ಸಾಂಪಲ್ಸ್ ಕೂಡ 2 ಎಕ್ಸಾಂಪಲ್ ಕೊಟ್ಟಿದೆ. ಒಂದು ಹಾಲಿನ ಎಕ್ಸಾಂಪಲ್ ಕೊಟ್ಟಿದೆ, ಇನ್ನೊಂದು ಎಸ್ ಬಟ್ಟೆ ಎಕ್ಸಾಂಪಲ್ ಕೊಟ್ಟಿದೆ, ನೆನಪು ಮಾಡ್ಕೊಳ್ಳಿ. ಎಸ್. ನೆಕ್ಸ್ಟ್, ಕ್ರಾಪ್ ಸೀಸನ್ಸ್. ಸೊ ಇದು ಬಂದ್ಬಿಟ್ಟು 3 ತರ ಇದೆ. ಸೊ ಫಸ್ಟ್ ನಾನು ರಾಬಿ ಇಂದ ಸ್ಟಾರ್ಟ್ ಮಾಡ್ತೀನಿ. ರಾಬಿ ಬೇಸಿಕಲಿ ಸೋಯಿಂಗ್ ದ ಸೀಡ್ಸ್ ಇನ್ ನವೆಂಬರ್ ಅಂಡ್ ನಿಮ್ಗೆ ಪ್ರೊಡಕ್ಷನ್ ಸಿಗೋ ಅಷ್ಟೊತ್ತಿಗೆ ಮಾರ್ಚ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ಸೋ ಮಾಡಿದಾಗ ನಿಮ್ಗೆ ಬೆಳೆಯೋದಕ್ಕೆ ಜಾನಲ್ಲಿ ಸ್ಟಾರ್ಟ್ ಆಗುತ್ತೆ ಅಂಡ್ ಪ್ರೊಡಕ್ಷನ್ ಇನ್ನೊಂದು 2 ಮಂತ್ಸ್ ಅಲ್ಲಿ ಬರುತ್ತೆ. ಝೈದ್ ಅಥವಾ ಸಮ್ಮರ್ ಕ್ರಾಪ್. ಸೊ ಏಪ್ರಿಲ್ ಅಲ್ಲಿ ಹಾಕ್ತೀರಾ, ಮೇ ಅಲ್ಲಿ ಬರುತ್ತೆ ಹಾರ್ವೆಸ್ಟಿಂಗು. ಅಂಡ್ ಖಾರಿಫ್ ಆರ್ ಅರ್ಲಿ ಮಾನ್ಸೂನ್ ಕ್ರಾಪ್ ಬಂದ್ಬಿಟ್ಟು ಜೂನ್ ಅಲ್ಲಿ ಹಾಕ್ತೀರಾ. ಸೊ ಆಗಸ್ಟಿಗೆ ಸ್ಟಾರ್ಟ್ ಆಗುತ್ತೆ ಅಂಡ್ ನಿಮ್ಗೆ ಹಾರ್ವೆಸ್ಟ್ ಆಗೋ ಅಷ್ಟರಲ್ಲಿ ಅಕ್ಟೋಬರ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಇದು 3 ಟೈಪ್ಸ್ ಆಫ್ ಕ್ರಾಪ್ ಸೀಸನ್ಸ್. ಓಕೆ. ಸೊ ಇದನ್ನ ಹೆಂಗ್ ನೆನ್ಪಿಟ್ಕೊಳ್ಳೋದು ಮ್ಯಾಮ್ ಅಂತ ನೀವು ಕೇಳ್ಬೋದು. ಎಕ್ಸ್ಪ್ಲೇನ್ ಏನೋ ಮಾಡಿದೆ, ಹೆಂಗ್ ನೆನ್ಪಿಟ್ಕೊಳ್ಳೋದು ಅಂತಂದ್ರೆ ನೋಡಿ, ಫಸ್ಟ್ 3 ಮಂತ್ಸ್ ಅಂದ್ರೆ ಜಾನ್ವರಿಗೆ ಬರೋಷ್ಟೊತ್ತಿಗೆ ನಿಮ್ಗೆ ರಾಬಿ ಕ್ರಾಪ್ ಇದೆ. ಆಯ್ತಾ? ಸೊ ಅದು ನವೆಂಬರ್ ಅಲ್ಲೇ ಸ್ಟಾರ್ಟ್ ಆಗಿದೆ, ಬಟ್ ಇದು ಇಷ್ಟು ನೆನ್ಪಿಟ್ಕೊಂಡಿರಿ. ಸೊ ಜಾನ್ವರಿಯಲ್ಲೇ ನಿಮ್ಗೆ ರಾಬಿ ಕ್ರಾಪ್ ಅನ್ನೋದು ಸ್ಟಾರ್ಟ್ ಆಗುತ್ತೆ, ಮಾರ್ಚ್ ಎಂಡ್ ಆಗುತ್ತೆ, ಅಂದ್ರೆ ಸಮ್ಮರ್ ಟೈಮಲ್ಲಿ ಎಂಡ್ ಆಗುತ್ತೆ. ಸೊ ನಿಮ್ಗೆ ಒಂದು ಸಾಲಿಡ್ ಸಮ್ಮರ್ ಸೀಸನ್ ಇರೋದು ಏಪ್ರಿಲ್ ಮೇ. ಸೊ ಈ ಒಂದು ಟೈಮಲ್ಲಿ ನಿಮ್ಗೆ ಜಾಯ್ದ್ ಕ್ರಾಪ್ಸ್ ಬರುತ್ತೆ. ಸೊ ಇಲ್ಲಿಗೆ ಏನಾಯ್ತಪ್ಪ ಅಂತಂದ್ರೆ ಜಾಯ್ದು ಮುಗಿದು, ಮಿಕ್ಕಿರೋದು ಯಾವುದು? ಖಾರೀಫು. ಅರ್ಥ ಆಗ್ತಿದ್ಯಾ? ಸೊ ಜೂನ್ ಇಂದ ಅಕ್ಟೋಬರ್ ವರೆಗೂ ಸೊ ಈ ಒಂದು ಟೈಮಲ್ಲಿ ಖಾರಿಫ್ ಕ್ರಾಪ್ ಅಥವಾ ಅರ್ಲಿ ಮಾನ್ಸೂನ್ ಕ್ರಾಪ್ ಅನ್ನೋದು ನಿಮ್ಗೆ ಈ ಹೆಸರು ನೆನ್ಪಿಟ್ಕೊಂಡಿರಿ ಮಕ್ಕಳೇ. ಆಯ್ತಾ? ಸೊ ಅರ್ಲಿ ಮಾನ್ಸೂನ್ ಅಂದಿದ ತಕ್ಷಣ ನಿಮ್ಗೆ ಆ ಒಂದು ಮಳೆ ಸೀಸನ್ ಬರುತ್ತಲ್ಲ, ಆ ಒಂದು ಟೈಮಲ್ಲಿ. ಅರ್ಥ ಆಗ್ತಿದ್ಯಾ? ವಿಂಟರ್ ಅಂದಿದ ತಕ್ಷಣ ನೋಡಿ, ಇಲ್ಲಿ ಪೋಸ್ಟ್ ಮಾನ್ಸೂನ್ ಕ್ರಾಪ್ ಅಂದಿದ ತಕ್ಷಣ ವಿಂಟರ್. ಸೊ ಸಮ್ಮರ್ ಆಗೋವರೆಗೂ ಇರುತ್ತೆ. ಅಂಡ್ ನೀವು ಇದನ್ನ ನೆನ್ಪಿಟ್ಕೊಂಡಿರ್ಲೇಬೇಕು. ಸೊ ಅವಾಗ ಇವೆರಡು ನೆನಪಾಗುತ್ತೆ. ಜಾಯ್ದ್ ಅಂದಿದ ತಕ್ಷಣ ಸಮ್ಮರ್ ಕ್ರಾಪ್. ಸೊ ಆ ಒಂದು 2 ಮಂತ್ಸ್ ಅಲ್ಲಿ ಏನೂ ಇಲ್ಲ, ಮಿಕ್ಕಿರೋ ಮಂತ್ಸ್ ಅಲ್ಲೇ ಖಾರಿಫ್ ಹಾಗೂ ರಾಬಿ ಬರೋದು. ಅರ್ಥ ಆಯ್ತಾ? ಸೊ ಈ ತರ ನೆನ್ಪಿಟ್ಕೊಂಡ್ರೆ ಈಸಿ ಆಗುತ್ತೆ. ರೈಟ್? ಸೊ ಮೇಜರ್ ಕ್ರಾಪ್ಸ್ ಬಂದ್ಬಿಟ್ಟು 4 ಇದೆ. ಫುಡ್ ಕ್ರಾಪ್ಸ್, ಕಮರ್ಷಿಯಲ್ ಕ್ರಾಪ್ಸ್, ಫೈಬರ್ ಕ್ರಾಪ್ಸ್ ಹಾಗೂ ಬೇವರೇಜ್ ಕ್ರಾಪ್ಸ್. 4 ಟೈಪ್. ಅಂಡ್ ಅದ್ರ ಕೆಳಗಡೆ ನಾವು ಯಾವ್ದಾವ್ದು ಓದಿದೀವಿ? ಫುಡ್ ಕ್ರಾಪ್ಸ್ ಕೆಳಗಡೆ ಪ್ಯಾಡಿ ಹಾಗೂ ವೀಟ್, ಕಮರ್ಷಿಯಲ್ ಕ್ರಾಪ್ಸ್ ಕೆಳಗಡೆ ಶುಗರ್ ಕೇನ್, ಟೊಬ್ಯಾಕೋ, ಫೈಬರ್ ಕೆಳಗಡೆ ಕಾಟನ್ ಅಂಡ್ ಬೇವರೇಜ್ ಕೆಳಗಡೆ ಟೀ. ಆಯ್ತಾ?
ಸೊ ಫುಡ್ ಕ್ರಾಪ್ಸ್ ಎಸ್ ನಾವು ನೋಡಿದೀವಿ. ನಾನು ಒಂದೊಂದು ಸ್ಲೈಡಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ, ಬಟ್ ಇಲ್ಲಿ ಎಲ್ಲ ಒಟ್ಟಿಗೆ ಹಾಕಿದೀನಿ ನಿಮಗೆ ಈಸಿ ಆಗಲಿ ಅಂತ. ಸೊ ಪ್ಯಾಡಿ ಹಾಗೂ ವೀಟ್. ಸೊ ಅದು ಯಾವ ತರ ಕ್ರಾಪು, ಇಂಡಿಯಾ ರ್ಯಾಂಕ್ಸ್ ಏನು, ಟೆಂಪರೇಚರ್, ರೈನ್ಫಾಲ್, ಸಾಯಿಲ್, ಯಾವ ತರ ನೀರ್ ಎಷ್ಟು ಬೇಕು, ಹಾಗೂ ಯಾವ್ಯಾವ ಜಾಗದಲ್ಲಿ ಬೆಳೆಸಿದೀವಿ ಅಂತ. ಸೊ ಇದು ಬಂದ್ಬಿಟ್ಟು ಫುಡ್ ಕ್ರಾಪ್ಸ್ಗೆ. ಓಕೆ, ನೆನಪು ಮಾಡ್ಕೊಳ್ಳಿ. ನೆನಪಾಗ್ಲಿಲ್ಲ ಅಂತಂದ್ರೆ ಮತ್ತೆ ವಿಡಿಯೋನ ನೋಡಿ. ಓಕೆ, ಸೊ ಇಲ್ಲಿ ಶುಗರ್ ಕೇನ್ ಹಾಗೂ ಟೊಬ್ಯಾಕೊ ಬರುತ್ತೆ. ಕಮರ್ಷಿಯಲ್ ಕ್ರಾಪ್ಸ್, ಕಮರ್ಷಿಯಲ್ ಅಂದಿದ ತಕ್ಷಣ ದುಡ್ಡು ಮಾಡ್ಕೊಳ್ಳೋದು. ಸೊ ಅಂತ ಕ್ರಾಪ್ಸ್ ಬಂದ್ಬಿಟ್ಟು ಶುಗರ್ ಕೇನ್ ಹಾಗೂ ಟೊಬ್ಯಾಕೊ. ಸೊ ಇಲ್ಲಿ ಕೂಡ ಸೇಮ್ ಮಕ್ಳೇ. ಸೊ ಇಂಡಿಯಾ ಯಾವ ರ್ಯಾಂಕ್ ಅಲ್ಲಿ ಇದೆ, ಟೆಂಪರೇಚರು, ರೈನ್ಫಾಲು, ಸಾಯಿಲ್ ಯಾವ ತರ ಯೂಸ್ ಮಾಡ್ತೀವಿ, ಹಾಗೂ ಜಾಗಗಳು ಅಷ್ಟೇ. ಆಯ್ತಾ? ಅಂಡ್ ನೆಕ್ಸ್ಟ್ ಬರೋದು ಫೈಬರ್ ಕ್ರಾಪ್ಸ್ ಅಲ್ಲಿ ಕಾಟನ್, ಸೇಮ್. ಅಂಡ್ ಬೆವರೇಜ್ ಅಲ್ಲಿ ಯಾವ್ದು ಬರುತ್ತೆ? ಎಕ್ಸಾಕ್ಟ್ಲಿ, ಸೊ ಟೀ ಬರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಇಷ್ಟನ್ನ ನೀವು ನೆನ್ಪಿಟ್ಕೊಂಡಿರ್ಬೇಕು. ಅಂಡ್ ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಹಾರ್ಟಿಕಲ್ಚರ್ ಹಾಗೂ ಫ್ಲೋರಿಕಲ್ಚರ್. ಸೊ ಇವೆರಡದ್ದು ಡಿಫ್ರೆನ್ಸ್ ಇಲ್ಲಿ ಹಾಕಿದೀನಿ. ಹಾರ್ಟಿಕಲ್ಚರ್ ಅಂದಿದ ತಕ್ಷಣ ಇಟ್ ಇನ್ವಾಲ್ವ್ಸ್ ಕಲ್ಟಿವೇಶನ್ ಆಫ್ ಫ್ರೂಟ್ಸ್, ವೆಜಿಟೇಬಲ್ಸ್ ಹಾಗೂ ಫ್ಲವರ್ಸ್. ಬಟ್ ಫ್ಲೋರಿಕಲ್ಚರ್ ಅಂದಿದ ತಕ್ಷಣ ಬರೀ ಫ್ಲವರ್ಸ್ ಮಾರ್ಕೆಟಿಂಗ್ ಪರ್ಪಸ್ಗೆ. ಓಕೆನಾ? ಸೊ ಇಲ್ಲಿ ದಿಸ್ ಪ್ರೋಗ್ರೆಸ್ ಇನ್ ದ ಹಾರ್ಟಿಕಲ್ಚರ್ ಫೀಲ್ಡ್ ಇಸ್ ನೋನ್ ಆಸ್ ಗೋಲ್ಡನ್ ರೆವಲ್ಯೂಷನ್. ಅಂಡ್ ಇಲ್ಲಿ ಏನಪ್ಪಾ ಅಂತಂದ್ರೆ ಫಾರ್ಮರ್ಸ್ಗೆ ತುಂಬಾ ಹೆಲ್ಪ್ ಮಾಡಿದೆ. ಬೋತ್ ಪ್ಲಾಂಟೇಶನ್ ಅಂಡ್ ಫ್ಲೋರಿಕಲ್ಚರ್ ಕ್ರಾಪ್ಸ್ ಹ್ಯಾವ್ ಹೆಲ್ಪ್ ಫಾರ್ ದ ಇಂಪ್ರೂವ್ಮೆಂಟ್ ಇನ್ ದ ಕಂಡೀಷನ್ ಆಫ್ ಫಾರ್ಮರ್ಸ್. ಇಷ್ಟರ ಜೊತೆಗೆ ಎಕ್ಸಾಂಪಲ್ಸ್ ಕೂಡ ನೀವು ಬರ್ಕೊಂಡು ಹೋದ್ರೆ ಸಾಕು. ರೈಟ್? ಎಸ್. ಸೊ ಇಲ್ಲಿಗೆ ರೀಕಾಲ್ ಕೂಡ ಮುಗಿಸಿದ್ವಿ. ಅರ್ಥ ಆಯ್ತಾ? ಎಸ್. ಸೊ ನೆಕ್ಸ್ಟ್ ನಾವು ಹೋಗೋದು ಮಚ್ ಅವೇಟೆಡ್ ನಿಮ್ಮ ಕ್ವಿಜ್ ಅಲ್ಲಿ ಕೇಳಿರೋಂಥ ಕ್ವೆಶನ್ಸ್ಗೆ ಆನ್ಸರ್ ಇಲ್ಲಿ ಸಿಗುತ್ತೆ. ಓಕೆ, ಸೊ ಯಾರ್ಯಾರು ಕರೆಕ್ಟ್ ಆನ್ಸರ್ ಹೇಳಿದಾರೋ ನೋಡೋಣ. ಯಾರ್ಯಾರು ರಾಂಗ್ ಆನ್ಸರ್ ಹೇಳಿದಾರೋ ಏನ್ ಪರವಾಗಿಲ್ಲ. ಓಕೆ, ಸೊ ಇವಾಗ ತಿಳ್ಕೊಳ್ಳಿ. ಫಸ್ಟ್ ಬಂದ್ಬಿಟ್ಟು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್. ಸೊ ಶಿಫ್ಟಿಂಗ್ ಕಲ್ಟಿವೇಶನ್ ಇನ್ ಇಂಡಿಯಾ ಇಸ್ ಡಿಕ್ಲೈನಿಂಗ್ ನವ ಡೇಸ್ ಬಿಕಾಸ್. ಯಾಕೆ ಶಿಫ್ಟಿಂಗ್ ಕಲ್ಟಿವೇಶನ್ ಅಂದ್ರೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗೋದು, ಅಂಡ್ ಇದು ಇವಾಗ ಸ್ಟಾಪ್ ಮಾಡಿದ್ದಾರೆ. ಯಾವ ಒಂದು ಕಾರಣಕ್ಕೆ? ಇದು ಕೇಳಿರೋ 1 ಮಾರ್ಕ್ ಜುಲೈ 2021 ಅಲ್ಲಿ. ನೋಡಿ ಇಲ್ಲಿ ಆಪ್ಷನ್ಸ್: ಆಫ್ ದಿ ಗವರ್ಮೆಂಟಲ್ ಪಾಲಿಸೀಸ್ ಅಂಡ್ ಟ್ರೈಬಲ್ ಸೆಟಲ್ಮೆಂಟ್ಸ್. People have now started coming out with commercial farming. Option there is no demand for the products of shifting cultivation. Option D, people are abandoning agriculture. ಯಾವ್ದು ಕರೆಕ್ಟ್ ಅನ್ಸುತ್ತೆ? ನನ್ಗೆ ಯಾಕೋ ಇದು ಅನ್ಸ್ತಾ ಇದೆ. ನಿಮ್ಗೆ ಯಾವ್ದು ಅನ್ಸ್ತಾ ಇದೆ ನೋಡೋಣ. ಸೊ ಕಮೆಂಟ್ ಮಾಡಿ ಬೇಗ. ಎಸ್, ಸೊ ಇಟ್ ಇಸ್ ಆಪ್ಷನ್ ಎ, ದ ಗವರ್ಮೆಂಟಲ್. ಎಸ್, ಸೊ ದ ಗವರ್ಮೆಂಟಲ್ ಪಾಲಿಸೀಸ್ ಅಂಡ್ ಟ್ರೈಬಲ್ ಸೆಟಲ್ಮೆಂಟ್. ಸೊ ಆಪ್ಷನ್ ಎ ಯಾರ್ಯಾರು ಆನ್ಸರ್ ಮಾಡಿದಾರೋ ಕೆಳಗಡೆ ಕಮೆಂಟ್ ಅಲ್ಲಿ, ಕ್ವಿಜ್ ಅಲ್ಲಿ ಅವ್ರಿಗೆ ಚಪ್ಪಾಳೆ. ಎಸ್. ನೆಕ್ಸ್ಟ್ ಕ್ವೆಶ್ಚನ್. The term golden revolution denotes the progress achieved in the field of. So ಇದು 1 ಮಾರ್ಕ್ ಏಪ್ರಿಲ್ 2017 ಅಲ್ಲಿ ಕೇಳಿದರೆ, ಈಗ ತಾನೇ ರೀಕಾಲ್ ಅಲ್ಲಿ ಹೇಳ್ಕೊಟ್ಟೆ ನಾನು. ಗೋಲ್ಡ್ ಮೈನಿಂಗ್, ಹಾರ್ಟಿಕಲ್ಚರ್, ಡೈರಿ ಫಾರ್ಮಿಂಗ್, ಫಿಶರೀಸ್. ಯಾವ್ದ್ರಲ್ಲಿ? ಗೋಲ್ಡನ್ ಮೈನಿಂಗು, ಡೈರಿ ಫಾರ್ಮಿಂಗ್, ಫಿಶರೀಸ್ ಇದ್ರ ಬಗ್ಗೆ ನಾನು ಮಾತಾಡ್ಲೇ ಇಲ್ಲ ಈ ಒಂದು ಚಾಪ್ಟರ್ ಅಲ್ಲಿ. ನಾನು ಮಾತಾಡಿದ್ದು ಯಾವ್ದ್ರ ಬಗ್ಗೆ? ಹಾರ್ಟಿಕಲ್ಚರ್. ಸೊ ಆನ್ಸರ್ ಕೂಡ ಇದೆ, ನೋಡೋಣ. ಎಸ್, ಸೊ ಬಿ ಹಾರ್ಟಿಕಲ್ಚರ್. ತುಂಬಾ ಈಸಿ ಅಲ್ಲ? ಸೊ ಎಲ್ಲರೂ ಆನ್ಸರ್ ಮಾಡಿದ್ರ ಅನ್ಕೋತೀನಿ. ಸೊ ಎಲ್ಲರಿಗೂ ಚಪ್ಪಾಳೆ. ಸೊ ಇಲ್ಲಿ ನೀವು ಹಾರ್ಟಿಕಲ್ಚರ್ಗೆ ಗೋಲ್ಡನ್ ರೆವಲ್ಯೂಷನ್ ಅಂತ ಕರೀತಾರೆ ಅಂತ ಹೇಳ್ದೆ ಅಲ್ಲ. ಸೊ ಈ ತರ ನೆನ್ಪಿಟ್ಕೊಂಡಿರ್ಬೋದು ಮಕ್ಳೇ. ಸೊ ನಿಮ್ಗೆ ನೆನ್ಪಿಟ್ಕೊಳ್ಳೋದಕ್ಕೆ ಈಸಿ ಆಗ್ಲಿ ಅನ್ನೋ ಒಂದು ಕಾರಣಕ್ಕೆ. ಸೊ ಗೋಲ್ಡನಿಶ್, ಯೆಲ್ಲೋಯಿಶ್. ಸೊ ಬೇಸಿಕಲಿ ಯಾವುದೇ ಒಂದು ಫ್ರೂಟ್ ಆಗಿರ್ಬೋದು. ಸೊ ಹಾರ್ಟಿಕಲ್ಚರ್ ಬೇಸಿಕಲಿ ಇಟ್ ಇಸ್ ವಿ ಕ್ಯಾನ್ ಗ್ರೋ ಫ್ರೂಟ್ಸ್ ಆಲ್ಸೋ ಅಲ್ವಾ. ಸೊ ಯಾವುದೋ ಒಂದು ಫ್ರೂಟ್ ಅದು ಹಣ್ಣು ಸ್ಟೇಜಿಗೆ ಬಂದಾಗ ಸ್ವಲ್ಪ ಯೆಲ್ಲೋಯಿಶ್ ಆಗಿ ಟರ್ನ್ ಆಗುತ್ತೆ, ಗೋಲ್ಡನಿಶ್ ಯೆಲ್ಲೋಯಿಶ್ ಆಗಿ ಟರ್ನ್ ಆಗುತ್ತೆ. ಸೊ ಆವಾಗ ನೀವು ಆ ತರ ನೆನ್ಪಿಟ್ಕೊಂಡಿರ್ಬೋದು. ಇವಾಗ ಎಕ್ಸಾಂಪಲ್ ಮ್ಯಾಂಗೋ, ಕಿಂಗ್ ಆಫ್ ಫ್ರೂಟ್ಸ್ ಅಲ್ವಾ. ಸೊ ಮ್ಯಾಂಗೋ ಯಾವ ಕಲರ್ ಅಲ್ವಾ. ಸೊ ಹಾಗಾಗಿ ಗೋಲ್ಡನ್ ರೆವಲ್ಯೂಷನ್ ಆ ತರ ನೆನ್ಪಿಟ್ಕೊಂಡಿರಿ ಮಕ್ಳು, ಈಸಿ ಆಗುತ್ತೆ. ಓಕೆನಾ? ಎಸ್. ಸೊ ನೆಕ್ಸ್ಟ್ ಒನ್, ಆನ್ಸರ್ ದ ಫಾಲೋಯಿಂಗ್. ಶಿಫ್ಟಿಂಗ್ ಕಲ್ಟಿವೇಶನ್ ಹ್ಯಾಸ್ ಡಿಕ್ರೀಸ್ಡ್ ಇನ್ ಇಂಡಿಯಾ, ವೈ? ಸೊ ನಿಮ್ಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಅಲ್ಲಿ ಕೂಡ ಬಂತು. ಸೊ ಇದು ಕೂಡ 1 ಮಾರ್ಕ್ ಕ್ವೆಶನ್ ಟು ಏಪ್ರಿಲ್ 2017 ಅಲ್ಲಿ ಕೇಳಿರೋದು. ಟು ಕನ್ಸರ್ವ್ ಫಾರೆಸ್ಟ್. ಓಕೆನಾ? ಇನ್ಕ್ರೀಸ್ ಇನ್ ಸೆಡೆಂಟರಿ ಫಾರ್ಮಿಂಗ್, ಗವರ್ಮೆಂಟ್ ಹ್ಯಾಸ್ ಬ್ಯಾನ್ ಶಿಫ್ಟಿಂಗ್ ಕಲ್ಟಿವೇಶನ್. ಅರ್ಥ ಆಗ್ತಾ ಇದೆ? ಬೇಸಿಕಲಿ ನಾವು ಈ ಒಂದು ಅರಣ್ಯ ಅನ್ನೋದನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಗವರ್ಮೆಂಟ್ ಅವರು ಇದನ್ನ ಸ್ಟಾಪ್ ಮಾಡಿದ್ದಾರೆ. ಅಂಡ್ ಆಲ್ಸೋ ಸೆಡೆಂಟರಿ ಫಾರ್ಮಿಂಗ್ ನ ಕೂಡ ನಾವು ಅಂದ್ರೆ ಇದ್ದಿದ್ ಕಡೆ ನಿಮ್ಗೆ ಏನ್ ಬೇಕೋ ಅದನ್ನ ಬೆಳೆಸ್ಕೊಳ್ಳಿ. ಸೊ ಅದನ್ನ ಕೂಡ ಪ್ರೋತ್ಸಾಹ ಮಾಡ್ತಾರೆ. ಸೊ ಇಷ್ಟು ಪಾಯಿಂಟ್ಸ್ ನೀವು ಬರ್ದಿದ್ರೆ, ಸೊ ಇದರಲ್ಲಿ ಕೀ ಪಾಯಿಂಟ್ಸ್: ಇನ್ಕ್ರೀಸ್ ಸೆಡೆಂಟರಿ ಫಾರ್ಮಿಂಗ್ ಅಂಡ್ ಬ್ಯಾನ್ ಶಿಫ್ಟಿಂಗ್ ಕಲ್ಟಿವೇಶನ್ ಗವರ್ಮೆಂಟ್. ಸೊ ಇಷ್ಟು ಈ ಒಂದು ಕೀ ಪಾಯಿಂಟ್ಸ್ ನ ನೀವು ಕಮೆಂಟ್ ಮಾಡಿದ್ರೆ ಸಾಕು. ಸೊ ಕರೆಕ್ಟ್ ಆನ್ಸರ್. ರೈಟ್? ನೆಕ್ಸ್ಟ್ ಕ್ವೆಶ್ಚನ್. ನೇಮ್ ದ ಫ್ಲವರ್ಸ್ ಗ್ರೋನ್ ಇನ್ ಇಂಡಿಯಾ. 2 ಮಾರ್ಕ್ಸ್, ಜೂನ್ 2018. ಸೊ ಇಲ್ಲಿ ನೀವು
ಇದನ್ನೇ ಬರಿಬೇಕು ಅಂತ ಏನಿಲ್ಲ ಮಕ್ಕಳೇ. ಸೊ ಇಂಡಿಯಾದಲ್ಲಿ ಬೆಳೆಯುವಂಥ ಫ್ಲವರ್ಸ್ ನೀವು ಬರಿತಾ ಹೋಗ್ಬೋದು. ಬಟ್ ನಾನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಕೊಟ್ಟಿದ್ದಾರೋ ಅದನ್ನ ಆ ಒಂದು ಎಕ್ಸಾಂಪಲ್ಸ್ನ ಬರ್ತಿದ್ದೀನಿ. ಓಕೆನಾ. ಸೊ ನೀವು ಅದರ್ ದನ್ ದಟ್ ಯಾವುದಾದ್ರೂ ಇಂಡಿಯಾದಲ್ಲಿ ಬೆಳೆಸೋದು ಬರ್ದಿದ್ರು ಇಟ್ಸ್ ಫೈನ್. ಓಕೆನಾ. ಸೊ ಜಾಸ್ಮಿನ್, ಮೈಸೂರ್ ಜಾಸ್ಮಿನ್, ಚಂಪಾ, ಮಾರಿಗೋಲ್ಡ್, ಕ್ರಿಸಾಂಥಮಮ್, ಕನಕಾಂಬರ, ರೋಸ್ ಹಾಗೂ ಲಿಲ್ಲಿ. ಸೊ ಇದರಲ್ಲಿ ಯಾವುದೇ ಬರ್ದಿದ್ರು ಸೊ ಬೇಸಿಕಲಿ 2 ಮಾರ್ಕ್ಸ್ ಕೇಳಿದರೆ ಸೊ ಮಿನಿಮಮ್ 4 ಬರಿಬೇಕು ನೀವು ಇದರಲ್ಲಿ. ಓಕೆನಾ. ಸೊ ಬರ್ದಿದ್ರೆ ವೆರಿ ಗುಡ್, ರೈಟ್. ಎಸ್. ಸೊ ನೆಕ್ಸ್ಟ್ ಕ್ವೆಶ್ಚನ್, ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಖಾರಿಫ್ ಹಾಗೂ ರಾಬಿ ಸೀಸನ್ಸ್. ಅಂಡ್ ಇದು ತುಂಬಾ ಇಂಪಾರ್ಟೆಂಟ್, 2 ಮಾರ್ಕ್ಸ್ ಕೇಳುವಂತ ಕ್ವೆಶ್ಚನ್. 2018 ಅಲ್ಲಿ ಕೇಳಿದ್ದಾರೆ. ಸೊ ಖಾರಿಫ್ ಕ್ರಾಪ್ಸ್ ಅರ್ಲಿ ಮಾನ್ಸೂನ್ ಟೈಮ್ ಅಲ್ಲಿ ಅಂಡ್ ರಾಬಿ ಕ್ರಾಪ್ಸ್ ಪೋಸ್ಟ್ ಮಾನ್ಸೂನ್ ಟೈಮ್ ಅಲ್ಲಿ. ಸೊ ಈ ತರನೇ ನೀವು ಟೇಬಲ್ ಹಾಕಿ ಬರೆದ್ರೆ ಈಸಿಯಾಗಿ ಮಾರ್ಕ್ಸ್ ಸಿಗುತ್ತೆ. ಪ್ರೆಸೆಂಟೇಷನ್ ಕೂಡ ಚೆನ್ನಾಗಿರುತ್ತೆ. ಸೊ ಸೌತ್ ವೆಸ್ಟ್ ಮಾನ್ಸೂನ್ ಟೈಮಲ್ಲಿ ರೇನ್ಸ್ ರಿಸೀವ್ಡ್ ಬೇಸಿಕಲಿ ವಿಂಟರ್ ಸೀಸನ್ ಅಲ್ಲಿ ಇದು. ಸೀಡ್ಸ್ ಜೂನ್ ಟು ಜುಲೈ ಅಂಡ್ ಹಾರ್ವೆಸ್ಟ್ ಆಗೋದು ಸೆಪ್ಟೆಂಬರ್ ಟು ಅಕ್ಟೋಬರ್. ಅಂಡ್ ರಾಬಿ ಕ್ರಾಪ್ಸ್ ಅಲ್ಲಿ ಸೀಡ್ಸ್ ಹಾಕೋದು ಅಕ್ಟೋಬರ್ ಟು ನವೆಂಬರ್ ಅಂಡ್ ಪ್ರೊಡಕ್ಷನ್ ಸಿಗೋದು ನಮಗೆ ಫೆಬ್ರವರಿ ಟು ಮಾರ್ಚ್. ಇಲ್ಲಿ ಬಂದ್ಬಿಟ್ಟು ಎಕ್ಸಾಂಪಲ್ ಯಾವ್ದು ಬೆಳೆಸ್ತೀವಿ ಅಂತಂದ್ರೆ ಪ್ಯಾಡಿ, ರಾಗಿ, ಕಾಟನ್, ಜೋವಾ, ಮೇಸ್, ಆಯಿಲ್ ಸೀಡ್ಸ್ ಲೈಕ್ ಗ್ರೌಂಡ್ ನಟ್ ಅಂಡ್ ಇಲ್ಲಿ ವೀಟ್. ಆಯ್ತಾ. ಸೊ ಎಷ್ಟು ಬರೆದ್ರೆ 2 out of 2. ಓಕೆನಾ. Next one, enumerate the importance of agriculture in India. So basically 4 marks ಕೇಳಿರೋಂಥದ್ದು. April 2020, July 2020, September 2020 ಹಾಗೂ April 2019 ಅಲ್ಲಿ ಕೇಳಿದ್ದಾರೆ. What is the importance of agriculture in our country's economic progress? ಓಕೆನಾ. ಸೊ ಇದೆಲ್ಲ ಒಂದೇ ಆನ್ಸರ್ ಬರುತ್ತೆ. ಸೊ ಹಾಗಾಗಿ ಈ ತರ ಹಾಕಿದೀವಿ. ಹೌ ಹ್ಯಾಸ್ ಅಗ್ರಿಕಲ್ಚರ್ ಹೆಲ್ಪ್ ಇನ್ ದ ಡೆವಲಪ್ಮೆಂಟ್ ಆಫ್ ಸೆಕೆಂಡರಿ ಅಂಡ್ ಟರ್ಷರಿ ಸೆಕ್ಟರ್ಸ್. ಸೊ 2 ಮಾರ್ಕ್ಸ್ಗೆ ಏಪ್ರಿಲ್ 2015. ಇಲ್ಲಿ ನೋಡಿ, ಇಲ್ಲಿ ಕ್ವೆಶ್ಚನ್ಸ್ ಗೊತ್ತಾಗ್ತಾ ಇದೆ ನಿಮ್ಗೆ. ಇಂಪಾರ್ಟೆನ್ಸ್ ಆಫ್ ಅಗ್ರಿಕಲ್ಚರ್. ಓಕೆನಾ. ಇಂಪಾರ್ಟೆನ್ಸ್ ಆಫ್ ಅಗ್ರಿಕಲ್ಚರ್ ಇನ್ ಕಂಟ್ರೀಸ್ ಎಕನಾಮಿಕ್ ಪ್ರೋಗ್ರೆಸ್, ಡೆವಲಪ್ಮೆಂಟ್ ಆಫ್ ಸೆಕೆಂಡರಿ ಅಂಡ್ ಟರ್ಷರಿ ಸೆಕ್ಟರ್ಸ್. ಸೊ ಎಲ್ಲದಕ್ಕೂ ಆನ್ಸರ್ ಒಂದೇ. ಆಯ್ತಾ. ಸೊ 4 ಮಾರ್ಕ್ಸ್ಗೂ ಕೇಳ್ಬೋದು, 2 ಮಾರ್ಕ್ಸ್ಗೂ ಕೇಳ್ಬೋದು. ಸೊ 4 ಮಾರ್ಕ್ಸ್ ಕೇಳಿದ್ರೆ 8 ಪಾಯಿಂಟ್ಸ್, 2 ಮಾರ್ಕ್ಸ್ ಕೇಳಿದ್ರೆ 4 ಪಾಯಿಂಟ್ಸ್. ಸೊ ಈ ತರ ನೀವು ಬರ್ಕೊಂಡು ಹೋಗ್ಬೇಕು. ಬಟ್ ಆನ್ಸರ್ ಒಂದೇ. ಅರ್ಥ ಆಯ್ತಾ. ನೋಡೋಣ ಇವಾಗ ಆನ್ಸರ್ ಏನು ಅಂತ ನೋಡಿ. ಅಗ್ರಿಕಲ್ಚರ್ ನಾನು ಓದ್ಕೊಂಡು ಹೋಗ್ತೀನಿ ಮಕ್ಕಳೇ. ಅಗ್ರಿಕಲ್ಚರ್ ಇಸ್ ದ ಮೇನ್ ಆಕ್ಯುಪೇಷನ್ ಆಫ್ ಇಂಡಿಯನ್ಸ್. ಇದರಲ್ಲಿ 4 ಮಾರ್ಕ್ಸ್ಗೆ ಎಷ್ಟು ಬೇಕೋ ಅಷ್ಟು ಬರಿಬೇಕು, 2 ಮಾರ್ಕ್ಸ್ಗೆ ಎಷ್ಟು ಬೇಕೋ ಅಷ್ಟು ಬರಿಬೇಕು. ಓಕೆನಾ. ಇಟ್ ಕ್ಯಾನ್ ಬಿ ಸೀನ್ ಇನ್ ಆಲ್ ಪಾರ್ಟ್ಸ್ ಆಫ್ ದ ಕಂಟ್ರಿ ಇನ್ ಡಿಫ್ರೆಂಟ್ ಫಾರ್ಮ್ಸ್ ಅಂಡ್ ಕಲ್ಟಿವೇಟಿಂಗ್ ಡಿಫ್ರೆಂಟ್ ಕ್ರಾಪ್ಸ್. Farming supplies the food grains of the huge population of the country. It is a life subsistent occupation. Hagu provides more employment opportunities to all other sectors of the economy. Andre ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಸೆಕೆಂಡರಿ ಹಾಗೂ ಟರ್ಷರಿ. ಗೊತ್ತಾಯ್ತಾ. ಇವಾಗ ಕ್ವೆಶ್ಚನ್ಗೆ ಇದೇ ಆನ್ಸರ್ ಯಾಕಪ್ಪ ಅಂತ. ಓಕೆ. ಸೊ ದೇರ್ ಆರ್ ಮೆನಿ ಇಂಡಸ್ಟ್ರೀಸ್ ಇನ್ ಇಂಡಿಯಾ ದಟ್ ಡಿಪೆಂಡ್ ಆನ್ ದಿ ರಾ ಮಟೀರಿಯಲ್ಸ್ ಪ್ರೊವೈಡೆಡ್ ಬೈ ಅಗ್ರಿಕಲ್ಚರ್. ಪ್ರೈಮರಿ ಸೆಕ್ಟರ್ ಅದು. ದಟ್ indirectly agriculture nurtures many industries. Example, chemical fertilizers, pesticides, insecticides industries, manufacturing, farming equipment, etc. Agriculture supports even many tertiary occupations like transport, trade ಹಾಗೂ banking, etc. ಆಯ್ತಾ. ಸೊ ಇದರಲ್ಲಿ ನೀವು ಕೀ ಪಾಯಿಂಟ್ಸ್ ಬರ್ತಿದ್ರೆ ಕಮೆಂಟ್ ಮಾಡಿದ್ರೆ ಕೆಳಗಡೆ ಅವ್ರಿಗೆ ಚಪ್ಪಾಳೆ. ಕರೆಕ್ಟ್ ಆಗಿ ಯಾರ್ಯಾರು ಮಾಡಿದ್ರು ಅವ್ರಿಗೆಲ್ಲ ಚಪ್ಪಾಳೆ. ಓಕೆ. Next one, what are the requirements essential to cultivate wheat and sugarcane? Sorry, wheat and sugarcane. So ನಾನು ಟೇಬಲ್ ಅಲ್ಲಿ ಏನೇನು ಹಾಕಿದೀನೋ ಅದನ್ನೆಲ್ಲ ಕ್ಲೀನಾಗಿ ಬರೀತಾ ಹೋದ್ರೆ ಸಾಕು ಅಷ್ಟೇ. ಓಕೆ. ಸೊ ಇಲ್ಲಿ 2 ಕೇಳಿದ್ದಾರೆ ಅಂದ್ರೆ ಒಂದಕ್ಕೆ 2 ಮಾರ್ಕ್ಸ್, ಇನ್ನೊಂದಕ್ಕೆ 2 ಮಾರ್ಕ್ಸ್. ಬೇಸಿಕಲಿ 4 ಮಾರ್ಕ್ಸ್ ಸೆಪ್ಟೆಂಬರ್ 2020 ಅಲ್ಲಿ ಇರೋದು. ಅರ್ಥ ಆಯ್ತಾ. ಎಸ್. ಸೊ ಇದು ಶುಗರ್ ಕೇನ್ಗೆ, ಇದು ವೀಟ್ಗೆ. ಯಾವ ಟೈಪ್ ಆಫ್ ಕ್ರಾಪು, ಇಂಡಿಯಾ ರ್ಯಾಂಕಿಂಗ್ ಎಷ್ಟಿದೆ, ಟೆಂಪ್ರೇಚರ್ ಏನು, ರೈನ್ಫಾಲ್ ಏನು, ಪ್ಲೇಸಸ್ ಯಾವುದು ಅಂಡ್ ಯಾವ ಸಾಯಿಲ್ ಟೈಪ್, ಇಷ್ಟು ಬರೆದ್ರೆ ಸಾಕು ಮಕ್ಕಳೇ. ರೈಟ್. ಎಸ್. ಸೊ ನೆಕ್ಸ್ಟ್ ಕ್ವೆಶ್ಚನ್ ಮಕ್ಕಳೇ, ವಾಟ್ ಆರ್ ದ ರಿಕ್ವೈರ್ಮೆಂಟ್ಸ್ ಎಸೆನ್ಷಿಯಲ್ ಟು ಕಲ್ಟಿವೇಟ್ ಟೀ ಅಂಡ್ ಕಾಫಿ. 3 ಮಾರ್ಕ್ಸ್ಗೆ ಏಪ್ರಿಲ್ 2016 ಅಲ್ಲಿ ಕೇಳಿದ್ದಾರೆ. ಸೊ ನೀವು ಅನ್ಸ್ಬೋದು ಕಾಫಿ ಟೆಕ್ಸ್ಟ್ ಬುಕ್ ಅಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿಲ್ಲ ಅಂತ. ಬಟ್ ಟೀ, ಕಾಫಿ ಆಲ್ಮೋಸ್ಟ್ ಎರಡೂ ಬೇವರೇಜ್ ಕ್ರಾಪ್ಸ್ ಹಾಗೂ ಪ್ಲಾಂಟೇಶನ್ ಕ್ರಾಪ್ಸ್ ಅಂಡ್ ಅದಕ್ಕೆ ಬೇಕಾಗಿರೋ ಒಂದು ಫೆಸಿಲಿಟೀಸ್ ಕೂಡ ಸೇಮ್. ಸೊ ರೈನ್ಫಾಲ್ ಆಗಿರ್ಬೋದು, ಟೆಂಪ್ರೇಚರ್ ಆಗಿರ್ಬೋದು. ಸೊ ಹಾಗಾಗಿ ನೀವು ಅದ್ರ ಜೊತೆಗೆ ಟೀ ಜೊತೆಗೆ ಬರ್ಕೊಂಡು ಹೋದ್ರು ಸಾಕು. ಆಯ್ತಾ. ಒಂದ್ಸರಿ ಆನ್ಸರ್ ನೋಡ್ಬಿಡಿ ನೀವು, ಈ ಒಂದು ರೀತಿಯಲ್ಲಿ ಬರೆದ್ರೆ ಸಾಕು. ಬೋತ್ ಕಾಫಿ ಅಂಡ್ ಟೀ ರಿಕ್ವೈರ್ ಸಿಮಿಲರ್ ಕ್ಲೈಮೇಟ್ ಅಂಡ್ ಸಾಯಿಲ್ ಕಂಡೀಷನ್ಸ್. ಆಯ್ತಾ. ಸೊ ದೇ ರಿಕ್ವೈರ್ ಹಾಟ್ ಅಂಡ್ ಹ್ಯೂಮಿಡ್ ಕ್ಲೈಮೇಟ್, ಅಂದ್ರೆ ಮಾಯಿಶ್ಚರ್ ಕಂಟೆಂಟ್ ಜಾಸ್ತಿ ಇರಬೇಕು. ವಿತ್ 15 ಡಿಗ್ರಿ ಸೆಲ್ಸಿಯಸ್ ಟು 30 ಡಿಗ್ರಿ ಸೆಲ್ಸಿಯಸ್, ಇದು ಆವ್ರೇಜ್. ಆಯ್ತಾ.
So coffee requires 150 centimeter to 200 centimeter of rainfall and shade of the trees ಇರಬೇಕು. Tea requires 200 to 250 centimeters. So almost ನೋಡಿ 50 centimeters ಆ ಕಡೆ ಈ ಕಡೆ ಆಯ್ತಾ. Of rainfall, shade of the trees is not required. So ಇದು point difference. ಓಕೆನಾ. Both require well drained fertile soil rich in organic matter. ಸೊ ನೀವು ಅಯ್ಯೋ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲ ಅಂತ. ಸೊ ಈ ಆನ್ಸರ್ ಈ ತರ ಬರೆದ್ರೆ ಸಾಕು ಮಕ್ಳೆ. ಅರ್ಥ ಆಯ್ತಾ? ಎಸ್ ಯಾ ಮಕ್ಳೆ. ಸೊ ಇಲ್ಲಿ ಕಾಫಿನೂ ಕೊಟ್ಟಿದ್ದಾರೆ ಅಂತ ನೀವೇನ್ ತಲೆ ಕೆಡಿಸ್ಕೊಳ್ಬೇಡಿ. ಸೊ ಅದರ್ವೈಸ್ ಅಂದ್ರೆ ಸಿಮಿಲರ್ ಆಗಿ ನಿಮ್ಗೆ ಕ್ವೆಶನ್ಸ್ ಅರೈಸ್ ಆದ್ರೆ ಅಂದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿಲ್ಲ ಬಟ್ ಸ್ಟಿಲ್ ಕೇಳಿದ್ದಾರೆ ಅಂತಂದ್ರೆ ನಿಮ್ಗೆ ಏನ್ ಗೊತ್ತೋ, ಇವಾಗ ಟೀ ಬಗ್ಗೆ ನಿಮ್ಗೆ ಗೊತ್ತು ಚೆನ್ನಾಗಿ ಅಲ್ವಾ, ಟೀ ಅಂಡ್ ಕಾಫಿ ಅಂತ ಕೇಳಿರೋದು. ಸೊ ಟೀ ಬಗ್ಗೆ ಬರೀರಿ, ಕಾಫಿ ಬಗ್ಗೆ ನಿಮ್ಗೆ ಜನರಲ್ ಪಾಯಿಂಟ್ಸ್ ಗೊತ್ತಲ್ವಾ, ಅದು ಬೇವರೇಜ್ ಕ್ರಾಪ್, ಪ್ಲಾಂಟೇಶನ್ ಕ್ರಾಪ್, ಈ ತರ ಬರೋದ್ರೂ ಸಾಕು. ಅರ್ಥ ಆಗ್ತಾ ಇದೆಯಾ? ಸೊ ಜಾಸ್ತಿ ಏನ್ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಏನ್ ಇಲ್ಲ, ರೈಟ್? ಎಸ್, ಇಷ್ಟು ಬರೆದ್ರೆ ಸಾಕು. So next, list out the types of agriculture followed in India. 4 marks ಗೆ April 2022 ಅಲ್ಲಿ ಕೇಳಿರೋದು. ಸೊ ಎಷ್ಟು ಬರಿಬೇಕು? ಟೈಪ್ಸ್ ಆಫ್ ಫಾರ್ಮಿಂಗ್, ಸೊ 5 ಟೈಪ್ಸ್ ಅಂಡ್ ಸಬ್ಸಿಸ್ಟೆಂಟ್ ಅಲ್ಲಿ 2 ಟೈಪ್ಸ್ ಇದೆಯಲ್ಲ. ಸೊ ಇಷ್ಟನ್ನು ಈ ತರ ಫ್ಲೋ ಚಾರ್ಟ್ ಕೆಳಗಡೆ ಈ ತರ ಫ್ಲೋ ಚಾರ್ಟ್ ಟೈಪ್ ಅಲ್ಲೇ ಬರೆದ್ರೆ ಇನ್ನ ಉತ್ತಮ ಆಯ್ತಾ. ಸೊ ಪ್ರೆಸೆಂಟೇಶನ್ ಕೂಡ ಚೆನ್ನಾಗಿರುತ್ತೆ. ಲಿಸ್ಟ್ ಆಫ್ ದ ಟೈಪ್ಸ್, ಬರೀ ಟೈಪ್ಸ್ ಕೇಳಿರೋದು, ಇಲ್ಲಿ ಯಾವುದೇ ತರ ಎಕ್ಸ್ಪ್ಲನೇಷನ್ ಅವ್ರು ಕೇಳಿಲ್ಲ ಆಯ್ತಾ. ಸೊ ನೀವು ಎಷ್ಟು ಬರೆದ್ರೆ 4 marks ಗ್ಯಾರಂಟಿ, ರೈಟ್? ಸೊ ಯಾ, ಸೊ ಈ ಆನ್ಸರ್ಸ್ಗೆಲ್ಲಾನು ಕ್ವಿಜ್ ಅಲ್ಲಿ ಯಾರು ಫಾಲೋ ಮಾಡಿ ಕ್ಲೀನ್ ಆಗಿ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರೋ ಅವ್ರಿಗೆಲ್ಲ ಒಂದು ಚಪ್ಪಾಳೆ, ರೈಟ್? ಎಸ್. ಸೊ ಇಲ್ಲಿಗೆ ಈ ಒಂದು ಚಾಪ್ಟರ್ ಮುಗಿಸ್ತಾ ಇದೀವಿ. ಎಕ್ಸ್ಪ್ಲನೇಷನ್ ಆಗಿದೆ, ರೀಕಾಲ್ ಆಗಿದೆ, ಹಾಗೂ PYQPs ಕೂಡ ಸಾಲ್ವ್ ಮಾಡಿದೀವಿ. ನಿಮ್ಮ ಕ್ವಿಜ್ ಕ್ವೆಶನ್ಸ್ಗೆ ಕೂಡ ಆನ್ಸರ್ ಮಾಡಿದೀವಿ. ಎಸ್. ಸೊ ಇಲ್ಲಿಗೆ ಈ ಒಂದು ಚಾಪ್ಟರ್ ಮುಗೀತು. ಈಸಿ ಆಗಿತ್ತು ಅಂತ ಅನ್ಕೋತಾ ಇದ್ದೀನಿ, ಎಲ್ಲ ಅರ್ಥ ಆಯ್ತು ಅಂತ ಅನ್ಕೋತಾ ಇದ್ದೀನಿ. On this note, signing off Sahana. ನನ್ನ ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ಚಾಪ್ಟರ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. Until then, take care. Bye bye.